ಮತ್ತೊಮ್ಮೆ ಎಲ್ರಿಗೂ ಅಮರ್ಸ್ ಕ್ಲಾಸಸ್ಗೆ ಸ್ವಾಗತ. ನಾನು ಅಮರೇಶ್ ಪೋತಂಡ್. ಇದು ಕ್ಲಾಸ್ ನಂಬರ್ 468 ಆಗುತ್ತೆ. ಸೊ ಮತ್ತು ಈ ವಿಡಿಯೋದಲ್ಲಿ ಜನವರಿ 2024 ಪ್ರಮುಖ ಪ್ರಚಲಿತ ಘಟನೆಗಳ 5ನೇ ಭಾಗವನ್ನು ನೋಡ್ತಾ ಹೋಗೋಣ. ಸೊ ಈಗ ಭಾಳ ಸುದ್ದಿಯಲ್ಲಿರ್ತಕ್ಕಂಥ ವಿಚಾರಗಳು ಭಾಳ ಎಕ್ಸಾಮಲ್ಲಿ ಬರ್ತಾ ಇದ್ದಾವೆ. ಸೊ ಆ ರೀತಿಯ ಒಂದು ಟ್ರೆಂಡಲ್ಲೇ ನಮ್ಮ ಕರೆಂಟ್ ಅಫೇರ್ಸ್ಗಳನ್ನು ನೋಡ್ತಾ ಹೋಗೋಣ. ಹಾಗಾದರೆ ಜನವರಿ 2024 ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಪಾರ್ಟ್ 5. ನಾನು ಅಮರೇಶ್ ಪೋತಂಡ್. ಅಮರ್ಸ್ ಕ್ಲಾಸಸ್ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ಇದೆ. ಸೊ ಯಾರು ಜಾಯ್ನ್ ಆಗಿಲ್ಲ ಅಥವಾ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಮತ್ತು ಟೆಲಿಗ್ರಾಮ್ ಚಾನಲ್ಗೆ ಯಾರು ಜಾಯ್ನ್ ಆಗಿಲ್ಲ, ಜಾಯ್ನ್ ಆಗ್ಬೋದು. ಇದರ PDF ಆ ಒಂದು ಟೆಲಿಗ್ರಾಮ್ ಚಾನಲಲ್ಲಿ ಶೇರ್ ಮಾಡ್ತಾ ಇರ್ತೀನಿ. ಮತ್ತು ಮೊದಲನೇ ಬಾರಿಗೆ ನೋಡ್ತಾ ಇದ್ರೆ ಒಂದಷ್ಟು ಕಿರುಪರಿಚಯವೂ ಕೂಡ ಇದೆ. ಸೊ ಹೋಗಿ ನೋಡ್ಬೋದು. ಮತ್ತು ನಮ್ಮ ಈ ರೀತಿಯ ಕಂಟಿನ್ಯೂವಸ್ ವರ್ಕ್ಗೆ ನಿಮ್ಮ ಸಹಕಾರವೂ ಕೂಡ ಅತ್ಯಗತ್ಯ ಆಗುತ್ತೆ. ಇಲ್ಲದೆ ಹೋದರೆ ಸೊ ಕೇವಲ ಒನ್ ಸೈಡ್ ಆದರೆ ಬಹಳ ಕಷ್ಟ ಆಗುತ್ತೆ. ಸೊ ಅದರ ಒಂದು ಪ್ರಿಪ್ರೇಷನ್ ಆಗಿರ್ಬೋದು, ಆ ಸ್ಲೈಡ್ಗಳ ಒಂದು ಮೇಕಿಂಗ್ ಆಗಿರ್ಬೋದು, ಮತ್ತು ಎಲ್ಲವನ್ನು ಮಾಡೋದಕ್ಕೆ ನಿಮ್ಮ ಸಹಕಾರವೂ ಕೂಡ ಇಂಪಾರ್ಟೆಂಟು. ಸೊ ಅದಕ್ಕೆ ಯಾರಿಗೆ ಸಾಧ್ಯ ಇದೆ ಅವರು ಜಾಯಿನ್ ಬಟನ್ ಕ್ಲಿಕ್ ಮಾಡೋ ಮೂಲಕ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ಭಾಳ ಮಿನಿಮಲ್ ಅಮೌಂಟು, ಭಾಳ ಅಂದರೆ ಭಾಳ ಮಿನಿಮಲ್ಲು, ಈ ಒಂದು ಕಾಸ್ಟ್ಲಿ ದುನಿಯಾದಲ್ಲಿ ಭಾಳ ಮಿನಿಮಲ್ ಆಗಿದೆ. ಸೊ ಸಹಕಾರವನ್ನು ನೀಡ್ತೀರಾ. ಸೊ ನಮ್ಮ ಒಂದು ಇನಿಷಿಯೇಷನ್ಗೆ ನಿಮ್ಮ ಹೆಲ್ಪ್ ಕೂಡ ಬೇಕಾಗುತ್ತೆ ಅಂತ ಹೇಳ್ತಾ, ಸೊ ಈಗ ನೇರವಾಗಿ ಅದಕ್ಕೆ ಪ್ರೊಸೀಜರ್ ಗೊತ್ತಿದೆ. ಸೊ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಏನೇನಾಗುತ್ತೆ ಅಂತ. ಸೊ ಏನಾದರೂ ಇಶ್ಯೂಸ್ ಇದ್ದರೆ ವಿಡಿಯೋ ಮಾಡಿದ್ದೀನಿ, ಮತ್ತು ಜಾಯ್ನ್ ಆಗೋದಕ್ಕೆ ಬೇಕಾಗಿರ್ತಕ್ಕಂಥ ಸ್ಟೆಪ್ಗಳನ್ನು PDF ಕೂಡ ಮಾಡಿ ಹಾಕಿದ್ದೀನಿ ಟೆಲಿಗ್ರಾಮ್ ಚಾನಲಲ್ಲಿ. ಸೊ ನೋಡ್ಬೋದು. ಮತ್ತು ಏನಾದರೂ ಇಶ್ಯೂಸ್ ಬಂದರೆ ಇಮೇಲ್ ಕೂಡ ಮಾಡ್ಬೋದು ವಿತ್ ಯುವರ್ ಫೋನ್ ನಂಬರ್. ಸೊ ನಾವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಇಷ್ಟು ಹೇಳ್ತಾ ಈಗ ಮೊದಲನೇ ಪ್ರಶ್ನೆ, ಜನವರಿ 2024 5ನೇ ಭಾಗದ ಪ್ರಮುಖ ಪ್ರಚಲಿತ ಘಟನೆಗಳ ಮೊದಲನೇ ಪ್ರಶ್ನೆ, ಕ್ವಶನ್ ನಂಬರ್ 1. ಜೊತೆಗೆ ಈಗ ಭಾರತ ರತ್ನ ಅವಾರ್ಡು ಅನೌನ್ಸ್ ಆಗಿದೆ ಮತ್ತು ಪದ್ಮ ಪ್ರಶಸ್ತಿಗಳು ಕೂಡ ಅನೌನ್ಸ್ ಆಗಿದ್ದಾವೆ. ಈ ಎಲ್ಲ ಒಂದು ವಿಶೇಷ ವಿಡಿಯೋಗಳ ಮೇಲೆ ಕೂಡ ಸೊ ಹೋಗಿ ನೋಡ್ಬೋದು ಯಾರಿಗೆ ಸಾಧ್ಯ ಇದೆ. ಓಕೆ, ಇನ್ನು ಕ್ವಶನ್ ನಂಬರ್ 1, ಮ್ಯಾಪಲ್ಸ್ ಅಪ್ಲಿಕೇಶನ್. ಸೊ ಇಲ್ಲಿ ಏನು ಕೇಳ್ತಾರೆ, ಬಹಳ ಡಿಫ್ರೆಂಟ್ ಆಗಿರ್ತಕ್ಕಂಥ ಕರೆಂಟ್ ಅಫೇರ್ಸ್ಗಳನ್ನು ನೋಡ್ತಾ ಇದ್ದೀವಿ. ಸೊ ಒಂದೊಂದ್ಸಲ ನೇರವಾಗಿರ್ತಕ್ಕಂಥ ಪ್ರಶ್ನೆಗಳು ಬರ್ತಾ ಇದ್ದಾವೆ. ಮ್ಯಾಪಲ್ಸ್ ಅಪ್ಲಿಕೇಶನ್ ಯಾವುದಕ್ಕೆ ಸಂಬಂಧಿಸಿದೆ, ಯಾವ ರಾಜ್ಯ ಇದನ್ನು ಬಳಸಿದೆ, ಯಾವ ವಿಚಾರಕ್ಕಾಗಿ ಬಳಸಿದೆ. ಸೊ ಹೀಗೆ ನಾವು ಎಲ್ಲದಕ್ಕೂ ರೆಡಿ ಆಗಿರಬೇಕು. ಹಂಗೆ ಬಂತು ಹಿಂಗೆ ಬಂತು ಅಂತ ಬರೀ ಕಂಪ್ಲೇಂಟ್ ಮಾಡ್ಕೊಂಡು ಕುಂತ್ರೆ ಆಗಲ್ಲ. ಸೊ ಜೀವನ ಇರೋದೇ ಅಡ್ಜಸ್ಟ್ ಆಗೋದಕ್ಕಲ್ವ. ನಮಗೆ ಬೇಕಾದಂತೆ ನಮಗೆ ನಮ್ಮ ಮೂಗಿನ ನೇರಕ್ಕೆ ಯಾವುದೂ ನಡೆಯಲ್ಲ ಅಲ್ವಾ. ಸೊ ಹೌದು, ಸಂವಿಧಾನ ಇದೆ, ಸರ್ಕಾರಗಳಿದ್ದಾವೆ, ಇನ್ನೊಂದಿದೆ ಮತ್ತೊಂದಿದೆ. ನಮ್ಮ ಮಾತನ್ನ ನಾವೇ ಕೇಳಲ್ಲ ಎಷ್ಟೋ ಸಲ, ಇನ್ನು ಬೇರೆಯವ್ರು ಏನು ಕೇಳ್ತಾರಲ್ವ. ಸೊ ಹಾಗಾಗಿ ನಾವು ಸುಮ್ಮನೆ ದೂಷಿಸ್ಕೊಂಡು ಕುಂತ್ರೆ ಸಾಕಾಗಲ್ಲ ಅಲ್ವಾ. ಸೊ ಜೀವನ ನಡೆಯಲ್ಲ. ಸೊ ಅಡ್ಜಸ್ಟ್ ಮಾಡಿಕೊಂಡು ಮರೆತು ಮುಂದೆ ಹೋಗ್ತಾ ಇರಬೇಕು. ಆ ಪೇಪರಲ್ಲಿ ಹಂಗೆ ಬಂತು, ಈ ಪೇಪರಲ್ಲಿ ಹಿಂಗೆ ಬಂತು. ನೋಡಿ, ನಮ್ಮ ಕರ್ನಾಟಕದಲ್ಲಿ 3 ಎಕ್ಸಾಮಿನೇಷನ್ ಅಥಾರಿಟೀಸ್ ಇದ್ದಾವೆ, ಎಕ್ಸಾಮ್ ನಡೆಸ್ತಕ್ಕಂಥ ಆರ್ಗನೈಸೇಷನ್ಸ್ ಇದೆ. ಒಂದು KPSC, ಮತ್ತೊಂದು KEA, ಮತ್ತೊಂದು KPSC. 3 ಕೂಡ ಡಿಫ್ರೆಂಟ್ ಆಗಿರ್ತಕ್ಕಂಥ ಪೇಪರ್ ತೆಗಿತೇವೆ. ಮೊನ್ನೆ ನೋಡ್ತಾ ಇದ್ರೆ ಒಂಥರ ನಮಗೆ ಒಂದು KPSC ಪೇಪರ್ ಸಾಲ್ವ್ ಮಾಡಿದ್ವಿ ಜಸ್ಟ್ 1 ಡೇ ಬಿಫೋರು. ಅದಾದಮೇಲೆ KEA ಪೇಪರ್ ಸಾಲ್ವ್ ಮಾಡಿದ್ವಿ ಜಸ್ಟ್ ಎ ಡೇ ಆಫ್ಟರು. ಸೊ ಹೆಂಗಿದೆ ನೋಡಿ. KPSC ಇದವರು ಒಂದು KSP ಅಲ್ವಾ, ಇದು ರೈಟ್, KSP ದವರು ಒಂಥರ ತೆಗಿತಾರೆ. ಇರಲಿ. ಸೊ ಎಲ್ಲದಕ್ಕೂ ಅಡ್ಜಸ್ಟ್ ಆಗಿ ನಾವು ಇರಬೇಕು. ನೀವು ನಮಗೆ ಅಡ್ಜಸ್ಟ್ ಆಗಿ ತೆಗಿರಿ ಅಂತ ಹೇಳೋಕ್ಕಾಗಲ್ಲ. ನಾವು ಅಷ್ಟು ದೊಡ್ಡವರು ಅಲ್ಲ. ಅದು ಅಷ್ಟು ದೊಡ್ಡವರಾಗಿದ್ದರೆ ನಾವು ಈ ವಿಡಿಯೋಗಳನ್ನ ನೋಡ್ತಾನೂ ಇರಲಿಲ್ಲ ಅಲ್ವಾ. ಇರಲಿ. ಸೊ ನಾನು ಹೇಳ್ತಾ ಇದ್ದೀನಿ, ಅಡ್ಜಸ್ಟ್ಮೆಂಟ್ ಈಸ್ ಅ ಲೈಫು. ಕೆಲವೊಂದು ನಮ್ಮ ಕೈಯಲ್ಲಿ, ನಮ್ಮ ಕೈ ಮೀರಿರ್ತಕ್ಕಂಥ ವಿಚಾರಗಳ ಮೇಲೆ ಭಾಳ ಆಲೋಚನೆ ಮಾಡೋಕ್ಕೆ ಹೋಗ್ಬಾರ್ದು. ಜೀವನ ಬಂದಂಗೆ ಹೋಗ್ಬೇಕಾಗುತ್ತೆ. ಕೆಲವೊಂದು ನಮ್ಮ ಕೈಯಲ್ಲಿ ಇರ್ತವೆ. ಚೆನ್ನಾಗಿ ಓದಬೇಕು, ನನ್ನ ಕೈಯಲ್ಲಿದೆ. ಚೆನ್ನಾಗಿ ವಿಡಿಯೋ ಮಾಡಬೇಕು, ನನ್ನ ಕೈಯಲ್ಲಿದೆ. ಎಲ್ಲರೂ ಬಂದು ನನ್ನ ವಿಡಿಯೋ ನೋಡ್ಬೇಕನ್ನೋದು ನನ್ನ ಕೈಯಲ್ಲಿಲ್ಲ ಅಲ್ವಾ. ಒಳ್ಳೆ ವಿಡಿಯೋ ಮಾಡ್ಬೋದು, 4 ಜನಕ್ಕೆ ಉಪಯೋಗ ಆಗ್ತಕ್ಕಂಥ ಕೆಲಸನ ಮಾಡ್ತಾ ಇದ್ದೀನಿ ಅನ್ನೋದು ನನ್ನ ಕೈಯಲ್ಲಿದೆ. ಅದನ್ನು ನಾನು ಮಾಡ್ತೀನಿ ಅಲ್ವಾ. ಆದರೆ ಪ್ರಪಂಚದಾಗಿರೋ ಎಲ್ಲರೂ ನನ್ನ ವಿಡಿಯೋ ನೋಡಬೇಕು, ಎಲ್ಲರೂ ಬಂದು ಒಳ್ಳೆ ಗ್ರೇಟ್ ಕಂಟೆಂಟ್ ಕೊಡ್ತಾ ಇದ್ದೀನಿ, IIT ಏನಿದೆ ಅಂದ್ಬಿಟ್ಟು ಎಲ್ಲ ನನ್ನ ವಿಡಿಯೋ ಬಂದು ನೋಡ್ರಿ ಅಂದ್ರೆ ನೋಡ್ತಾರಾ? ಇಲ್ಲ, ಅದು ನನ್ನ ಕೈಯಲ್ಲಿಲ್ಲ. ಒಳ್ಳೆ ಕಂಟೆಂಟು, ನನಗೆ ಸಮಾಧಾನ ಆಗ್ತಕ್ಕಂಥ, ಖುಷಿ ಆಗ್ತಕ್ಕಂಥ ವಿಚಾರಗಳನ್ನು ಶೇರ್ ಮಾಡ್ಕೊಳ್ಳೋದು. ಭಾರತ ರತ್ನ ಅನೌನ್ಸ್ ಆಯಿತು. ಭಾರತ ರತ್ನದ ಮೇಲೆ ಸೊ ಯಾವ ರೀತಿಯಾಗಿ ಭಾರತ ರತ್ನ ಅವಾರ್ಡನ್ನು ಕೊಡ್ತಾರೆ, ಸೊ ಯಾರ್ಯಾರಿಗೆ ಹಿಂದೆ ಕೊಟ್ಟಿದ್ರು, ಯಾವ ಕ್ಷೇತ್ರದವರು ಕೊಟ್ಟಿದ್ರು, ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡಬೇಕು. ಅದು ನನಗೆ ಖುಷಿ ಕೊಡುತ್ತೆ. ಪದ್ಮ ಅವಾರ್ಡ್ ಮೇಲೆ ಅನೌನ್ಸ್ ಆಯಿತು, ಪದ್ಮ ಅವಾರ್ಡ್ ಮೇಲೆ ಮಾಡಿದೆ. ಸೊ ಅದು ಖುಷಿ ಕೊಡ್ತು. ನೋಡ್ತಾರೆ, ಬಿಡ್ತಾರೆ. ಯಾರಿಗೆ ನಾನು ಫಾಲೋ ಮಾಡ್ಬೇಕಂತಿರ್ತಾರೆ ನೋಡ್ತಾರೆ. ಅದು ಬಿಟ್ಟು ಎಲ್ಲರೂ ನಾನು ವಿಡಿಯೋ ಬಂದು ನೋಡಿ ನಾನು IIT ಪಾಠ ಮಾಡ್ತಾ ಇದ್ದೀನಿ ಅಂದರೆ ನೋಡಲ್ಲ. ಅದು ಸಾಧ್ಯ ಇಲ್ಲ ಅಲ್ವಾ. ಅಂತ ಈಗ ಒಂದು ಎಲೆಕ್ಷನ್ ನಿಂತಿರ್ತಾರೆ. ಈಗ ಪ್ರಧಾನಮಂತ್ರಿ ಹೋಗಿ ಎಲೆಕ್ಷನ್ ನಿಂತರು ಅಲ್ಲಿ 60% ಮೇಲೆ ಅವ್ರಿಗೆ ಓಟ್ ಬೀಳಲ್ಲ. ಇನ್ನು 40% ಮೆಂಬರ್ ಅಂದರೆ ಅಲ್ಲಿ 1 ಲಕ್ಷ ಜನ ಓಟ್ ಹಾಕಿದ್ರೆ 60,000 ಜನ ಮಾತ್ರ ಇವರಿಗೆ
ಮತ ಹಾಕಿರ್ಬೋದು, ಇನ್ನೂ 40,000 ಜನ ಅಪೋಸಿಷನ್ಗೆ ಹಾಕಿರ್ತಾರೆ ಅಲ್ವಾ. ಸೊ ಎಂತಹ ಕಾಲಘಟ್ಟದಲ್ಲೂ ಕೂಡ ಸೊ ಅವರಿಗೆ ಇಷ್ಟ ಆಗದೆ ಇರೋರು ಅಥವಾ ಇದ್ದೇ ಇರ್ತಾರೆ, ಅದೆಲ್ಲವೂ ಸಮಾಜ ಅಲ್ವಾ. ಅಂತ ಅಶೋಕ ಮೌರ್ಯನಿಗೂ ಅಥವಾ ಚಂದ್ರಗುಪ್ತ ಮೌರ್ಯನಿಗೂ ಅಥವಾ ಬಸವಣ್ಣನವರಿಗೂ ಕೂಡ ಎಷ್ಟು ಜನ ವಿರೋಧಿಗಳಿದ್ರು ಅಲ್ವಾ. ಅಥವಾ ಹೀಗೆ ಅವೆಲ್ಲ ಬೇಡ, ಅಷ್ಟು ದೊಡ್ಡವರಲ್ಲ ನಾವು ಮಾತಾಡೋದಕ್ಕೆ. ಬಟ್ ನಾನು ಹೇಳ್ತಾ ಇರೋದೇನೆಂದರೆ, ಏನೋ ಹೇಳಕ್ಕೆ ಹೋಗಿ ಏನೋ ಹೇಳಿದಂಗೆ ಒಟ್ಟಾರೆಯಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಮುಂದೆ ಹೋಗ್ಬೇಕು, ರೆಡಿ ಆಗ್ಬೇಕಂತ ಹೇಳ್ತಾ, ಸೊ ಈಗ ನಾವು ಕರೆಂಟ್ ಅಫೇರ್ಸ್ ಬಗ್ಗೆ ಮಾತಾಡೋಣ. ಮ್ಯಾಪಲ್ಸ್ ಅಪ್ಲಿಕೇಶನ್ನಲ್ಲಿ ಎಲ್ಲ ಅಪಘಾತ ಬ್ಲಾಕ್ ಸ್ಪಾಟ್ಗಳನ್ನು ನಕ್ಷೆ ಮಾಡಿದ ಮೊದಲ ರಾಜ್ಯ ಯಾವುದು? Which state has recently become the first state to map all the accident black spots on the Mappls app? ಅಲ್ವಾ. ಸೊ ಅಂದರೆ ಅಲ್ಲಿ ಡೇಂಜರ್ ಝೋನ್ ಇದೆ, ಅಪಘಾತ ವಲಯ ಇದೆ ಅಂತ ಒಂದಷ್ಟು ಬೋರ್ಡ್ಗಳನ್ನು ಹಾಕಿರ್ತಾರೆ, ನಾವು ಡ್ರೈವ್ ಮಾಡ್ಬೇಕಾದ್ರೆ ನೋಡ್ತೀವಿ ಅಲ್ವಾ. ಅಲ್ಲಿ ಏನಂದರೆ ಡ್ರೈವ್ ಮಾಡ್ತಾ ಇರ್ತಕ್ಕಂಥವ್ರನ್ನ ಚಾಲಕರನ್ನು ಎಚ್ಚರಿಸೋದು, ನೋಡಪ್ಪ ಇಲ್ಲಿ ಸ್ವಲ್ಪ ಹುಷಾರಾಗಿ ಓಡಿಸು ನೀನು ಅಂದಂಗೆ. ಅಂತಹ ಎಲ್ಲ ಬ್ಲ್ಯಾಕ್ ಸ್ಪಾಟ್ಗಳನ್ನು ನಕ್ಷೆ ಮೂಲಕ ಮ್ಯಾಪ್ ಮಾಡಿ ಅದಕ್ಕೊಂದು ಆ್ಯಪನ್ನು ತಯಾರಿಸಿ ಅವರು ಡ್ರೈವ್ ಮಾಡ್ಕೊತ ಹೋಗ್ಬೇಕಾದ್ರೆ ಆ ಆ್ಯಪಲ್ಲಿ ಒಂದು ಮೆಸೇಜ್ ಬರುತ್ತೆ, ಒಂದು ಆಡಿಯೋ ಸೌಂಡ್ ಬರುತ್ತೆ. ಸೊ ನಿಮ್ಮ ಬ್ಲ್ಯಾಕ್ ಸ್ಪಾಟ್ ಬರ್ತಾ ಇದೆ, ಅಪಘಾತ ವಲಯ ಮುಂದೆ ಇದೆ 100 ಮೀಟ್ರಲ್ಲಿ, ನೀವು ಸ್ವಲ್ಪ ನಿಧಾನವಾಗಿ ಓಡಿಸಿ, ಎಚ್ಚರಿಕೆಯಿಂದ ಓಡಿಸಿ, ಸ್ಲೋ ಆಗಿ ಓಡಿಸಿ ಅಂತ ಎಚ್ಚರಿಕೆಯನ್ನು ಕೊಟ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಹಾಗಾದ್ರೆ ಇಂತಹ ತಮ್ಮ ರಾಜ್ಯದಲ್ಲಿರುವ ಎಲ್ಲ ಬ್ಲ್ಯಾಕ್ ಸ್ಪಾಟ್ಗಳನ್ನು ಮ್ಯಾಪ್ ಮಾಡಿ ಒಂದು ಆ್ಯಪಲ್ಲಿ ಹಾಕಿ ಆ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಂಡವ್ರಿಗೆ ಆ ಇನ್ಸ್ಟ್ರಕ್ಷನ್ಗಳನ್ನು ನೀಡ್ತಕ್ಕಂಥ ಒಂದು ಹೊಸ ನಮ್ಮ ದೇಶದಲ್ಲಿ ಮೊಟ್ಟ ಮೊದಲ ಒಂದು ಅಪ್ಲಿಕೇಶನ್ ತಂದಿರತಕ್ಕಂಥ ರಾಜ್ಯ ಯಾವುದು ಅಂತ ಇಲ್ಲಿ ಪ್ರಶ್ನೆ. ಸೊ ರಾಜಸ್ಥಾನ, ಕರ್ನಾಟಕ, ಮಹಾರಾಷ್ಟ್ರ, ಪಂಜಾಬ್ ಅಂದರೆ ಸರಿಯಾದ ಉತ್ತರ ಪಂಜಾಬ್ ಆಗುತ್ತೆ. ಮ್ಯಾಪಲ್ಸ್ ಎನ್ನುವ ಅಪ್ಲಿಕೇಶನ್ನಲ್ಲಿ ಪಂಜಾಬು ತನ್ನ ರಾಜ್ಯದ ಎಲ್ಲ ಅಪಘಾತ ಬ್ಲ್ಯಾಕ್ ಸ್ಪಾಟ್ಗಳನ್ನು ನಕ್ಷೆ ಮಾಡಿರ್ತಕ್ಕಂಥ ದೇಶದಲ್ಲಿಯೇ ಮೊಟ್ಟ ಮೊದಲ ರಾಜ್ಯವಾಗುತ್ತೆ ಪಂಜಾಬ್. ಅದರ ಮೇಲೇನೆ ಇರ್ತಕ್ಕಂಥದ್ದು ನೋಡಿ, ಮ್ಯಾಪ್ ಮೈ ಇಂಡಿಯಾ ಮ್ಯಾಪಲ್ಸ್. ಸೊ ಇದೊಂದು 3D ಜಂಕ್ಷನ್ ವ್ಯೂ ಇರುತ್ತೆ, ಸೇಫ್ಟಿ ಅಲರ್ಟ್ಸ್ ಕೂಡ ಇರ್ತವೆ. ಓಕೆ, ಒಟ್ಟು 784 ಅಲ್ಲಿ ಬ್ಲ್ಯಾಕ್ ಸ್ಪಾಟ್ಗಳಿದಾವಂತೆ ಆ ರಾಜ್ಯದಲ್ಲಿ. ಅವೆಲ್ಲವುಗಳನ್ನು ಈ ಒಂದು ಆ್ಯಪಲ್ಲಿ ಹಾಕಿದ್ದಾರೆ, ಮ್ಯಾಪಲ್ಸ್ ಎನ್ನುವ ಆ್ಯಪಲ್ಲಿ. ಸೊ ಅಲ್ಲಿನ ಸಡಕ್ ಸುರಕ್ಷಾ ಫೋರ್ಸ್ ಎನ್ನುವ ಒಂದು ಇನಿಷಿಯೇಷನ್ ಅಲ್ಲಿ ಇವೆಲ್ಲವುಗಳನ್ನು ತಂದಿದ್ದಾರೆ ಒಟ್ಟಾರೆಯಾಗಿ. ಸೊ ಅರ್ಥ ಆಯ್ತು ಅನ್ಕೊಳ್ತೀನಿ. ಇನ್ನು ಪಂಜಾಬ್ ಬಗ್ಗೆ ಅವಾಗವಾಗ ಅಥವಾ ಯಾವುದೇ ಸ್ಟೇಟ್ ಬಗ್ಗೆ ನಾನು ಇನ್ಫಾರ್ಮೇಶನ್ ಹೇಳಿದ್ರು ಆ ಸ್ಟೇಟಿನ ಕೆಲವೊಂದು ಮಾಹಿತಿಯನ್ನು ನಾನು ರೀಕ್ಯಾಪ್ ಮಾಡಿಕೊಡ್ತಾ ಇರ್ತೀನಿ. ಸೊ ಪಂಜಾಬ್ನ ರಾಜಧಾನಿ ಚಂಡೀಗಢ ಆಗುತ್ತೆ ಅಲ್ವಾ. ಈವನ್ ಹರಿಯಾಣದ ರಾಜಧಾನಿ ಕೂಡ ಚಂಡೀಗಢ. ಈವನ್ ಚಂಡೀಗಢ ಒಂದು ಕೇಂದ್ರಾಡಳಿತ ಪ್ರದೇಶವೂ ಕೂಡ ಹೌದು. ಮತ್ತು ಪಂಜಾಬಿನ ಅತಿ ದೊಡ್ಡ ನಗರ ಲೂಧಿಯಾನ, ಅಲ್ಲಿ 23 ಜಿಲ್ಲೆಗಳಿದ್ದಾವೆ. ಮತ್ತು ಬನ್ವರಿಲಾಲ್ ಪುರೋಹಿತ್ ಅವರು ಪಂಜಾಬಿನ ರಾಜ್ಯಪಾಲರು ಹಾಗೂ ಅಲ್ಲಿನ ಮುಖ್ಯಮಂತ್ರಿಗಳು ಆಪ್ ಪಕ್ಷದ ಭಗವಂತ ಮಾನ್ ಅವರು, ಆಮ್ ಆದ್ಮಿ ಪಕ್ಷದ ಭಗವಂತ್ ಸಿಂಗ್ ಮಾನ್ ಮುಖ್ಯಮಂತ್ರಿ, ಬನ್ವರಿಲಾಲ್ ಪುರೋಹಿತ್ ಅಲ್ಲಿನ ರಾಜ್ಯಪಾಲರು. ಪಂಜಾಬ್ ಆ್ಯಪ್ ಮೇಕ್ಸ್ ಹಿಸ್ಟ್ರಿ ಬೈ ಮ್ಯಾಪಿಂಗ್ ಆಲ್ ದ ಆಕ್ಸಿಡೆಂಟ್ ಸ್ಪಾಟ್ಸ್. ಸೊ ಇಷ್ಟೇ ನ್ಯೂಸ್. ಸೊ ನೆಕ್ಸ್ಟ್ 2ನೇ ಪ್ರಶ್ನೆ, ಸಂಸದ ರತ್ನ ನೋಡಿ, ಸಂಸದ ರತ್ನ ಪ್ರಶಸ್ತಿಗಳನ್ನು ಪಡೆದವರಲ್ಲಿ ಒಬ್ಬರಾದ ಸುಕಾಂತ ಮುಜುಮ್ದಾರ್ ಅವರು ಯಾವ ರಾಜಕೀಯ ಪಕ್ಷಕ್ಕೆ ಸೇರಿದವರು? ಸುಕಾಂತ ಮುಜುಮ್ದಾರ್, who is one of the recipients of the ಸಂಸದ ರತ್ನ ಅವಾರ್ಡ್ಸ್, belong to which political party? ಸೊ ಈಗ ನಮ್ಮ ಸಂಸತ್ತಿದೆ, ಆ ಸಂಸತ್ತಿನಲ್ಲಿ ಎಲ್ಲ ಸಂಸದರು ಇದ್ದಾರೆ. ಆ ಸಂಸದರಲ್ಲಿ ಯಾರು ಚೆನ್ನಾಗಿ ಪ್ರೆಸೆಂಟ್ ಆಗ್ತಾರೆ, ಈಗ ಒಂಥರ ನಾವು ಕ್ಲಾಸಲ್ಲಿ ಒಳ್ಳೆ ದಿನಾಲು ಕ್ಲಾಸಿಗೆ ಬರ್ತಾನೆ, ಹೇಳಿದ ಅಸೈನ್ಮೆಂಟ್ ಎಲ್ಲ ಮಾಡ್ತಾನೆ, ಮತ್ತೆ ಆಕ್ಟಿವ್ ಆಗಿರ್ತಾನೆ, ಏನೇ ಕ್ವಶನ್ ಕೇಳಿ ಹೇಳ್ತಾನೆ ಅಂತವನ್ನ ಬೆಸ್ಟ್ ಸ್ಟೂಡೆಂಟ್ ಅವಾರ್ಡ್ ಕೊಡ್ತೀವಲ್ವಾ. ಅದೇ ಥರ ನಮ್ಮ ಸಂಸದರಿಗೆ ಒಂಥರ ಬೆಸ್ಟ್ ಸಂಸದ ಅವಾರ್ಡ್ ಇದ್ದಂಗೆ ಅವುಗಳನ್ನ ಸಂಸದ ರತ್ನ ಅಂತ ಕರೀತಾರೆ. ಅಂತಹ ಸಂಸದ ರತ್ನ ಪ್ರಶಸ್ತಿ ಪಡೆದವರಲ್ಲಿ ಒಬ್ಬರು ಸುಕಾಂತ ಮುಜುಮ್ದಾರ್ ಅವರು. ಅವ್ರು ಯಾವ ಪಕ್ಷಕ್ಕೆ ಸೇರಿದ್ದಾರೆ ಅಂತ ಪ್ರಶ್ನೆ ಒಂದು ವೆಬ್ಸೈಟ್ ಅಲ್ಲಿ ಬಂದಿರತಕ್ಕಂಥದ್ದು. ನಾನು ಕೇಳಿದ್ರೆ ಅವರು ಹೆಸರನ್ನ ಕೇಳ್ತಾ ಇರಲಿಲ್ಲ, ಎಷ್ಟು ಜನರಿಗೆ ಕೊಡಲಾಗಿದೆ ಅಂತ ಕೇಳ್ತಾ ಇದ್ದೆ. ಓಕೆ, ಗಮನಿಸ್ಬೇಕಿಲ್ಲ. ಸೊ ಹಾಗಾಗಿ ಯಾಕಂದ್ರೆ ಇಲ್ಲಿ ನಾನು ಕೇಳಿದ ಪ್ರಶ್ನೆ ಎಕ್ಸಾಮ್ ಅಲ್ಲಿ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಅವರೇ ನನ್ನ ವಿಡಿಯೋ ನೋಡಿ ಕ್ವಶನ್ ತೆಗಿತಾರಂತಲ್ಲ, ಅವರು ವೆಬ್ಸೈಟ್ಗಳನ್ನ ರೆಫರ್ ಮಾಡಿ ಕ್ವಶನ್ಗಳನ್ನ ತೆಗಿತಾರೆ. ನಾವು ಅದು ಮಿಸ್ ಆಗಬಾರ್ದು ಅಂತ ವೆಬ್ಸೈಟ್ ಇಲ್ಲಿ ಇರೋದನ್ನು ಕೂಡ ತೆಗಿತೀವಿ. ಓಕೆ,
ಹಾಗಾಗಿ ಇಲ್ಲಿ ಸುಕಾಂತ ಮುಜುಮ್ದಾರ್ ಅವರು ಯಾವ ಪಕ್ಷದವರು, ಬಿಜೆಪಿನ, ಕಾಂಗ್ರೆಸ್ ಅಥವಾ NCPನ, ಶಿವಸೇನಾ ಅಂದ್ರೆ ಸರಿಯಾದ ಉತ್ತರ ಬಿಜೆಪಿ ಪಕ್ಷದವರು ಸುಕಾಂತ ಮುಜುಮ್ದಾರ್ ಅವರು. ಸೊ ಇವರು ಸಂಸದ ರತ್ನ ಪ್ರಶಸ್ತಿ ಪುರಸ್ಕೃತರಲ್ಲಿ ಒಬ್ಬರಾಗ್ತಾರೆ. ಇವರು ಬಿಜೆಪಿ ಪಕ್ಷಕ್ಕೆ ಸೇರಿದ್ದಾರೆ. ಲೋಕಸಭೆಯಲ್ಲಿ ಅವರ ಕಾರ್ಯಕ್ಷಮತೆಯ ಆಧಾರದ ಮೇಲೆ ಉನ್ನತ ಸಾಧನೆ ಮಾಡಿರ್ತಕ್ಕಂಥ ಸಂಸದರನ್ನ ಗುರುತಿಸಲು ವಾರ್ಷಿಕವಾಗಿ ಈ ಸಂಸದ ರತ್ನ ಪ್ರಶಸ್ತಿಯನ್ನು ನೀಡಲಾಗುತ್ತೆ. ಈ ಸಲ ಬಿಜೆಪಿ ಪಕ್ಷದಿಂದ ಸುಕಾಂತ ಮುಜುಮ್ದಾರ್, ಶಿವಸೇನೆ ಪಕ್ಷದಿಂದ ಶ್ರೀಕಾಂತ್ ಏಕನಾಥ್ ಶಿಂದೆ, ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು ಏಕನಾಥ್ ಶಿಂದೆರವರ ಮಗ ಶಿವಸೇನೆಯಿಂದ, ಬಿಜೆಪಿಯಿಂದ ಮತ್ತೊಬ್ಬರು ಸುಧೀರ್ ಗುಪ್ತಾರವರು, ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿ NCPಯಿಂದ ಅಮೋಲ್ ರಾಮ್ ಸಿಂಗ್ ಕೋಲೆ ಮತ್ತು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನಿಂದ ಕುಲದೀಪ್ ರಾಯ್ ಶರ್ಮಾರವರು ಈ ವರ್ಷದ ಸಂಸದ ರತ್ನ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಈ ಪ್ರಶಸ್ತಿಯು ಭಾರತೀಯ ರಾಜಕೀಯದಲ್ಲಿ ಮಹತ್ವದ ಗೌರವವನ್ನು ಹೊಂದಿದೆ. ಲೋಕಸಭೆಯಲ್ಲಿ ಸಂಸತ್ತಿನ ಸದಸ್ಯರ ಕೊಡುಗೆಗಳನ್ನ ಗಮನಿಸಿ ಕಾರ್ಯಕ್ಷಮತೆಯನ್ನ ಒಂದು ಎತ್ತಿ ತೋರಿಸ್ತಕ್ಕಂಥ ಕೆಲಸವನ್ನ ಇದು ಮಾಡ್ತಾ ಇದೆ ಅನ್ನೋದನ್ನ ಗಮನಿಸೋಣ. ಒಟ್ಟಾರೆಯಾಗಿ ಸುಕಾಂತ ಮುಜುಮ್ದಾರ್ ಬಿಜೆಪಿ, ಶ್ರೀಕಾಂತ್ ಏಕನಾಥ್ ಶಿಂದೆ ಶಿವಸೇನೆ, ಸುಧೀರ್ ಗುಪ್ತಾ ಬಿಜೆಪಿ, ರಾಮ್ ಸಿಂಗ್ ಕೋಲೆ NCP ಮತ್ತು ಕುಲದೀಪ್ ರಾಯ್ ಶರ್ಮಾ ಕಾಂಗ್ರೆಸ್ನಿಂದ ಈ ವರ್ಷ ಸಂಸದ ರತ್ನ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಅವರ ಡೀಟೇಲ್ಸ್ ಕೂಡ ಇಲ್ಲಿದೆ. 5 ಲೋಕಸಭಾ MP ಸೆಲೆಕ್ಟೆಡ್ ಫಾರ್ ಸಂಸದ ರತ್ನ ಅವಾರ್ಡ್ಸ್. ಇಲ್ಲಿ ಗಮನಿಸಬೇಕು, ಈ 5 ಜನ ಕೂಡ ಲೋಕಸಭೆಯ ಸಂಸದರಿಗೆ ನೀಡ್ತಕ್ಕಂಥದ್ದು ಸಂಸದ ರತ್ನ. ಗಮನಿಸಬೇಕು, ಇಲ್ಲಿ ರಾಜ್ಯಸಭೆ ಅಲ್ಲ. 5 ಲೋಕಸಭಾ MPs ನೋಡಿದ್ವಿ. ಈ ಸಂಸದ ರತ್ನ ಅವಾರ್ಡು ವಾರ್ಷಿಕವಾಗಿ ನೀಡ್ತಕ್ಕಂಥದ್ದು ಟಾಪ್ ಪರ್ಫಾರ್ಮಿಂಗ್ ಪಾರ್ಲಿಮೆಂಟೇರಿಯನ್ಸ್. ಟಾಪ್ ಪರ್ಫಾರ್ಮಿಂಗ್ ಓಕೆ ಅಂದ್ರೆ ಬೆಸ್ಟ್ ಸ್ಟೂಡೆಂಟ್ಸ್ ಅನ್ನಂಗೆ. ಒಂದು ವೇಳೆ 5 ವರ್ಷದಲ್ಲಿ ಬೆಸ್ಟ್ MP ಆದ್ರೆ ಅವರಿಗೆ ಇನ್ನೊಂದು ಅವಾರ್ಡ್ ಕೊಡ್ತಾರೆ, ಸಂಸದ ಮಹಾರತ್ನ ಅವಾರ್ಡ್, ಪ್ರೆಸೆಂಟೆಡ್ ಒನ್ಸ್ ಇನ್ 5 years. 5 ವರ್ಷಗಳಿಗೊಮ್ಮೆ ಲೋಕಸಭೆಯಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿರ್ತಕ್ಕಂಥ ಸಂಸದರಿಗೆ ಸಂಸದ ಮಹಾರತ್ನವಾದ್ರೆ ಸಂಸದ ರತ್ನ ಆನ್ಯುವಲಿ ಕೊಡ್ತಾರೆ. ಇಷ್ಟು ಅರ್ಥ ಆಯ್ತು ಅನ್ಕೊಳ್ತೇನೆ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಓಕೆ, ಈ ತರ ಹೇಳಿದಾಗ ಮೋಸ್ಟ್ಲಿ ನಿಮಗೆ ಮರ್ತು ಹೋಗಲ್ಲ ಅನ್ನೋದು ನನ್ನ ಭಾವನೆ. ಬಹಳ ಜನ ಹೇಳ್ತಾ ಇರ್ತಾರೆ, ಸರ್ ನಿಮ್ದು ವಿಡಿಯೋ ಕೇಳಿದಾಗ ನಮಗೆ ಹೆಚ್ಚಿನ ನೆನಪಿರುತ್ತೆ, ಮತ್ತೆ ಎಕ್ಸಾಮ್ ಅಲ್ಲಿ ಒಂಥರ ಆ ವಿಡಿಯೋ ನೆನಪಾಗುತ್ತೆ, ನೀವು ಮಾತಾಡಿರ್ತಕ್ಕಂಥ ವರ್ಡ್ಗಳು ನೆನಪಾಗ್ತವೆ. ಹಾಗಾಗಿ ಒಂದ್ಸಲ ರಿವಿಷನ್ ಮಾಡ್ಕೊಂಡ್ರಂತ ಇನ್ನೂ ಆ PDF ಕೊಡ್ತೀರಲ್ವ, ಆ PDF ನೋಡಿದಾಗ ಒಂಥರ ರಿವಿಷನ್ ಆದಂಗೆ ಆಗುತ್ತೆ ಅಂತ ಕೇಳ್ತೀರಾ. ಅರ್ಥ ಆಯ್ತು ಅನ್ಕೊಳ್ತೀನಿ. ನೆಕ್ಸ್ಟ್ ಕ್ವಶನ್ ನಂಬರ್ 3. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಉದಾಂತಿ ಸೀತಾ ನದಿ ಹುಲಿ ಸಂರಕ್ಷಿತ ಪ್ರದೇಶ ಯಾವ ರಾಜ್ಯದಲ್ಲಿದೆ? ದ ಉದಾಂತಿ ಸೀತಾ ನದಿ ಟೈಗರ್ ರಿಸರ್ವ್ ದಟ್ ವಾಸ್ ರೀಸೆಂಟ್ಲಿ ಇನ್ ದ ನ್ಯೂಸ್ ಈಸ್ ಲೊಕೇಟೆಡ್ ಇನ್ ವಿಚ್ ಸ್ಟೇಟ್? ಇಲ್ಲಿ ಉದಾಂತಿ ಮತ್ತು ಸೀತಾ ಎನ್ನುವ 2 ನದಿಗಳು, 2 ವೈಲ್ಡ್ ಲೈಫ್ ಸ್ಯಾಂಕ್ಚುರಿಗಳನ್ನ ಒಂದು ಕಲಿಸಿ ಒಂದು ಸಂರಕ್ಷಿತ ಪ್ರದೇಶ ಟೈಗರ್ ರಿಸರ್ವ್ ಅನ್ನು ಮಾಡ್ತಾರೆ, ಹುಲಿ ಸಂರಕ್ಷಿತ ಪ್ರದೇಶ. ಅದು ಯಾವ ರಾಜ್ಯದಲ್ಲಿದೆ ಮತ್ತು ಅದು ಯಾಕೆ ಸುದ್ದಿಯಲ್ಲಿದೆ ಅಂತಕ್ಕಂಥದ್ದು. ಇದೇನು ಹೊಸದಲ್ಲ, ಬಹಳ ಹಳೆಯದೆ, ಬಟ್ ಈಗ ಸುದ್ದಿಯಲ್ಲಿದೆ. ಯಾವ ಕಾರಣಕ್ಕಾಗಿ ಅಂತ ಹೇಳ್ತೀನಿ. ಫಸ್ಟ್ ಇದು ಯಾವ ರಾಜ್ಯದಲ್ಲಿದೆ, ಯಾಕಂದ್ರೆ ನೇರವಾಗಿ ಪ್ರಶ್ನೆ ವೆಬ್ಸೈಟ್ ಇಂದ ತೆಗೆದುಕೊಳ್ತಾರಲ್ವಾ, ಅದಕ್ಕೆ ನಾವು ರೆಡಿ ಇರ್ಬೇಕಲ್ವಾ. ಮಧ್ಯಪ್ರದೇಶ, ಕರ್ನಾಟಕ, ಪಶ್ಚಿಮ ಬಂಗಾಳ, ಛತ್ತೀಸ್ಗಢ ಅಂದ್ರೆ ಸರಿಯಾದ ಉತ್ತರ ಛತ್ತೀಸ್ಗಢ ರಾಜ್ಯದಲ್ಲಿ ಉದಾಂತಿ ಸೀತಾ ನದಿ ಹುಲಿ ಸಂರಕ್ಷಿತ ಪ್ರದೇಶ ಬರುತ್ತೆ. ಯಾಕೆ ಸುದ್ದಿಯಲ್ಲಿದೆ? ಅಲ್ಲೇನಾಗಿತ್ತು, ಈಗ ಒಂದು ಸಂರಕ್ಷಿತ ಪ್ರದೇಶ ಇದೆ ಅಂದ ಮಾತ್ರಕ್ಕೆ ಅದನ್ನೇನು ಹಾಗೆ ಬಿಡಲ್ಲ. ಅದನ್ನ ಎನ್ಕ್ರೋಚ್ ಮಾಡ್ಕೊಳ್ತಾರೆ. ಬೆಂಗಳೂರಲ್ಲಿ ಇರ್ತಕ್ಕಂಥ ಕೆರೆಗಳ ಕಥೆ ಏನಾಗಿದೆ ಅಲ್ವಾ? ಹಾಗಾದ್ರೆ ಆ ಕೆರೆಗಳ ಸುತ್ತಮುತ್ತ ಎನ್ಕ್ರೋಚ್ ಏನಾಗಿದೆ, ಅತಿಕ್ರಮಣ ಏನಾಗಿದೆ, ಅದನ್ನ ಹೋಗ್ಸೋದಕ್ಕೆ ಬಹಳ ಪ್ರಯತ್ನ ಮಾಡ್ತಾರೆ, ಬಟ್ ಆಗಲ್ಲ. ಬಟ್ ಇಲ್ಲಿ ಏನಾಗಿದೆ, ಉದಾಂತಿ ಸೀತಾ ನದಿ ಹುಲಿ ಸಂರಕ್ಷಿತ ಪ್ರದೇಶ ಏನಿದೆ ಛತ್ತೀಸ್ಗಢದಲ್ಲಿ, ಅದರ ಅತಿಕ್ರಮಣವಾಗಿರ್ತಕ್ಕಂಥ ಪ್ರದೇಶವನ್ನ ಈಗ ಅತಿಕ್ರಮಣವನ್ನು ತೆರವು ಮಾಡೋದಕ್ಕೆ ಅಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಅಲ್ಲಿ ಅಲ್ಲಿನ ಅತಿಕ್ರಮಣ ತೆರವುಗೂ ಹೋಗಿರ್ತಕ್ಕಂಥ ಸಿಬ್ಬಂದಿ ಮೇಲೆ ಅಲ್ಲಿನ ಜನ ಅಟ್ಯಾಕ್ ಮಾಡಿದ್ದಾರೆ. ಹಾಗಾಗಿ ಸುದ್ದಿಯಲ್ಲಿದೆ. ಗರಿಯಾಬಂದ್ ಜಿಲ್ಲೆಯಲ್ಲಿರುವ ಅಂದ್ರೆ ಛತ್ತೀಸ್ಗಢದ ಗರಿಯಾಬಂದ್ ಜಿಲ್ಲೆಯಲ್ಲಿರುವ ಹುಲಿ ಸಂರಕ್ಷಿತ ಪ್ರದೇಶವು ಅದರ ಬಫರ್ ಪ್ರದೇಶದಲ್ಲಿ ಅತಿಕ್ರಮಣದಿಂದಾಗಿ ಸವಾಲುಗಳನ್ನು ಎದುರಿಸ್ತಾ ಇತ್ತು. ಅತಿಕ್ರಮಣದಾರರು ಸಲ್ಲಿಸಿದ್ದ ಅರ್ಜಿಯನ್ನ ನ್ಯಾಯಾಲಯ ತಿರಸ್ಕರಿಸಿದ ನಂತರ ಕಾನೂನು ಹೋರಾಟದ ನಂತರ ಛತ್ತೀಸ್ಗಢ ಹೈಕೋರ್ಟ್ ಅತಿಕ್ರಮಣದಾರರನ್ನ ಮೀಸಲು ಪ್ರದೇಶದಿಂದ ತೆಗೆದುಹಾಕಲು ಆದೇಶವನ್ನು ಕೂಡ ನೀಡಿತ್ತು. ಆದರೆ ಆ ತೆರವಿಗೆ ಹೋಗಿರ್ತಕ್ಕಂಥ ಅಲ್ಲಿನ ಸಿಬ್ಬಂದಿ ಮೇಲೆ ಅಲ್ಲಿನ ವಿಲೇಜರ್ಸ್ ಅಟ್ಯಾಕ್ ಮಾಡಿದ್ದಾರೆ. ಹಾಗಾಗಿ ಸುದ್ದಿಲಿದೆ ಉದಾಂತಿ ಸೀತಾ ನದಿ ಟೈಗರ್ ರಿಸರ್ವ್ ಛತ್ತೀಸ್ಗಢ.
ರೈಟ್. ಇದನ್ನ 2008-09 ಸಾಲಿನಲ್ಲಿ 2 ವೈಲ್ಡ್ ಲೈಫ್ ಸ್ಯಾಂಕ್ಚುರಿಗಳನ್ನು ಮರ್ಜ್ ಮಾಡಿ ಉದಾಂತಿ ಮತ್ತು ಸೀತಾ ನದಿ ಎನ್ನುವ 2 ವನ್ಯಜೀವಿ ಧಾಮಗಳನ್ನು ಮರ್ಜ್ ಮಾಡುವ ಮೂಲಕ ಒಂದು ಉದಾಂತಿ ಸೀತಾ ನದಿ ಟೈಗರ್ ರಿಸರ್ವ್ ಅನ್ನು ಛತ್ತೀಸ್ಗಢದ ಗಾರಿಯಾಬಾಂದ್ ಜಿಲ್ಲೆಯಲ್ಲಿ ಸ್ಥಾಪಿಸಲಾಗಿತ್ತು. ಓಕೆ, ಅಲ್ಲಿ 2 ನದಿ ಹರಿತವೆ, ಉದಾಂತಿ ಮತ್ತು ಸೀತಾ ನದಿಗಳು. ಇನ್ನು ಛತ್ತೀಸ್ಗಢದ ಬಗ್ಗೆ, ನವರಾಯ್ಪುರು ಛತ್ತೀಸ್ಗಢದ ರಾಜಧಾನಿ ಆದರೆ ಅಲ್ಲಿ 33 ಜಿಲ್ಲೆಗಳಿದ್ದಾವೆ ಮತ್ತು ವಿಶ್ವಭೂಷಣ್ ಹರಿಚಂದನ್ ಅವರು ಛತ್ತೀಸ್ಗಢದ ರಾಜ್ಯಪಾಲರಾದರೆ ಇತ್ತೀಚೆಗೆ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಬಿಜೆಪಿಯ ವಿಷ್ಣುದೇವ್ ಸಾಯಿರವರು ಛತ್ತೀಸ್ಗಢದ ಮುಖ್ಯಮಂತ್ರಿಗಳು. ಮತ್ತು ಕ್ವಶನ್ ನಂಬರ್ 4, ವಿಶ್ವಸಂಸ್ಥೆಯ ವಿಶ್ವ ಆರ್ಥಿಕ ಪರಿಸ್ಥಿತಿ ಮತ್ತು 2024 ಪ್ರಾಸ್ಪೆಕ್ಟ್ಸ್ ವರದಿಯ ಪ್ರಕಾರ 2024ರಲ್ಲಿ ಭಾರತದ ಯೋಜಿತ GDP ಬೆಳವಣಿಗೆ ದರ ಎಷ್ಟಿದೆ? ಈಗ 2023 ಏಪ್ರಿಲ್ 1ರಿಂದ ಈ ಒಂದು ಆರ್ಥಿಕ ವರ್ಷ ಆರಂಭವಾಗಿ 2024 ಮಾರ್ಚ್ 31ರವರೆಗೆ ಈ ಆರ್ಥಿಕ ವರ್ಷ ಇರುತ್ತೆ. ಇದರಲ್ಲಿ GDP ಬೆಳವಣಿಗೆ ಎಷ್ಟಿದೆ ಅಂತ ಆಯಾ ಸಂಸ್ಥೆಗಳು ಆಗಾಗ ಒಂದು ಏನಂತೀವಿ ನಾವು ಫೋರ್ಕ್ಯಾಸ್ಟ್ ಅನ್ನ ಮಾಡ್ತಾ ಇರ್ತಾರೆ. ಅಂದ್ರೆ ಎಷ್ಟಾಗ್ಬೋದು ಅಂತ ಒಂದು ಅಂದಾಜನ್ನ ಮಾಡ್ತಾ ಇರ್ತಾರೆ. ಅದು ಒಂದು ಕಡೆ. ಅದರ ಜೊತೆಗೆ 2024ರ ಏಪ್ರಿಲ್ 1ಕ್ಕೆ ಏನು ಮುಂದಿನ ವರ್ಷ ಅಂದ್ರೆ ಈ ವರ್ಷದ ಏಪ್ರಿಲ್ 1ರಿಂದ ಏನು ಆರಂಭವಾಗುತ್ತೆ, ನೆಕ್ಸ್ಟ್ ಫೈನಾನ್ಷಿಯಲ್ ಇಯರ್, ಅಕಾಡೆಮಿಕ್ ಇಯರ್ ಅಲ್ಲ, ಫೈನಾನ್ಷಿಯಲ್ ಇಯರ್, ಅಲ್ಲಿಂದ ಸ್ಟಾರ್ಟ್ ಆಗಿ 2025ರ ಮಾರ್ಚ್ 31ರವರೆಗೆ ಇರುತ್ತಲ್ವ ಮುಂದಿನ ಆರ್ಥಿಕ ವರ್ಷ. ಆ ಮುಂದಿನ ಆರ್ಥಿಕ ವರ್ಷಕ್ಕೆ ಭಾರತದ GDP ಬೆಳವಣಿಗೆ ದರ ಎಷ್ಟಿರ್ಬೋದಂತ ಈಗಿನಿಂದಲೇ ಅಂದಾಜು ಮಾಡ್ತಾರೆ. ಆ ಅಂದಾಜು ಮಾಡ್ತಕ್ಕಂಥ ಒಂದು ನಂಬರ್ ಅನ್ನ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಸೊ ನೋಡಿ, ಆಸ್ ಪರ್ ದಿ ಯುನೈಟೆಡ್ ನೇಷನ್ಸ್ ವರ್ಲ್ಡ್ ಎಕಾನಮಿಕ್ ಸಿಚುವೇಶನ್ ಅಂಡ್ ಪ್ರಾಸ್ಪೆಕ್ಟ್ಸ್ ರಿಪೋರ್ಟ್, ಅಲ್ವಾ, ಯುನೈಟೆಡ್ ನೇಷನ್ಸ್ ವಿಶ್ವಸಂಸ್ಥೆ ಏನು ರಿಪೋರ್ಟ್ಗಳನ್ನು ಕೊಡ್ತಾ ಅದು ಬಹಳ ಇಂಪಾರ್ಟೆಂಟು. ಅದರಲ್ಲೂ ಯಾವ ರಿಪೋರ್ಟು? ವರ್ಲ್ಡ್ ಎಕಾನಮಿಕ್ ಸಿಚುವೇಶನ್ ಅಂಡ್ ಪ್ರಾಸ್ಪೆಕ್ಟ್ಸ್ ರಿಪೋರ್ಟ್ಸ್ 2024. ಅದರಲ್ಲಿ ಭಾರತದ ಪ್ರೊಜೆಕ್ಟೆಡ್ GDP ಗ್ರೋತ್ ರೇಟ್ ಎಷ್ಟಿದೆ 2024ಕ್ಕೆ ಅಂದರೆ 5.9%, 7.1%, 6.2%, 4.0% ಅಂದರೆ 6.2% ಆಗುತ್ತೆ. ಸೊ ನಾನು ಹೇಳ್ತಾ ಇರೋದು ಅರ್ಥ ಆಗುತ್ತೆ ಅನ್ಕೊಳ್ತಾ ಇದ್ದೀನಿ. ಸೊ ಈ ಒಂದು 2023ನ ಆರ್ಥಿಕ ವರ್ಷವಲ್ಲ, ಬದಲಾಗಿ ಮುಂದಿನ ಆರ್ಥಿಕ ವರ್ಷಕ್ಕೆ 6.2%. ಹಾಗಾದ್ರೆ ಇವಾಗ ನಡೀತಾ ಇದೆಯಲ್ಲ ಸರ್, ಇನ್ನು 2-3 ತಿಂಗಳು ಇದೆಯಲ್ಲ, ಅದಕ್ಕೆ ಎಷ್ಟು ಅಂದರೆ 6.3%. 6.3% ಈಗ ಮುಕ್ತಾಯ ಆಗ್ತಾ ಇರತಕ್ಕಂಥ ಆರ್ಥಿಕ ವರ್ಷಕ್ಕಾದ್ರೆ ಮುಂದಿನ ಆರ್ಥಿಕ ವರ್ಷದಲ್ಲಿ 6.2% ಆಗ್ಬಹುದು ಅಂತ ಅಂದಾಜನ್ನ ಯುನೈಟೆಡ್ ನೇಷನ್ಸ್ ವಿಶ್ವಸಂಸ್ಥೆ ವರ್ಲ್ಡ್ ಎಕನಾಮಿಕ್ ಸಿಚುವೇಶನ್ ಅಂಡ್ ಪ್ರಾಸ್ಪೆಕ್ಟ್ಸ್ ರಿಪೋರ್ಟ್ಸ್ ಅಲ್ಲಿ ಹೇಳಿದೆ. 2024ರಲ್ಲಿ 6.2% ದರದಲ್ಲಿ ಬೆಳೆಯುವ ನಿರೀಕ್ಷೆ ಇದೆ ಅಂತ ಹೇಳಿದೆ. ಹಾಗಾದ್ರೆ 2023ರ ಅಂದಾಜು ಎಷ್ಟಿದೆ? 6.3%. ಅದಕ್ಕಿಂತ ಸ್ವಲ್ಪ ಕಡಿಮೆ ಆಯ್ತಲ್ವಾ? ಓಕೆ, ಈ ಬೆಳವಣಿಗೆಯು ಬಲವಾದ ದೇಶೀಯ ಬೇಡಿಕೆ ಮತ್ತು ಉತ್ಪಾದನೆ ಮತ್ತು ಸೇವಾ ವಲಯಗಳ ದೃಢವಾದ ಕಾರ್ಯಕ್ಷಮತೆಯಿಂದ ಬೆಂಬಲಿತವಾಗಿದೆ. ಅಲ್ಲ ಸರ್, ಮತ್ತೆ 6.3% ಇನ್ನು 1 ಪಾಯಿಂಟ್ ಕಡಿಮೆ ಆಯ್ತಲ್ಲ ಅನ್ಸ್ಬೋದು. ಬೇರೆ ಬೇರೆ ದೇಶಗಳ ಆರ್ಥಿಕ ಬೆಳವಣಿಗೆಗಳನ್ನ ಕಂಪೇರ್ ಮಾಡಿದಾಗ ಭಾರತ ಪ್ರಪಂಚದಲ್ಲಿ ಅತಿ ದೊಡ್ಡ ಆರ್ಥಿಕತೆಯಾಗಿ ಅಥವಾ ಅತ್ಯಂತ ವೇಗವಾಗಿ ಬೆಳೀತಾ ಇರತಕ್ಕಂಥ ಆರ್ಥಿಕತೆ, ಗಮನಿಸಬೇಕು, ಅತಿ ದೊಡ್ಡ ಆರ್ಥಿಕತೆ ಅಲ್ಲ ನಾ ಹೇಳ್ತಾ ಇರ್ತಕ್ಕಂಥದ್ದು. ಬೆಳವಣಿಗೆಯ ದರ ಎಷ್ಟಿದೆ ಅಂತ ಇಲ್ಲಿ ನಾವು ಗಮನಿಸಬೇಕು. ಹೀಗೆ ಫಾಸ್ಟೆಸ್ಟ್ ಗ್ರೋಯಿಂಗ್ ಲಾರ್ಜ್ ಎಕಾನಮಿ ಇನ್ ದ ವರ್ಲ್ಡ್, ವಿಶ್ವದಲ್ಲಿ ಅತ್ಯಂತ ವೇಗವಾಗಿ ಬೆಳೀತಾ ಇರತಕ್ಕಂಥ ದೊಡ್ಡ ಆರ್ಥಿಕತೆ ಭಾರತವಾಗ್ತಾ ಇದೆ. ಓಕೆ, ಸೊ ಈಗ 2022ರಲ್ಲಿ ಭಾರತದ ಆರ್ಥಿಕತೆ ಸುಮಾರು 7.7% ಇರ್ಬೋದಂತ ಏನು ಎಕನಾಮಿಕ್ ಸಿಚುವೇಶನ್ ರಿಪೋರ್ಟ್ ಅಲ್ಲಿ ಹೇಳಿದ್ರು. 2023ರಲ್ಲಿ ಏನು ಹೇಳಿದ್ರು? 6.3% ಅಂತ. 2024ರಲ್ಲಿ 6.2% ಭಾರತದ ಆರ್ಥಿಕ ಪರಿಸ್ಥಿತಿ ಇರುತ್ತೆ ಅಂತ ಹೇಳಿದೆ. 2025ರಲ್ಲಿ 6.6% ಅಂತ ಈಗ ಆಲ್ರೆಡಿ ಹೇಳಿದ್ದಾರೆ. ನೋಡೋಣ ಅದು ಬಂದಾಗ. ನೆಕ್ಸ್ಟ್ ಕ್ವಶನ್ ನಂಬರ್ 5, 81ನೇ ಗೋಲ್ಡನ್ ಗ್ಲೋಬ್ ವಾರ್ಷಿಕ ಪ್ರಶಸ್ತಿ ಪ್ರಕಟವಾಗಿದೆ. ಸೊ 81st ಗೋಲ್ಡನ್ ಗ್ಲೋಬ್ ಆನ್ಯುವಲ್ ಅವಾರ್ಡ್ಸ್ ಅನೌನ್ಸ್ಡ್. ಇಲ್ಲಿ 2 ಪ್ರಮುಖ ಸಿನಿಮಾ ಪ್ರಶಸ್ತಿಗಳು ಅನೌನ್ಸ್ ಆಗ್ತವೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಮೊದಲನೇದು ಗೋಲ್ಡನ್ ಗ್ಲೋಬ್, ಯಾವುದು? ಗೋಲ್ಡನ್ ಗ್ಲೋಬ್ ಅಂತ. ಎರಡನೇದು, ಸೊ ಇದನ್ನ ಒಂದನೇದು ಅನ್ಕೊಳ್ಳೋಣ. ಓಕೆ, ಇದು ಒಂದನೇದು. ಈಗ ಎರಡನೇದು ಬರೀತೀನಿ ನೋಡಿ, ಇದು ಅಕಾಡೆಮಿ ಅವಾರ್ಡ್ಸ್.
ಸರ್ ಮತ್ತೆ ನಾಟು ನಾಟು ಸಾಂಗಿಗೆ ಇದು ಅದು ಆಸ್ಕರ್ ಅವಾರ್ಡ್ ಬಂದಿತ್ತಲ್ಲ, ಅದು ಹೇಳಲೇ ಇಲ್ವಲ್ಲ ಅನ್ಕೋಬಹುದು ನೀವು. ಸೊ ಬಹಳ ಜನ ಗೊತ್ತಿರುತ್ತೆ, ಇದೇನು ದೊಡ್ಡ ವಿಚಾರ ಅಲ್ಲ. ಆಸ್ಕರ್ ಅವಾರ್ಡ್ ಅನ್ನು ನಾವು ಅಕಾಡೆಮಿ ಅವಾರ್ಡ್ಸ್ ಅಂತ ಕೂಡ ಕರಿತೀವಿ. ಹಾಗಾದ್ರೆ ಗೋಲ್ಡನ್ ಗ್ಲೋಬ್ಗೂ ಮತ್ತು ಅಕಾಡೆಮಿ ಅವಾರ್ಡ್ಸ್ ಏನು ವ್ಯತ್ಯಾಸ ಇದೆ? ಅಕಾಡೆಮಿ ಅವಾರ್ಡ್ಸು ಪ್ರಪಂಚದಲ್ಲಿನ ವಿವಿಧ ಸಿನಿಮಾಗಳಿಗೆ ನೀಡ್ತಕ್ಕಂಥ ಅತ್ಯುನ್ನತ ಸಿನಿಮಾ ಅವಾರ್ಡ್ ಆದರೆ ಗೋಲ್ಡನ್ ಗ್ಲೋಬ್ ಕೂಡ ಸಿನಿಮಾ ಮತ್ತು ಟೆಲಿವಿಷನ್ ಕ್ಷೇತ್ರದ ಅತ್ಯುನ್ನತ ಅವಾರ್ಡ್ಗಳಾಗ್ತವೆ. ಟೆಲಿವಿಷನ್ ಅನ್ನು ಕೂಡ ಗೋಲ್ಡನ್ ಗ್ಲೋಬ್ ಅಲ್ಲಿ ಸೇರಿಸ್ಕೊಳ್ತಾರೆ. ಜನರಲ್ ಆಗಿ ನೋಡಿ, ಜನರಲ್ ಆಗಿ ಅಂದಾಗ ಅರ್ಥ ಮಾಡ್ಕೋಬೇಕು. ಸಾಮಾನ್ಯವಾಗಿ ಗೋಲ್ಡನ್ ಗ್ಲೋಬ್ ಅಲ್ಲಿ ಉತ್ತಮ ಪ್ರದರ್ಶನವನ್ನ ನೀಡಿರ್ತಕ್ಕಂಥ ಮೂವಿಗಳಿಗೆ ಅಕಾಡೆಮಿ ಅವಾರ್ಡ್ಸ್ ದೊರಕುತ್ತೆ. ಸರ್ ಅದೆಂಗೆ ಅಂತ ಕೇಳ್ಬೋದು ನೀವು. ಯಾಕಂದ್ರೆ ಪ್ರಪಂಚದ ವಿವಿಧ ಮೂವಿಗಳು, ಸಿನಿಮಾಗಳು, ವಿವಿಧ ಭಾಷೆಗಳ, ವಿವಿಧ ದೇಶಗಳ ಸಿನಿಮಾಗಳು ಗೋಲ್ಡನ್ ಗ್ಲೋಬ್ಗೆ ನಾಮಿನೇಟ್ ಆಗಿರ್ತವೆ. ಈಗ ನೋಡಿ, 2023 ನಾಟು ನಾಟು ಸಾಂಗಿಗೆ ಗೋಲ್ಡನ್ ಗ್ಲೋಬ್ ಅವಾರ್ಡ್ ಸಿಕ್ಕಿತ್ತು. ಆಸ್ಕರ್ ಅವಾರ್ಡ್ಸು ಅನೌನ್ಸ್ ಆದಾಗ ಆಸ್ಕರ್ ಅವಾರ್ಡ್ಸು ಅದೇ ನಾಟು ನಾಟು ಸಾಂಗಿಗೆ ಸಿಕ್ಕಿತ್ತು ಅಲ್ವಾ? ಜನರಲ್ ಆಗಿ ಸಾಮಾನ್ಯವಾಗಿ ಒಂದು ವರ್ಷದ ಜನವರಿಯಲ್ಲಿ ಗೋಲ್ಡನ್ ಗ್ಲೋಬ್ ಅವಾರ್ಡ್ಸ್ ಅನೌನ್ಸ್ ಆದ್ರೆ ಅದೇ ವರ್ಷದ ಫೆಬ್ರವರಿಯಲ್ಲಿ ಆಸ್ಕರ್ ಅವಾರ್ಡ್ಸ್ ಅನೌನ್ಸ್ ಆಗ್ತವೆ. ಯಾವ ಯಾವ ಮೂವಿಗಳು, ಯಾವ ಯಾವ ನಟರು, ಯಾವ ಯಾವ ನಿರ್ದೇಶಕರು, ಸಂಗೀತ ನಿರ್ದೇಶಕರು ಅಥವಾ ಮೂವಿಗಳೇನು ಒಳ್ಳೆ ಪರ್ಫಾರ್ಮ್ ಮಾಡಿರ್ತವೆ ಗೋಲ್ಡನ್ ಗ್ಲೋಬ್ ಅಲ್ಲಿ, ಅವು ಆಸ್ಕರ್ ಅವಾರ್ಡ್ ಅಲ್ಲಿ ಕೂಡ ಹೆಚ್ಚಿನ ಪದಕಗಳನ್ನ, ಹೆಚ್ಚಿನ ಒಂದು ಏನಂತೀವಿ ಅವಾರ್ಡ್ಗಳನ್ನ ಗೆಲ್ತಕ್ಕಂಥದ್ದನ್ನ ಸಾಮಾನ್ಯವಾಗಿ ನೋಡ್ತಾ ಇದ್ದೀವಿ. ಹಾಗಾದ್ರೆ 81ನೇ ಗೋಲ್ಡನ್ ಗ್ಲೋಬ್ ವಾರ್ಷಿಕ ಪ್ರಶಸ್ತಿ ಪ್ರಕಟ ಆಗಿದಾವಂದ್ರೆ ಅದರಲ್ಲಿ ಯಾವ್ಯಾವ ಮೂವಿಗೆ ಅವಾರ್ಡ್ಸ್ ಬಂದಿದಾವಲ್ವಾ, ಅದನ್ನ ಒಂದ್ ಸ್ವಲ್ಪ ನಾವು ಗಮನ ಇಟ್ಟು ನೋಡಿದಾಗ ಆಸ್ಕರ್ ಅವಾರ್ಡ್ ಅಲ್ಲಿ ಅವಕ್ಕೆ ಬರತಕ್ಕಂಥ ಚಾನ್ಸಸ್ ಹೆಚ್ಚಿರುತ್ತೆ ಅನ್ನೋದು. ಅವಕ್ಕೆ ಬರಲೇಬೇಕಂದ್ರೆ ರೂಲ್ಸ್ ಇಲ್ಲ, ಸಾಮಾನ್ಯವಾಗಿ ಹೆಚ್ಚಿರುತ್ತೆ ಅನ್ನೋದು. ಅರ್ಥ ಆಯ್ತಲ್ವ? ಸೊ ಈಗ ಸ್ವಲ್ಪ ನಿಮಗೆ ಐಡಿಯಾ ಬಂದಿರ್ತು, ಓಹೋ ಗೋಲ್ಡನ್ ಗ್ಲೋಬ್ ಸುಮ್ಮನೆ ಅಲ್ಲ ಮರಾಯ, ಸ್ವಲ್ಪ ಚೆನ್ನಾಗಿ ತಿಳ್ಕೊಳ್ಳೋಣ ಸರ್ ಯಾಕೆ ಹೇಳ್ತಾ ಇದ್ದಾರೆ ಅಂತ. ಹಾಗಾದ್ರೆ ಹೋಗೋಣ. ಸರಿ ಬನ್ನಿ. ಓಪನ್ ಐಮರ್ ನೆನ್ಪಿಡಿ, ಓಪನ್ ಐಮರ್ ಚಿತ್ರಕ್ಕೆ 5 ಪ್ರಶಸ್ತಿ ಬಂದಿದ್ದಾವೆ. ಹಾಗಾದ್ರೆ ಆಸ್ಕರ್ ಬಂದಾಗ 5ಕ್ಕೆ ಹೆಚ್ಚಾಗ್ಬೋದು, 5ಕ್ಕಿಂತ ಸ್ವಲ್ಪ ಕಡಿಮೆ ಆಗ್ಬೋದು. ಹಾಗಾದ್ರೆ ಓಪನ್ ಐಮರ್ಗೆ ಯಾವ ಯಾವ ಪ್ರಶಸ್ತಿಗಳು ಬಂದಿದ್ದಾವೆ ಮತ್ತು ಬೇರೆ ಬೇರೆ ಮೂವಿಗಳಿಗೆ ಅತ್ಯುತ್ತಮ ನಟ, ಅತ್ಯುತ್ತಮ ನಿರ್ದೇಶಕ, ಅತ್ಯುತ್ತಮ ಯಾವ್ಯಾವ ಇದಾವೆ ಒಂದು ಸ್ವಲ್ಪ ಗಮನ ಇಟ್ಕೊಂಡು ಮುಂದೆ ಆಸ್ಕರ್ ಅವಾರ್ಡ್ಗೆ ಹೋಗೋಣ ನಾವು. ಓಕೆ, ಓಪನ್ ಐಮರು 5 ಪ್ರಶಸ್ತಿ, ಓಕೆ, ಬಟ್ ಯಾವ ಯಾವ ವಿಭಾಗಗಳಲ್ಲಿ ನೋಡ್ಬೇಕಲ್ವಾ? ಮತ್ತೆ ಇದು ಎಷ್ಟನೇದಂದ್ರೆ 81ನೆಯ ವಾರ್ಷಿಕ ಗೋಲ್ಡನ್ ಗ್ಲೋಬ್ ಪ್ರಶಸ್ತಿ ಪ್ರಕಟವಾಗಿದೆ. ಓಪನ್ ಐಮರ್ ಚಿತ್ರ ಅತ್ಯುತ್ತಮ ಸಿನಿಮಾ ಎನ್ನುವ ಶ್ರೇಯ ಗಿಟ್ಟಿಸಿಕೊಂಡು 5 ಪ್ರಶಸ್ತಿಗಳನ್ನ ಮುಡಿಗೇರಿಸಿಕೊಂಡಿದೆ, ಬಾಚಿಕೊಂಡಿದೆ. ಇದರಲ್ಲಿ ಏನಿದೆ ಓಪನ್ ಐಮರ್ ಅಲ್ಲಿ? ಅನುಬಾಮ್ ಸೃಷ್ಟಿಕರ್ತನ ಜೀವನ ಚರಿತ್ರೆಯನ್ನು ಒಳಗೊಂಡ ಓಪನ್ ಐಮರ್ ಚಿತ್ರದ ನಿರ್ದೇಶಕ ಕ್ರಿಸ್ಟೋಫರ್ ನೋಲನ್, ಇಲ್ಲಿದಾರಲ್ವಾ, ಕ್ರಿಸ್ಟೋಫರ್ ನೋಲನ್ ಅವರಿಗೆ ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿ ಬಂದಿದೆ. ಜೊತೆಗೆ ಈ ಅನುಬಾಮ್ ಸೃಷ್ಟಿಕರ್ತನ ಜೀವನ ಚರಿತ್ರೆಯನ್ನ ಒಳಗೊಂಡಿರ್ತಕ್ಕಂಥ ಓಪನ್ ಐಮರ್ ಚಿತ್ರದ ನಟನೆಗೆ ನಾಯಕ ಆಗಿರ್ತಕ್ಕಂಥ ಕಿಲಿಯನ್ ಮರ್ಫಿ ರವರಿಗೆ ಅತ್ಯುತ್ತಮ ನಟ. ಓಕೆ, ಅತ್ಯುತ್ತಮ ನಟ ಕಿಲಿಯನ್ ಮರ್ಫಿ, ಓಪನ್ ಐಮರ್ ಗಮನಿಸಬೇಕು. ಅದರ ನಿರ್ದೇಶಕ ಕ್ರಿಸ್ಟೋಫರ್ ನೋಲನ್, ಅತ್ಯುತ್ತಮ ನಿರ್ದೇಶಕ. ಅದರ ನಟ, ನಾಯಕ ನಟ ಕಿಲಿಯನ್ ಮರ್ಫಿ, ಅತ್ಯುತ್ತಮ ನಟ ಕೂಡ. ಜೊತೆಗೆ ರಾಬರ್ಟ್ ಡೌನಿ ಜೂನಿಯರ್ ಅವರಿಗೆ ಅತ್ಯುತ್ತಮ ಪೋಷಕ ನಟ ಪ್ರಶಸ್ತಿಯು ಕೂಡ ಲಭ್ಯವಾಗಿದೆ. ಜೊತೆಗೆ ಪೂರ್ ಥಿಂಗ್ಸ್ ಎನ್ನುವ ಚಿತ್ರಕ್ಕೆ ಅತ್ಯುತ್ತಮ ಹಾಸ್ಯ ಚಿತ್ರ ಪ್ರಶಸ್ತಿ ಭಾಜನವಾಗಿದೆ. ಇದೇ ಪೂರ್ ಥಿಂಗ್ಸ್ ಎನ್ನುವ ಚಿತ್ರದ ನಾಯಕ ನಟಿಗೆ ಎಮ್ಮಾ ಸ್ಟೋನ್ ಅವರಿಗೆ ಅತ್ಯುತ್ತಮ ನಟಿ ಪ್ರಶಸ್ತಿ ಕೂಡ ಬಂದಿದೆ. ಎಮ್ಮಾ ಸ್ಟೋನ್ ನೆನ್ಪಿಡಿ, ಕಿಲಿಯನ್ ಮರ್ಫಿ ನೆನ್ಪಿಡಿ, ಕ್ರಿಸ್ಟೋಫರ್ ನೋಲನ್ ನೆನ್ಪಿಡಿ, ಪೂರ್ ಥಿಂಗ್ಸ್ ಸಿನಿಮಾ ನೆನ್ಪಿಡಿ, ಜೊತೆಗೆ ಓಪನ್ ಐಮರ್ ಎನ್ನುವ ಸಿನಿಮಾವನ್ನು ಕೂಡ ನೆನ್ಪಿಡಿ. ಓಕೆ, ಬಾರ್ಬಿಗೆ ಅತ್ಯುತ್ತಮ ಗೀತೆ ಪ್ರಶಸ್ತಿ ಬಂದಿದೆ. ಹೀಗೆ ಸಾಕಷ್ಟು ಇರ್ತವೆ, ಎಲ್ಲವನ್ನ ನೆನ್ಪಿಡೋದು ಕಷ್ಟ. ನಾನಿಲ್ಲಿ ಕೆಲವೊಂದನ್ನ ನಿಮ್ಮ ಸ್ಮೃತಿ ಪಟಲದಲ್ಲಿ ಹೋಗಿ ಕುಳಿತುಕೊಳ್ಳೋ ಹಾಗೆ ನನ್ನ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ನೋಡೋಣ, ಇದು ಬಹಳ ಜನಕ್ಕೆ ಆಲ್ರೆಡಿ ಸಕ್ಸಸ್ಫುಲ್ ಆಗಿದೆ ಅನ್ಕೊಳ್ತೀನಿ. ಒಟ್ಟಾರೆಯಾಗಿ ಅತ್ಯುತ್ತಮ ಚಿತ್ರ ಓಪನ್ ಐಮರ್, ಅತ್ಯುತ್ತಮ ನಿರ್ದೇಶಕ ಕ್ರಿಸ್ಟೋಫರ್ ನೋಲನ್, ಓಪನ್ ಐಮರ್. ಅತ್ಯುತ್ತಮ ನಟ ಅಗೇನ್ ಓಪನ್ ಐಮರ್ನ ಕಿಲಿಯನ್ ಮರ್ಫಿ ರವರಿಗೆ. ಅತ್ಯುತ್ತಮ ನಟಿ ಎಮ್ಮಾ ಸ್ಟೋನ್. ಇನ್ನು ಬೇರೆ ಬೇರೆ ವಿವಿಧ ವಿಭಾಗಗಳಲ್ಲಿ ಕೊಡ್ತಾರೆ, ಬಟ್ ಬಹಳ ಸುದ್ದಿಲಿರ್ತಕ್ಕಂಥವ್ರು ನಾವು ನೆನ್ಪಿಡೋಣ. ಅಟ್ಲೀಸ್ಟು
ಇಲ್ಲ ಸರ್ ಮತ್ತೆ ಇವನ್ ಬಿಟ್ಟು ಬೇರೆ ಎಕ್ಸಾಮಲ್ಲಿ ಬೇರೆದು ಬಂದ್ಬಿಟ್ರೆ ಸರ್ ನೀವು ಹೇಳಿರ್ಲಿಲ್ಲ ಅನ್ಬಾರ್ದು ನನಗೆ ಅಲ್ವಾ. ಇವತ್ತು ಹೆಂಗಾಗ್ಬಿಟ್ಟಿದೆ ಅಂದರೆ ನಾವು ಹೇಳಿವೇ ಇಲ್ಲ ಅನ್ನೋದು ಮ್ಯಾಟ್ರ್ ಆಗ್ಬಿಟ್ಟಿದೆ ಅಲ್ವಾ. ಎಲ್ಲ ಇಲ್ಲಿ ನಿಮಗೆ ನೆನಪಿಡೋದಕ್ಕೆ ಪ್ರಯತ್ನ ಮಾಡೋದು ಬೇಕಾಗಿಲ್ಲ, ನಮಗೆ ನಮ್ಮ ಕರೆಂಟ್ ಅಫೇರ್ಸಲ್ಲಿ ಬಂತಾ ಇಲ್ವಾ, ನಾವು ಸುಮ್ಮನೆ ಓದಿದ್ವೇ ಇಲ್ವಾ, ನಿಮಗೆ ನೆನ್ಪಿಡುತ್ತೋ ಇಲ್ಲೋ ಗೊತ್ತಿಲ್ಲ, ಸುಮ್ಮನೆ ಓದಿದ್ವೇ ಇಲ್ಲ, ನಾನು ಹೇಳಿದ್ನಲ್ಲಪ್ಪ ನಾನು ಹೇಳಿದ್ನೆ ಬರುತ್ತೆ ಅಂತ ಬಂದಿದೆ ನೋಡಿ ಅಷ್ಟೇ ಅಲ್ವಾ. ಇಲ್ಲಿ ಒಂದು ಮ್ಯಾಗ್ಝಿನ್ ಮಾಡಿ ಆ ಮ್ಯಾಗ್ಝಿನಲ್ಲಿ ಎಲ್ಲವನ್ನ ತುಂಬಿ 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 ಕೊಟ್ಬಿಟ್ಟು ಎಕ್ಸಾಮಲ್ಲಿ ಬಂದಾಗ ಇವೆಲ್ಲ ಬಂದು ಅಂತ ಹೇಳಿದ್ರೆ ಓ ಪರವಾಗಿಲ್ಲ ಇವ್ರದ್ದು ಗ್ರೇಟ್ ಅನ್ನಂಗೆ. ಅದು ಬಿಟ್ಬಿಟ್ಟು ಮ್ಯಾಕ್ಸಿಮಮ್ ಬರಬೇಕು, ಮ್ಯಾಕ್ಸಿಮಮ್ ಹುಡುಗರಿಗೆ ಅರ್ಥ ಆಗಬೇಕು, ಮ್ಯಾಕ್ಸಿಮಮ್ ಅರ್ಥ ಮಾಡಿಸಿ ಅವರ ಸುಮ್ಮನೆ ಇಲ್ಲಿ ಬರೋದೆಲ್ಲ ತುಂಬಲಾರದೆ ಆದಷ್ಟು ಒಳ್ಳೆಯವು ಯಾವ ಬರಬಹುದು, ಯಾವ್ದು ಇಂಪಾರ್ಟೆಂಟು, ಯಾವ ಒಬ್ಬ ಸ್ಟೂಡೆಂಟ್ಗೆ ಯಾವ್ದು ನೆನಪಿರುತ್ತೆ, ಅವನು ಏನನ್ನ ತಿಳ್ಕೊಂಡ್ರೆ ಅವನ ಜೀವನ ಉದ್ಧಾರ ಆಗುತ್ತೆ, ಇಂಪ್ರೂವ್ ಆಗುತ್ತೆ ಅನ್ನೋದ್ರ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡಿದರೆ ಭಾಳ ಬರಲ್ವಲ್ಲ. ಭಾಳ ಬರದೇ ಇರುವಾಗ ಇವರಿಂದ ಭಾಳ ಬರಲ್ಲ ಅಂತ ವಿದ್ಯಾರ್ಥಿಗಳು ಎಲ್ಲರೂ ಅಲ್ಲ, ಕೆಲವೊಬ್ರು ಇರ್ತಾರೆ ಅಂಥವ್ರು. ಸೊ ಗೊತ್ತಿರುತ್ತೆ ಏನು ಕ್ವಾಲಿಟಿ, ಇದು ಮಾಡೋದಕ್ಕೆ ಎಷ್ಟು ಕಷ್ಟ, ಎಷ್ಟು ಎಫರ್ಟ್ ಹಾಕಿ ಅವ್ರು ಬಂದು ಅರ್ಥ ಮಾಡಿಸ್ತಾರೆ ಅನ್ನೋದು ಗೊತ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ನಾನು ಫಾಲೋ ಮಾಡ್ತಾರೆ, ಅಷ್ಟು ಸಾಕು ನಾನು. ಓಕೆ, ಇಲ್ಲ ಸರ್ ನೀವು ಎಲ್ಲವನ್ನ ಹೇಳ್ಬೇಕು ಅಂದರೆ ಇಲ್ಲಿ ಎಲ್ಲವನ್ನ ಹೇಳ್ಬಿಡ್ತೀನಿ, ನೆನ್ಪಿಡಕ್ಕೆ ನಿಮ್ಗೆ ಆಗಲ್ಲ ಅಂತ ಅಷ್ಟೇ, ಎಲ್ಲ ಹೇಳಂದ ಓಕೆ. ಆಮೇಲೆ ಬೇಡಪ್ಪ ಬೇಡ ಅಂತೀರಿ ನೀವೇ. ಅತ್ಯುತ್ತಮ ಚಿತ್ರ ಡ್ರಾಮಾ ಓಪನ್ಹೈಮರ್, ಅತ್ಯುತ್ತಮ ಚಿತ್ರ ಸಂಗೀತ ಮತ್ತು ಹಾಸ್ಯ ಪೂರ್ ಥಿಂಗ್ಸ್, ಅತ್ಯುತ್ತಮ ನಿರ್ದೇಶಕ ಕ್ರಿಸ್ಟೋಫರ್ ನೋಲನ್ ಓಪನ್ಹೈಮರ್, ಅತ್ಯುತ್ತಮ ನಟ ಕಿಲಿಯನ್ ಮರ್ಫಿ ಓಪನ್ಹೈಮರ್, ಅತ್ಯುತ್ತಮ ನಟಿ ಡ್ರಾಮಾ ಲಿಲ್ಲಿ ಗ್ಲಾಡ್ಸ್ಟೋನ್ ಕಿಲ್ಲರ್ಸ್ ಆಫ್ ದಿ ಫ್ಲವರ್ ಮೂನ್, ಅತ್ಯುತ್ತಮ ನಟ ಸಂಗೀತ ಮತ್ತು ಹಾಸ್ಯ ಪೌಲ್ ಗಿಯಾಮಟ್ಟಿ. ಪೌಲ್ ಗಿಯಾಮಟ್ಟಿ ಯಾರು ಪೌಲ್ ಗಿಯಾಮಟ್ಟಿನೋ ಏನು. ಅತ್ಯುತ್ತಮ ನಟಿ ಸಂಗೀತ ಹಾಸ್ಯ ಎಮ್ಮಾ ಸ್ಟೋನ್ ಪೂರ್ ಥಿಂಗ್ಸ್, ಅತ್ಯುತ್ತಮ ಪೋಷಕ ನಟಿ ರಾಬರ್ಟ್ ಡೌನಿ ಜೂನಿಯರ್ ಓಪನ್ಹೈಮರ್, ಅತ್ಯುತ್ತಮ ಪೋಷಕ ನಟ ಇದು ನಟಿ ಡೈವನ್ ಜಾಯ್ ರಾಂಡಾಲ್ಫ್ ದಿ ಓಲ್ಡ್ ಅವರ್ಸ್, ಅತ್ಯುತ್ತಮ ವಿದೇಶಿ ಭಾಷಾ ಚಿತ್ರ ಅನಾಟಮಿ ಆಫ್ ಎ ಫಾಲ್, ಅತ್ಯುತ್ತಮ ಟಿವಿ ಸರಣಿ ಡ್ರಾಮಾ ಸಕ್ಸಸಸ್. ನೆನಪಿಡೋದು ನಿಮ್ ಕಷ್ಟ, ಓದೋದೇ ನನಗೆ ಒಂದು 5 ನಿಮಿಷ ಹೆಚ್ಚಿಗೆ ಆಗ್ಬೋದು ಅಷ್ಟೇ. 81ನೇ ಗೋಲ್ಡನ್ ಗ್ಲೋಬ್ ವಾರ್ಷಿಕ ಪ್ರಶಸ್ತಿ ಪ್ರಕಟ, ಕಿಲಿಯನ್ ಮರ್ಫಿ ಅತ್ಯುತ್ತಮ ನಟ, ಎಮ್ಮಾ ಸ್ಟೋನ್ ಅತ್ಯುತ್ತಮ ನಟಿ. ಸೊ ಇವ್ರದ್ದು ನೆನ್ಪಿಡ್ಬೇಕು, ವೆರಿ ಇಂಪಾರ್ಟೆಂಟ್ ವೆರಿ ಇಂಪಾರ್ಟೆಂಟ್. ಓಕೆ, ಇಲ್ಲ ಸರ್ ತುಂಬಿಕೊಡಿ ಅಂದ್ರೆ ನಾನು ಬಹಳ ತುಂಬಿಕೊಡ್ಬಲ್ಲೆ. ಓಕೆ, ಅಮೆರಿಕದ ಲಾಸ್ ಏಂಜಲಸ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ 81ನೇ ಗೋಲ್ಡನ್ ಗ್ಲೋಬ್ ವಾರ್ಷಿಕ ಪ್ರಶಸ್ತಿ ಪ್ರಕಟವಾಗಿದೆ. ಓಕೆ, ಅತ್ಯುತ್ತಮ ಸಿನಿಮಾ ಆಂಗ್ಲೇತರ ಭಾಷೆ ಅಂದರೆ ಇಂಗ್ಲಿಷನ್ನು ಬಿಟ್ಟು ಬೇರೆ ಭಾಷೆಯ ಚಿತ್ರವನ್ನು ನೋಡಿದಾಗ ಅನಾಟಮಿ ಆಫ್ ಫಾಲ್ ಎನ್ನುವ ಚಿತ್ರ ಇಂಪಾರ್ಟೆಂಟ್ ಆಗಿದೆ. ಇನ್ನು ಓಪನ್ಹೈಮರ್ ಪೂರ್ ಥಿಂಗ್ಸ್ ನೆನ್ಪಿಡಿ. ಓಪನ್ಹೈಮರಲ್ಲಿ ಅಣುಬಾಂಬ್ ಪಿತಾಮಹ ಎಂದು ಕರೆಯಲ್ಪಡುವ ಭೌತಶಾಸ್ತ್ರಜ್ಞ ಜೆ ರಾಬರ್ಟ್ ಓಪನ್ಹೈಮರ್ ಅವರ ಜೀವನಾಧಾರಿತ ಸಿನಿಮಾವಾಗಿದೆ. ಇದು ಇಂಪಾರ್ಟೆಂಟ್. ಓಪನ್ಹೈಮರ್ಗೆ ಹೌದು ನಾಳೆ ಆಸ್ಕರ್ ಅವಾರ್ಡು ಬರಬಹುದು, ಆದರೆ ಕೇಳ್ತಾರೆ ಈ ಓಪನ್ಹೈಮರ್ ಕೆಳಗಿನ ಯಾರ ಜೀವನ ಚಿತ್ರಕ್ಕೆ ಸಂಬಂಧಿಸಿದೆ, ಅವರು ಏನಾಗಿದ್ರು ಅಲ್ವಾ, ಇಂಥವ್ರ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡಬೇಕು. ಓಕೆ ಸರಿ. ಇನ್ನು ಗೋಲ್ಡನ್ ಗ್ಲೋಬ್ ಮತ್ತು ಆಸ್ಕರ್ ಅವಾರ್ಡ್ಗಳ ಮಧ್ಯೆ ಇರ್ತಕ್ಕಂಥ ವ್ಯತ್ಯಾಸವನ್ನ ನೋಡಬಹುದು. ಸೊ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಇದು ಒಂದು ನಾವೇನಂತೀವಿ, ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತೀನಿ ರೀ. ಟೆಲಿವಿಷನ್ ಮತ್ತು ಸಿನಿಮಾ ಕ್ಷೇತ್ರಗಳಿಗೆ ಸಂಬಂಧಿಸಿದೆ ಗೋಲ್ಡನ್ ಗ್ಲೋಬ್, ಮತ್ತು ಆಸ್ಕರ್ ಅವಾರ್ಡ್ ಕೇವಲ ಸಿನಿಮಾ ಕ್ಷೇತ್ರಕ್ಕೆ ಸಂಬಂಧಿಸಿದೆ. ಸರಿನಾ? ಓಕೆ, ಇದು 1929ರಿಂದ ಆರಂಭವಾದರೆ ಗೋಲ್ಡನ್ ಗ್ಲೋಬ್ ಕೂಡ 1940 ಏನು ಇರಬೇಕು, ಇಲ್ಲಿ ಏನೋ 94 ಅಂತ ಕೊಟ್ಟಿದ್ದಾರೆ, ಇದು ತಪ್ಪಾಗುತ್ತೆ, ನೋಡೋಣ. ಅದೇನು ಇಯರ್ ಕೇಳಲ್ಲ, ಸುಮ್ಮನೆ ಇಲ್ಲಿ ಬರೋದು ಡೇಟ್ ಎಲ್ಲ ನೆನ್ಪಿಡೋ ಅವಶ್ಯಕತೆ ಇಲ್ಲ. ಗೋಲ್ಡನ್ ಗ್ಲೋಬ್ ಯಾವಾಗ ಸ್ಟಾರ್ಟ್ ಆಯಿತು ಅಂತ ಏನು ಕೇಳಲ್ಲ, ಇಲ್ಲಿ ಏನೋ ಒಂದು ನಂಬರ್ ಹೇಳ್ತೀವಿ ಅದನ್ನೇ ಬಿಟ್ಬಿಟ್ಟು ನೀವು ಸರ್ 1944 ಸರ್ ಸ್ಟಾರ್ಟ್ ಆಗಿದ್ದು ಅಂತ ಕಮೆಂಟ್ ಮಾಡ್ತೀರಿ ಅಲ್ವಾ. ಸೊ ಈ ಸಾವಿರಾರು ಮಾತಾಡಿರ್ತಾನೆ, ಅದು ಬಿಟ್ಟು ಯಾವುದೋ ಒಂದು ಪಾಯಿಂಟು ಬೇಕಿಲ್ಲದೆ ಇರೋ ಪಾಯಿಂಟನ್ನೆಲ್ಲ ಹೈಲೈಟ್ ಮಾಡೋದು ಬೇಕಾಗಿಲ್ಲ. ಅಂಥವ್ರು ನನಗೆ ನೋಡೋಂಥ ಅವಶ್ಯಕತೆನೇ ಇಲ್ಲ. ನೀವು ಭಾಳ ಜನ ನೋಡಿದ್ರೆ ಮಾಡ್ತೀನಿ, ನೋಡದೆ ಹೋದ್ರೆ ನೀವು ದಯವಿಟ್ಟು ಭಾಳ ಜನ ನೋಡದೆ ಹೋದ್ರೆ ಒಳ್ಳೇದು ನನಗೆ, ಯಾಕಂದರೆ ನಾನು ಸ್ಟಾಪರ ಮಾಡ್ಬೋದು ಆ ಕಡೆ ಒಂದು ಕಡೆ ಅಲ್ವಾ. ನೀವು ನೋಡ್ತೀರಿ ಅಂದ್ಬಿಟ್ಟು ಮಾಡ್ತೀವಿ, ನೋಡದೆ ಹೋದ್ರೆ ಬೆಸ್ಟ್. ಅದು ಚಾನಲ್ ಸ್ಟಾಪ್ ಮಾಡಿ ಮುಂದೆ ಯಾವ್ದಾದ್ರು ಬೇರೆ ಕೆಲಸ ನೋಡ್ಕೋಬೋದು, ಬೇರೆ ಇಂಟ್ರೆಸ್ಟೆಡ್ ಇರೋ ಇನ್ನೊಂದು ಏರಿಯಾ ಅಲ್ವಾ. ನಾಟು ನಾಟಿಗೆ ಗೋಲ್ಡನ್ ಗ್ಲೋಬ್ಸ್ ಗರಿ, ಇದನ್ನು ಹೋದ ವರ್ಷ ನೋಡಿದ್ವಿ. ಸೊ ನಾಟು ನಾಟಿ ಗೀತೆಗೆ ಗೋಲ್ಡನ್ ಗ್ಲೋಬ್ ಗರಿ ಬಂದಿತ್ತು ಅಂತ ನೋಡಿದ್ವಿ ಹೋದ ವರ್ಷ, ಫೈನ್. ಇನ್ನು ಗೋಲ್ಡನ್ ಗ್ಲೋಬ್ ಅವಾರ್ಡ್ಸು 1944 ಜನವರಿ 20ರಂದು ಸ್ಟಾರ್ಟ್ ಆಗಿತ್ತಂತೆ. ಇದು ಅಕಾರ್ಡಿಂಗ್ ಟು ದ ವಿಕಿಪೀಡಿಯಾ ಪೇಜ್, ಇದು ನಾನು ಹೇಳ್ತಾ ಇಲ್ಲ. ಓಕೆ, ಇನ್ನು ಅಕಾಡೆಮಿ ಅವಾರ್ಡ್ಸು 1929ರಿಂದ ಆರಂಭವಾಗಿತ್ತಂತೆ. ಆಸ್ಕರ್ ಅವಾರ್ಡ್ಸ್, ಅಕಾಡೆಮಿ ಅಂದ್ರೆ ಆಸ್ಕರ್ ಅವಾರ್ಡ್ ನೆನಪಿರಲಿ.
ಸೊ ಕಳೆದ ಬಾರಿ ನಾಟು ನಾಟು ಗೀತೆಗೆ ಗೋಲ್ಡನ್ ಗ್ಲೋಬ್ ಅವಾರ್ಡ್ ಬಂದಿತ್ತು ಮತ್ತು ಅದಕ್ಕೆ ಆಸ್ಕರ್ ಅವಾರ್ಡ್ ಕೂಡ ಬಂತು. ಇನ್ನು 2024ರ ಸಿನಿಮ್ಯಾಟಿಕ್ ಬಾಕ್ಸ್ ಆಫೀಸ್ ಅಚೀವ್ಮೆಂಟ್ ಬಾರ್ಬಿ, ಬೆಸ್ಟ್ ಟೆಲಿವಿಷನ್ ಸೀರೀಸ್ ಡ್ರಾಮಾ ಸಕ್ಸೆಷನ್, ಬೆಸ್ಟ್ ಟೆಲಿವಿಷನ್ ಲಿಮಿಟೆಡ್ ಸೀರೀಸ್ ಬೀಫ್, ಅನಾಟಮಿ ಆಫ್ ಎ ಫಾಲ್ ಬೆಸ್ಟ್ ಮೋಷನ್ ಪಿಕ್ಚರ್ ನಾನ್ ಇಂಗ್ಲಿಷ್ ಲ್ಯಾಂಗ್ವೇಜ್, ಬೆಸ್ಟ್ ಪಿಕ್ಚರ್ ಓಪನ್ಹೈಮರ್, ಬೆಸ್ಟ್ ಡ್ರಾಮಾ ಸೀರೀಸ್ ಸಕ್ಸೆಷನ್, ಸೊ ಬೆಸ್ಟ್ ಪಿಕ್ಚರ್ ಆನಿಮೇಟೆಡ್. ಇವೆಲ್ಲ ಕೇಳಲ್ಲ, ಸುಮ್ಮನೆ ಹಾಕಿದ್ದೀನಿ ಫಾರ್ ಎ ಕಂಪ್ಲೀಟ್ನೆಸ್. ನೋಡಪ್ಪ ನನ್ನ ಕರೆಂಟ್ ಅಫೇರ್ಸ್ PDF ಅಲ್ಲಿ ಇತ್ತಾ ಇಲ್ವಾ ಅಷ್ಟೇ, ಬಂದರೆ ಬಂತು ನೋಡಿ ನಂದು ಅಂತ ಹೇಳ್ಬಿಡ್ಬೋದು ಅಲ್ವಾ. ಓಕೆ, ಕಿಲಿಯನ್ ಮರ್ಫಿ ವೆರಿ ಇಂಪಾರ್ಟೆಂಟ್, ಈಸ್ ಅ ಬೆಸ್ಟ್ ಮೇಲ್ ಆಕ್ಟರ್ ಓಪನ್ಹೈಮರ್ ಮೂವಿಯಿಂದ. ಇನ್ನು ಬೆಸ್ಟ್ ಡೈರೆಕ್ಟರ್ ಓಪನ್ಹೈಮರ್ ಮೂವಿಯಿಂದ ಸೊ ಅಗೇನ್ ಕ್ರಿಸ್ಟೋಫರ್ ನೋಲನ್. ಇನ್ನು ಬೇರೆ ಬೇರೆ ಅವಾರ್ಡ್ಸ್ ಇದಾವೆ, ನಾ ಎಲ್ಲಾನು ಹೇಳಲ್ಲ. ಇಲ್ಲಿ ಬೆಸ್ಟ್ ಅಂದ್ರೆ ಏನು ತಿಳ್ಕೊಬೇಕಂದ್ರೆ ಒಂದು ಇಲ್ಲಿದ್ದಾಳೆ ನೋಡಿ, ಸೊ ಎಮ್ಮಾ ಸ್ಟೋನ್ ಪೂರ್ ಥಿಂಗ್ಸ್ ಮೂವಿಯಿಂದ ಬೆಸ್ಟ್ ಫೀಮೇಲ್ ಆಕ್ಟರ್. ಸೊ ಇಷ್ಟು, ಇನ್ನು ಬೇರೆ ಬೇರೆ ಇದಾವೆ, ನೀವೇ ಓದ್ಕೋಬೇಕು. ಇನ್ನು ಕ್ವಶನ್ ನಂಬರ್ 6, DRDOದಿಂದ ಶತ್ರುಗಳ ಸೆದೆಬಡಿಯಲು ಉಗ್ರಂ ರೈಫಲ್ ಸಿದ್ಧ. ಉಗ್ರಂ ಮೂವಿ ಕೇಳಿರ್ತೀರಿ ಅಲ್ವಾ, ಶ್ರೀ ಮುರಳಿ ಅಥವಾ ಮುರಳಿ ಮೂವಿ, ಉಗ್ರಂ ಮೂವಿ ಅಲ್ವಾ. ಈವನ್ ನಮ್ಮ KGF ಡೈರೆಕ್ಟರ್ ಯಾರಾತ, ಪ್ರಶಾಂತ್ ನೀಲ್ ಡೈರೆಕ್ಟ್ ಮಾಡಿದ್ದ ಮೊದಲನೇ ಮೂವಿನೂ ಇರಬೇಕು, ಭಾಳ ಚೆನ್ನಾಗಿ ಮಾಡಿದ್ದು, ನಾನು ನೋಡಿದ್ದೆ ಆಗ, ಭಾಳ ಇಷ್ಟ ಆಗಿತ್ತು. ಸೊ ಉಗ್ರಂ ರೈಫಲ್ ಈಸ್ ರೆಡಿ ಟು ಬೀಟ್ ದ ಎನಿಮೀಸ್ ಫ್ರಮ್ DRDO ಅಲ್ವಾ. DRDO ಒಂದು ಸರ್ಕಲ್ ಹಾಕಿದೆ, ಆ ಸರ್ಕಲ್ನಾಗ ಇರೋದೆಲ್ಲ ನಂದೇ ಅಂತ ಹೇಳ್ತಾ ಇದೆ DRDO. ಉಗ್ರಂ ಡೈಲಾಗ್ ಅದು ನೆನಪಾಗ್ತಾ ಇದೆ ಅಲ್ವಾ, ಇರಬೇಕು ಮೋಸ್ಟ್ಲಿ. ಸೊ ಆತನ ಹೆಸರು ಏನೋ ಇರುತ್ತಲ್ಲಪ್ಪ, ಹೀರೋ ಹೆಸರು ಏನೋ ಇರುತ್ತೆ ಅಲ್ವಾ. ಸೊ ಕಮೆಂಟ್ ಮಾಡಿ ನೋಡೋಣ, ನನಗೆ ಭಾಳ ದಿನ ಆಯ್ತು ನೋಡಿ, ಅದಕ್ಕೆ ಮರ್ತೋಗಿದೆ. ಆತನ ಹೆಸರು ಏನೋ ಇರುತ್ತೆ, ಭಾಳ ಚೆನ್ನಾಗಿರುತ್ತೆ ಮೂವಿ. ಅವ್ನು ಬಂದರೆ ಸಾಕು, ಒಂದು ಮ್ಯೂಸಿಕ್ ಆಗ್ತಾ ಇರ್ತಾರೆ ಹಿಂದ್ಗಡೆ. ಓಕೆ ಸರಿ, DRDOದಿಂದ ಶತ್ರುಗಳ ಸೆದೆಬಡಿಯಲು ಉಗ್ರಂ ರೈಫಲ್ ಸಿದ್ಧವಾಗಿದೆ. ಏನಿದೆ ನೋಡೋಣ. ಶತ್ರುಗಳ ಸೆದೆಬಡಿಯಲು ಉಗ್ರಂ ರೈಫಲ್ ಸಿದ್ಧ, DRDOದಿಂದ ಕೇವಲ 100 ದಿನಗಳಲ್ಲಿ ಅಭಿವೃದ್ಧಿ ಮಾಡಿದರೆ. ಗಮನಿಸಬೇಕು, ತ್ರಿವಳಿ ಸಶಸ್ತ್ರ ಪಡೆಗಳಲ್ಲಿ ಆಮದು ವೆಚ್ಚ ತಗ್ಗಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರವು ದೇಶೀಯವಾಗಿ ಶಸ್ತ್ರಾಸ್ತ್ರಗಳನ್ನು ಉತ್ಪಾದಿಸುವತ್ತ ಗಮನ ಕೇಂದ್ರೀಕರಿಸಿದೆ. ಈ ನಿಟ್ಟಿನಲ್ಲಿ ಅಂದ್ರೆ ಬೇರೆ ದೇಶಗಳಿಂದ ಆದಷ್ಟು ನಮ್ಮ ರಕ್ಷಣಾ ಸಾಮಗ್ರಿಗಳನ್ನು ಆಮದನ್ನು ಕಡಿಮೆ ಮಾಡಬೇಕು, ದೇಶದಲ್ಲಿ ನಾವು ಹೆಚ್ಚಿನ ಪ್ರಮಾಣದ ದೇಶೀಯ ಶಸ್ತ್ರಾಸ್ತ್ರಗಳನ್ನು ಅಭಿವೃದ್ಧಿಪಡಿಸಬೇಕನ್ನೋ ಉದ್ದೇಶದಿಂದ ಆತ್ಮನಿರ್ಭರ್ ಭಾರತವನ್ನು ತಂದಿದ್ದೀವಿ. ಆ ನಿಟ್ಟಿನಲ್ಲಿ ಇವತ್ತು ರಕ್ಷಣಾ ಸಂಶೋಧನಾ ಅಭಿವೃದ್ಧಿ ಸಂಸ್ಥೆ DRDO ಕೇವಲ 100 ದಿನಗಳಲ್ಲಿ ಅತ್ಯಾಧುನಿಕ ರೈಫಲ್ ಉತ್ಪಾದಿಸಿ ಬಿಡುಗಡೆ ಮಾಡಿದೆ. ಸೊ ಹೊಸ ರೈಫಲ್ಗೆ ಉಗ್ರಂ ಎಂದು ಹೆಸರಿಡಲಾಗಿದೆ. ಮತ್ತೆ ನೋಡಿ, ಉಗ್ರಂ ಬಂತು, ಹೆಸರೇನು ಉಗ್ರಂ ಅಂತ. ಓಕೆ, ಉಗ್ರಂ ಎಂದು ಹೆಸರಿಡಲಾಗಿದೆ. DRDOದ ಶಸ್ತ್ರಾಸ್ತ್ರಗಳ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ARDE ಮತ್ತು ಹೈದರಾಬಾದ್ ಮೂಲದ ದ್ವೀಪ ಆರ್ಮರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಜಂಟಿಯಾಗಿ ಈ ಒಂದು ಉಗ್ರಂ ರೈಫಲ್ ಅನ್ನ ಅಭಿವೃದ್ಧಿಪಡಿಸಿದ್ದಾವೆ. ಸೊ ಇದರ ಗಾತ್ರ ಅದೆಲ್ಲ ಇದೆ. 500 ಮೀಟರ್ ದೂರದಲ್ಲಿನ ಗುರಿಯನ್ನ ಛಿದ್ರಗೊಳಿಸುವ ಒಂದು ಸಾಮರ್ಥ್ಯವನ್ನು ಹೊಂದಿದೆ. 4 kg ತೂಕ ಇದೆ, 20 ಸುತ್ತು ಮ್ಯಾಗಝಿನ್ ಲೋಡ್ ಸಾಮರ್ಥ್ಯ ಇದೆ, ಆಟೋಮೆಟಿಕ್ ಸಿಂಗಲ್ ಮೋಡಲ್ಲಿ ಫೈರಿಂಗ್ ವ್ಯವಸ್ಥೆ ಇದೆ, 500 ಮೀಟರ್ ದೂರದವರೆಗಿನ ಗುರಿಯನ್ನ ಛಿದ್ರಗೊಳಿಸಬಲ್ಲದು. ಸೊ ಇದನ್ನ ಈಗ ಆಲ್ರೆಡಿ ಯಾವುದೋ INS SAS ಅಂತಿದೆ ಅಂತ, ಅದರ ಬದಲಾಗಿ ಇದನ್ನ ಪರ್ಯಾಯವಾಗಿ ಬಳಸಬಹುದು. ಉಗ್ರಂ ರೈಫಲ್ DRDO ಕೇವಲ 100 ದಿನದಲ್ಲಿ ಇದನ್ನ ತಯಾರು ಮಾಡಿದೆ. ಸೊ ನೋಡ್ಬೋದು, ಇದು ಉಗ್ರಂ ರೈಫಲ್. ಇನ್ನು DRDOದ ಸ್ಥಾಪನೆ 1958, ಪ್ರಧಾನ ಕಚೇರಿ ನವದೆಹಲಿ. ಸಮೀರ್ B ಕಾಮತ್ ಅವರು DRDOದ ಚೇರ್ಮನ್ ಆಗಿದ್ದಾರೆ. ಇನ್ನು ಇದರ ಪ್ರಧಾನ ಕಚೇರಿ ನವದೆಹಲಿ ಅಂತ ನೋಡಿದವರು, ರೈಟ್. ನೆಕ್ಸ್ಟ್ 7ನೇ ಪ್ರಶ್ನೆ, ಖ್ಯಾತ ಗಾಯಕ ಉಸ್ತಾದ್ ರಶೀದ್ ಖಾನ್ ಅವರು ನಿಧನರಾಗಿದ್ದಾರೆ. ಸೊ ರಿನೌಡ್ ಸಿಂಗರ್ ಉಸ್ತಾದ್ ರಶೀದ್ ಖಾನ್ ಪಾಸ್ಟ್ ಅವೇ. ಸೊ ಇಲ್ಲಿ ಅವರು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ರು ಅಂತ ಕೇಳ್ಬೋದು, ಅಥವಾ ಅವ್ರಿಗೆ ಯಾವ ವರ್ಷದಲ್ಲಿ ಯಾವ ಯಾವ ಅವಾರ್ಡ್ಗಳು ಬಂದಿದ್ವು ಅಂತ ಕೇಳ್ಬೋದು, ಅಥವಾ ಅವರು ಯಾವ ರಾಜ್ಯದವರು ಅಂತ ಕೇಳ್ಬೋದು. ಹೀಗೆ ಕ್ವಶನ್ ಹೆಂಗ್ ಬೇಕಾದ್ರೂ ಬರ್ಬೋದು. ಸೊ ಎಲ್ಲದಕ್ಕೂ ರೆಡಿ ಆಗಿರ್ಬೇಕಾಗುತ್ತೆ. ಸೊ ಹಾಗಾದ್ರೆ ಕ್ವಶನ್ ನಂಬರ್ 7 ಅಲ್ಲಿ ಏನಿದೆ ನ್ಯೂಸ್ ಐಟಮ್ ನೋಡ್ತಾ ಹೋಗೋಣ. ಖ್ಯಾತ ಗಾಯಕ ಉಸ್ತಾದ್ ರಶೀದ್ ಖಾನ್ ನಿಧನ. ಸೊ ಖ್ಯಾತ ಶಾಸ್ತ್ರೀಯ ಸಂಗೀತ ಗಾಯಕ ಉಸ್ತಾದ್ ರಶೀದ್ ಖಾನ್ ಅವರು ನಿಧನರಾಗಿದ್ದಾರೆ. ಓಕೆ, ಸೊ ಅವರು ಉತ್ತರ ಪ್ರದೇಶದವರು. ಸೊ ಯಾವ ರಾಜ್ಯದವರು ಉಸ್ತಾದ್ ರಶೀದ್ ಖಾನ್ ಅಂದ್ರೆ ಉತ್ತರ ಪ್ರದೇಶದವರು. ಮತ್ತು
ಇವರು ಯಾವ ಘರಾಣೆಗೆ ಸೇರಿದವರು ಅಂತ ಕೇಳ್ಬೋದು. ಸೊ ಇವರು ರಾಂಪುರ ಸಹಸ್ವಾನ್, ರಾಂಪುರ ಸಹಸ್ವಾನ್ ಘರಾಣೆಗೆ ಸೇರಿದವರು. ಈ ಘರಾಣೆಯ ಸಂಸ್ಥಾಪಕರಾದ ಇನಾಯತ್ ಹುಸೇನ್ ಖಾನ್ ಅವರ ಮರಿಮೊಮ್ಮಗ ರಶೀದ್ ಖಾನ್ ಆಗ್ತಾರೆ. ತಮ್ಮ 11ನೇ ವಯಸ್ಸಿಗೆ ಸಾರ್ವಜನಿಕ ಕಚೇರಿ ಮೂಲಕ ಮನ್ನಣೆ ಪಡೆದವರು. ಪಂಡಿತ್ ಭೀಮ್ಸೇನ್ ಜೋಶಿರವರು ರಶೀದ್ ಖಾನ್ ಅವರನ್ನ ಈ ಹುಡುಗ ಸಂಗೀತದ ಭವಿಷ್ಯ ಎಂದು ಹೊಗಳಿದ್ದರು. ವಿಶೇಷವೆಂದರೆ ಕೇವಲ ಬಾಲಮುರಳಿ ಕೃಷ್ಣ ಅವರೊಂದಿಗೆ ಮಾತ್ರ ಜುಗಲ್ಬಂದಿಗೆ ಸಾಥಿಯಾಗುತ್ತಿದ್ದ ಭೀಮ್ಸೇನ್ ಜೋಶಿ ಅವರು ಜೀವನದ ಸಂಧ್ಯಾ ಕಾಲದಲ್ಲಿ ರಶೀದ್ ಖಾನ್ ಅವರ ಜೊತೆಗೂ ಕೂಡ ಒಂದು ಜುಗಲ್ಬಂದಿಗೆ ಒಪ್ಪಿದ್ದರು. ಇದು ನನ್ನ ಬದುಕಿನ ಭಾಗ್ಯ ಅಂತ ರಶೀದ್ ಖಾನ್ ಅವರು ಅವಾಗವಾಗ ಹೇಳ್ತಾ ಇದ್ರು. ಇಂತಹ ರಶೀದ್ ಖಾನ್ ಅವರಿಗೆ ಪದ್ಮಶ್ರೀ, ಪದ್ಮಭೂಷಣ, ಕೇಂದ್ರ ಸಂಗೀತ ಅಕಾಡೆಮಿ ಪ್ರಶಸ್ತಿ ಸೇರಿದಂತೆ ಹಲವಾರು ಗೌರವಗಳು ದಕ್ಕಿದ್ವು. ಹಾಗಾದ್ರೆ ಅಂತಹ ಮಹಾನ್ ಗಾಯಕ ರಶೀದ್ ಖಾನ್ ಅವರು ಇವತ್ತು ಇನ್ನಿಲ್ಲವಾಗಿದ್ದಾರೆ. ಓಕೆ, ಸೊ ಇವರಿಗೆ ಪದ್ಮಭೂಷಣ ಪ್ರಶಸ್ತಿಯನ್ನ ನಮ್ಮ ದೇಶದ 2ನೇ ಅತ್ಯುನ್ನತ ನಾಗರಿಕ ಮೂರನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿ, ಕರೆಕ್ಟು. ಮೊದಲನೇದು ಭಾರತ ರತ್ನ, 2ನೇದು ಪದ್ಮವಿಭೂಷಣ. ಅದನ್ನ 2022ರಲ್ಲಿ ರಶೀದ್ ಖಾನ್ ಅವರಿಗೆ ಉತ್ತರ ಪ್ರದೇಶದಿಂದ ಕಲಾ ವಿಭಾಗದಲ್ಲಿ ನೀಡಲಾಗಿದೆ. ಈಗ 2024ರ ಪದ್ಮ ಅವಾರ್ಡ್ಗಳನ್ನು ಕೂಡ ಇವತ್ತು ನಾವು ಆಲ್ರೆಡಿ ಬೆಳಗ್ಗೆ ನೋಡಿದ್ವಿ. ಸೊ ಯಾರು ನೋಡಿಲ್ಲ ಆ ವಿಡಿಯೋನ ಹೋಗಿ ನೋಡ್ಬೋದು. ಪದ್ಮ ಪ್ರಶಸ್ತಿಗಳು: ಹೃದಯದಿಂದ ಆಡುತ್ತಿದ್ದ ಉಸ್ತಾದ್ 2006ರಲ್ಲಿ ಪದ್ಮಶ್ರೀ, 2022ರಲ್ಲಿ ಪದ್ಮ ವಿಭೂಷಣ ಅಂತ ಕೊಟ್ಟಿದ್ದಾರೆ. ಆಕ್ಚುಲಿ ಪದ್ಮಭೂಷಣ ಆಗಿರ್ಬೇಕಿದು. ಸೊ ಪೇಪರಲ್ಲಿ ಸ್ವಲ್ಪ ರಾಂಗ್ ಇರಬೇಕು, ಅಥವಾ ನಾವು ರೈಟ್ ಇರ್ತೀವಿ. ಯಾಕಂದ್ರೆ ಇದ್ರ ಮೇಲೆ ಸೆಪರೇಟ್ ಡೆಡಿಕೇಟೆಡ್ ವಿಡಿಯೋ ಮಾಡಿದ್ನಿ ಅಂದ್ರೆ ಸೊ ರೈಟ್ ಆಗೇ ಇರುತ್ತೆ ನಂದು. ಸೊ ಪೇಪರಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿರ್ಬೋದು, ಆಗ್ತವೆ. ಪೇಪರ್ ಅವ್ರ ಮಿಸ್ಟೇಕು ಅಮರೇಶ್ ಪೋತ್ನಳ್ ಸರಿ, ಅಥವಾ ಅಮರೇಶ್ ಪೋತ್ನಳ್ ಸರಿ ಪೇಪರ್ ಅವ್ರ ಮಿಸ್ಟೇಕ್ ಅಂತಲ್ಲ. ಸೊ ಇದ್ದದ್ದೇ, ಅದು ಮನುಷ್ಯ ಅಂದಮೇಲೆ ತಪ್ಪಾಗುತ್ತೆ. ಪದ್ಮಭೂಷಣ ಕರೆಕ್ಟ್ 2022 ವಿಕಿಪೀಡಿಯಾ ಪೇಜಿಂದ. ಇನ್ನು ಕ್ವಶನ್ ನಂಬರ್ 8, ಲಿಂಗ ಅಲ್ಪಸಂಖ್ಯಾತ ಗೇಬ್ರಿಯಲ್ ಅಟಲ್ ಫ್ರಾನ್ಸ್ನ ಹೊಸ ಪ್ರಧಾನಿ. ಜೆಂಡರ್ ಮೈನಾರಿಟಿ ಆಗಿರ್ತಕ್ಕಂಥ ಗೇಬ್ರಿಯಲ್ ಅಟಲ್ ಅವರು ನ್ಯೂ ಪ್ರೈಮ್ ಮಿನಿಸ್ಟರ್ ಆಫ್ ಫ್ರಾನ್ಸ್. ಸೊ ಏನಿದೆ, ಇವತ್ತು ಫ್ರಾನ್ಸ್ನ ಪ್ರಧಾನಿ ಎಮ್ಯಾನ್ಯುಯಲ್ ಮ್ಯಾಕ್ರನ್ ಅವರು ನಮ್ಮ ದೇಶಕ್ಕೆ ಗಣರಾಜ್ಯೋತ್ಸವ ಪರೇಡ್ಗೆ ಭಾಗವಹಿಸಿದ್ರು. ಸೊ ಅವರ ಒಂದು ದೇಶದ ಉಪ ಪ್ರಧಾನಿ ಅಥವಾ ಅಧ್ಯಕ್ಷರು, ರೈಟ್. ಸೊ ಎಮ್ಯಾನ್ಯುಯಲ್ ಮ್ಯಾಕ್ರನ್ ಫ್ರಾನ್ಸ್ನ ಅಧ್ಯಕ್ಷರು. ಈಗ ಗೇಬ್ರಿಯಲ್ ಅಟಲ್ ಅವರು ಅಲ್ಲಿನ ಪ್ರಧಾನಿ, ಕರೆಕ್ಟ್. ಫ್ರಾನ್ಸ್ ಪ್ರಧಾನಿಯಾದ 34ರ ಹರಿಯದ ಗೇಬ್ರಿಯಲ್ ಅಟಲ್ ಅವರು. ಇಲ್ಲಿ ಗೇಬ್ರಿಯಲ್ ಅಲ್ಲಿ ಹೆಸರಲ್ಲೇ ತೋರಿಸಿದ್ದಾರೆ. ಸೊ ಅವರು ಒಬ್ಬ ಗೇ ಹ್ಯೂಮನ್ ಬೀಯಿಂಗು ಅಲ್ಲಿನ ಪ್ರಧಾನಿ ಆಗಿದ್ದಾರೆ ಅಂತಕ್ಕಂಥದ್ದನ್ನ ಗಮನಿಸಬೇಕು. ಗೊತ್ತಿರುತ್ತೆ, ಇದೆಲ್ಲ ಬಹಳ ಸುದ್ದಿಲಿದೆ ಇವತ್ತು. ಸೊ ಫ್ರಾನ್ಸ್ನ ನೂತನ ಪ್ರಧಾನಿಯಾಗಿ ಗೇಬ್ರಿಯಲ್ ಅಟಲ್ ಅವರು ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರನ್ ಅವರ ನೇಮಕ ಮಾಡಿದ್ದಾರೆ. ದೇಶದ ಮೊದಲ ಅತಿ ಕಿರಿಯ ವಯಸ್ಸಿನ ಪ್ರಧಾನಿಯಾಗಿ ಆಯ್ಕೆಯಾಗಿದ್ದಾರೆ ಗೇಬ್ರಿಯಲ್ ಅಟಲ್ ಅವರು. ಈ ಚುಕ್ಕಾಣಿ ಹಿಡಿದ ಮೊದಲ ಸಲಿಂಗಕಾಮಿ ಕೂಡ ಆಗಿದ್ದಾರೆ ಅನ್ನೋದನ್ನ ಗಮನಿಸಬೇಕು. ಇತ್ತೀಚೆಗೆ ಪ್ರಧಾನಿ ಸ್ಥಾನಕ್ಕೆ ಎಲಿಜಬೆತ್ ಬೋರ್ನ್ ಅವರು ರಾಜೀನಾಮೆಯನ್ನ ನೀಡಿದ್ರು ಅಲ್ವಾ. ಸೊ ಹಾಗಾಗಿ ಅವರ ಸ್ಥಾನಕ್ಕೆ ಇವತ್ತು ಗೇಬ್ರಿಯಲ್ ಅಟಲ್ ಅವರನ್ನ ಅಲ್ಲಿನ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರನ್ ಅವರು ನೇಮಕ ಮಾಡಿದ್ದಾರೆ. ಮುಂದಿನ ವರ್ಷ ಅಂದ್ರೆ ಮುಂಬರುವ ಇದೇ ವರ್ಷ ಜುಲೈಯಲ್ಲಿ, ಕರೆಕ್ಟ್, ಜುಲೈ ಮತ್ತು ಆಗಸ್ಟ್ ಅಲ್ಲಿ 2024ರಲ್ಲಿ ಪ್ಯಾರಿಸ್ ಒಲಿಂಪಿಕ್ಸ್ ನಡೆಯುತ್ತೆ. ಹೀಗೆ ಮುಂಬರುವ ಪ್ಯಾರಿಸ್ ಒಲಿಂಪಿಕ್ಸ್ ಹಾಗೂ ಮುಂದಿನ ಸಾರ್ವತ್ರಿಕ ಚುನಾವಣೆಯ ದೃಷ್ಟಿಯಲ್ಲಿಟ್ಟುಕೊಂಡು ಈ ಒಂದು ನೀತಿಯನ್ನು ತಂದಿದ್ದಾರೆ. ಗ್ಯಾಬ್ರಿಯಲ್ ಅಟಲ್ ಅವರನ್ನ ಪ್ರಧಾನಿಯಾಗಿ ಇಮ್ಯಾನ್ಯುಯಲ್ ಮ್ಯಾಕ್ರನ್ ಅವರು ತಂದಿದ್ದಾರೆ. ಓಕೆ, ಸೊ 34-year-old Gabriel Attal becomes a France's youngest and first openly gay PM, ಪ್ರೈಮ್ ಮಿನಿಸ್ಟರ್. ಇನ್ನು ಫ್ರೆಂಚ್ ರಿಪಬ್ಲಿಕ್ನ ಒಂದಷ್ಟು ಮಾಹಿತಿ ನೋಡಬಹುದು. ಕ್ಯಾಪಿಟಲ್ ಪ್ಯಾರಿಸ್ ಆದರೆ ಅಲ್ಲಿನ ಪ್ರೆಸಿಡೆಂಟು ಇಮ್ಯಾನ್ಯುಯಲ್ ಮ್ಯಾಕ್ರನ್ ಅವರು, ಅಲ್ಲಿನ ಪ್ರಧಾನಮಂತ್ರಿ ಗ್ಯಾಬ್ರಿಯಲ್ ಅಟಲ್ ಅವರು. ಫ್ರಾನ್ಸ್ ಒಂದು ಯುರೋಪಿನ ದೇಶವೂ ಕೂಡ ಆಗುತ್ತೆ. ಸೊ ಇಮ್ಯಾನ್ಯುಯಲ್ ಮ್ಯಾಕ್ರನ್, ಗ್ಯಾಬ್ರಿಯಲ್ ಅಟಲ್. ಇನ್ನು 9, ಶೇಖ್ ಹಸೀನಾ ಅವರು ಬಾಂಗ್ಲಾದೇಶದ ಪ್ರಧಾನಮಂತ್ರಿಯಾಗಿ 4ನೇ ಅವಧಿಗೆ ಮರು ಆಯ್ಕೆಯಾಗಿದ್ದಾರೆ. ಶೇಖ್ ಹಸೀನಾ ರೀಎಲೆಕ್ಟೆಡ್ ಆಸ್ ಬಾಂಗ್ಲಾದೇಶ್ ಪ್ರೈಮ್ ಮಿನಿಸ್ಟರ್ ಫಾರ್ ಎ 4th ಟರ್ಮ್ ಇನ್ ಎ ಕನ್ಸಿಕ್ಯೂಟಿವ್ ಇರಬೇಕು. ಒಟ್ಟಾರೆಯಾಗಿ 5ನೇ ಬಾರಿಗೆ ಇರಬೇಕು. ನೋಡೋಣ, ಕನ್ಫರ್ಮ್ ಮಾಡ್ಕೊಳ್ಳೋಣ ಒಂದ್ಸಲ. ಹಸೀನಾ 4ನೇ ಅವಧಿಗೂ ಪ್ರಧಾನಿ. ವಿಪಕ್ಷಗಳ ಬಹಿಷ್ಕಾರದ ಮಧ್ಯೆಯೂ
ಅವಾಮಿ ಲೀಗ್ ಪಕ್ಷಕ್ಕೆ ಪ್ರಚಂಡ ಬಹುಮತ. ಪ್ರಮುಖ ವಿರೋಧ ಪಕ್ಷವಾದ BNP ಮತ್ತು ಅದರ ಮಿತ್ರ ಪಕ್ಷಗಳ ಚುನಾವಣಾ ಬಹಿಷ್ಕಾರದ ನಡುವೆಯೂ ಬಾಂಗ್ಲಾದೇಶದಲ್ಲಿ ಭಾನುವಾರ ನಡೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಅವಾಮಿ ಲೀಗ್ ಪಕ್ಷ ಅಭೂತಪೂರ್ವ ಬಹುಮತವನ್ನು ಗಳಿಸಿದೆ. ಆ ಮೂಲಕ ಪ್ರಧಾನಿ ಶೇಖ್ ಹಸೀನಾರವರು ಸತತ 4ನೇ ಬಾರಿಗೆ ಪ್ರಧಾನಿ ಪಟ್ಟವನ್ನ ಅಲಂಕರಿಸ್ತಾ ಇದ್ದಾರೆ. ಸತತ 4ನೇ ಬಾರಿಗೆ. ಓಕೆ. ಮತ್ತು ಗೋಪಾಲ್ಗಂಜ್ 2 ಕ್ಷೇತ್ರದಿಂದ ಸ್ಪರ್ಧಿಸಿದ್ದ ಹಸೀನಾರವರು ಪ್ರಚಂಡ ಗೆಲುವನ್ನು ಕೂಡ ಸಾಧಿಸಿದ್ದಾರೆ. ಈ ಮೂಲಕ ಸತತ 8ನೇ ಬಾರಿಗೆ ಸಂಸದೆಯಾಗಿ ಕೂಡ ಅಲ್ಲಿ ಆಯ್ಕೆಯಾಗಿದ್ದಾರೆ. ಸೊ ಬಾಂಗ್ಲಾದೇಶಕ್ಕೆ ಮತ್ತೆ ಹಸೀನಾ 5ನೇ ಬಾರಿಗೆ ಒಲಿದ ಪ್ರಧಾನಿ ಹುದ್ದೆ. 5ನೇ ಬಾರಿಗೆ ಪ್ರಧಾನಿ, 4ನೇ ಬಾರಿಗೆ ಸತತವಾಗಿ ಪ್ರಧಾನಿ. ಅವರು ಯಾವ ಪಕ್ಷದವರು ಅಂದ್ರೆ ಅವಾಮಿ ಲೀಗ್ ಎನ್ನುವ ಪಕ್ಷ. ಸೊ ಶೇಖ್ ಹಸೀನಾರವರು 5ನೇ ಬಾರಿಗೆ ಬಾಂಗ್ಲಾದೇಶದ ಪ್ರಧಾನಿಯಾಗುವುದು ಖಚಿತವಾಗಿದೆ, ಆಗಿದೆ ಕೂಡ. ಇನ್ನು ವಿಶೇಷವಾಗಿ ಆ ಒಂದು ಚುನಾವಣೆಯಲ್ಲಿ ನಮ್ಮ ಕ್ರಿಕೆಟ್ ಆಲ್ರೌಂಡರ್, ಬೆಸ್ಟ್ ಆಲ್ರೌಂಡರ್ ಅಂತ ಕರಿತೀವಿ, ಶಕೀಬ್ ಅಲ್ ಹಸನ್ ಅವರು ಕೂಡ ಗೆದ್ದಿದ್ದಾರೆ. ಗಮನಿಸಬೇಕು, ಬಾಂಗ್ಲಾದೇಶ ಕ್ರಿಕೆಟ್ ತಂಡದ ನಾಯಕ ಶಕೀಬ್ ಅಲ್ ಹಸನ್ ಅವರು ಬಾಂಗ್ಲಾದೇಶದ ಸಂಸತ್ ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸಿದ್ದಾರೆ. ಅವರು ಆಡಳಿತಾರೂಢ ಅವಾಮಿ ಲೀಗ್ ಪಕ್ಷದಿಂದ ಸ್ಪರ್ಧಿಸಿ ಗೆದ್ದಿದ್ದಾರೆ ಕೂಡ. ಮಗೂರಾ ಪಶ್ಚಿಮ ಕ್ಷೇತ್ರದಲ್ಲಿ ಗೆದ್ದಿದ್ದಾರೆ, ಬಹಳ ಅಂತರದಿಂದ ಕೂಡ ಗೆದ್ದಿದ್ದಾರೆ. ಗಮನಿಸಬೇಕು ಶಕೀಬ್ ಅಲ್ ಹಸನ್. ಓಕೆ, ಇನ್ನು ಒಂದಷ್ಟು ಮಾಹಿತಿ ಇದೆ. ನೆಕ್ಸ್ಟ್, ಬಾಂಗ್ಲಾದೇಶದ ರಾಜಧಾನಿ ಢಾಕಾ, ಅಲ್ಲಿನ ಪ್ರೆಸಿಡೆಂಟ್ ಮೊಹಮ್ಮದ್ ಶಾಬುದ್ದೀನ್ ಮತ್ತು ಪ್ರಧಾನಿ ಶೇಖ್ ಹಸೀನಾರವರು. ಇನ್ನು ಕ್ವಶನ್ ನಂಬರ್ 10, ಇಸ್ರೋ ಸೂರ್ಯಯಾನ ಸಕ್ಸಸ್ ಆಗಿದೆ. ಸೊ ಆಲ್ರೆಡಿ ಸಕ್ಸಸ್ ಆಗಿತ್ತು. ಅಲ್ಲಿನ L1 ಪಾಯಿಂಟ್ ಅಲ್ಲಿ ಲ್ಯಾಂಡಿಂಗ್ ಏನಾಗಬೇಕಾಗಿತ್ತು ಅದು, ಅಥವಾ L1 ಪಾಯಿಂಟ್ಗೆ ಹೋಗಿ ಅಲ್ಲಿ ತೆಗೆದುಕೊಂಡು ಹೋಗಬೇಕಾಗಿತ್ತೇನು, ಸೊ ಅದು ನಿಲ್ದಾಣವನ್ನ ಆದಿತ್ಯ L1 ಇವತ್ತು ತಲುಪಿದೆ. ಸೊ ಅದಕ್ಕೋಸ್ಕರ ಮತ್ತೆ ಸುದ್ದಿಲಿದೆ, ಒಂದ್ಸಲ ನೋಡೋಣ. ಇಸ್ರೋ ಸೂರ್ಯಯಾನ ಸಕ್ಸಸ್, ನಿಲ್ದಾಣ ತಲುಪಿದ ಆದಿತ್ಯ L1. ಸೊ ವಿಶ್ವದಲ್ಲೇ 3ನೇ ದೇಶವಾಗಿ ಭಾರತದ ಹಿರಿಮೆ, ಜಾಗತಿಕ ಸಮುದಾಯದ ಮೆಚ್ಚುಗೆ, ಭಾರತದ ಆದಿತ್ಯ ವಿಜಯ. ಭಾರತದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಯಶಸ್ಸಿನ ಮುಕುಟಕ್ಕೆ ಮತ್ತೊಂದು ಮಣಿ ಸೇರ್ಪಡೆಗೊಂಡಿದೆ. ಭಾರತದ ಚೊಚ್ಚಲ ಸೌರಯಾನ ಯಶಸ್ವಿಯಾಗಿದೆ. ಸೂರ್ಯನ ಅಧ್ಯಯನಕ್ಕೆ ಇಸ್ರೋ ಕಳುಹಿಸಿದ್ದ ಆದಿತ್ಯ L1 ಗಗನ ನೌಕೆಯು ನಿಗದಿತ ನಿಲ್ದಾಣವಾದ L1 ಲಾಗ್ರೆಂಜ್ ಪಾಯಿಂಟ್ 1. ಸೊ ಇದನ್ನ ಬೇರೆ ವಿಡಿಯೋದಲ್ಲಿ ಆಲ್ರೆಡಿ ಹೇಳಿದ್ದೆ ನಾನು. ಲಾಗ್ರೆಂಜ್ ಪಾಯಿಂಟ್ L1 ಅಂದ್ರೆ ಏನು ಅಂತ. ಓಕೆ, ಸೊ ಅದರ ಹಾಲೋ ಆರ್ಬಿಟ್ಗೆ ಪ್ರಭಾಮಂಡಲ ಕಕ್ಷೆಗೆ ಶನಿವಾರ ತಲುಪಿದೆ. ಕೊನೆಯ ಕ್ಷಣದಲ್ಲಿ ಗಗನ ನೌಕೆಯ ವೇಗವನ್ನು ನಿಯಂತ್ರಿಸುವ, ಅದು ಪಥ ತಪ್ಪದಂತೆ ಕಾಯ್ದುಕೊಳ್ಳುವ ಸವಾಲನ್ನು ಗೆಲ್ಲುವ ಮೂಲಕ ಇಸ್ರೋ ವಿಜ್ಞಾನಿಗಳು ಮತ್ತೊಮ್ಮೆ ಜಗತ್ತಿನ ಗಮನವನ್ನು ಸೆಳೆದಿದ್ದಾರೆ. ಇಸ್ರೋ ಸಾಧನೆಗೆ ಭಾರತ ಮಾತ್ರವಲ್ಲದೆ ಅಮೆರಿಕ, ರಷ್ಯಾ ಸೇರಿದಂತೆ ಹಲವು ದೇಶಗಳು ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದವೆ. ಹಾಗಾದ್ರೆ ಆದಿತ್ಯಯಾನ ಯಾವತ್ತು ಉಡ್ಡಯನ ಮಾಡಲಾಗಿತ್ತು, ಆ ಡೇಟ್ ಅನ್ನು ನೆನಪಿಟ್ಬಿಡೋಣ. ಸೊ 2/9/2023 ಅಂದರೆ ಸೆಪ್ಟೆಂಬರ್ 2, 2023. ಯಾಕೆ ಡೇಟ್ ನೆನ್ಪಿಡ್ಬೇಕಂದ್ರೆ ಮೊನ್ನೆ ಎಕ್ಸಾಮಲ್ಲಿ PSI 545 ರೀ ಎಕ್ಸಾಮಲ್ಲಿ ಏನು ಕೇಳಿದ್ರು, ಚಂದ್ರಯಾನ 3ರ ಉಡ್ಡಯನ ದಿನಾಂಕವನ್ನು ಕೇಳಿದ್ರು. ಆದಿತ್ಯಯಾನ ಅಥವಾ ನಮ್ಮ ಗಗನಯಾನ ಅಥವಾ ಚಂದ್ರಯಾನ, ಸೊ ಇಂತಹ ಉಡ್ಡಯನ ದಿನಾಂಕಗಳು ವೆರಿ ಇಂಪಾರ್ಟೆಂಟ್ ಆಗ್ತವೆ. ಮತ್ತು ಅದನ್ನ ಲ್ಯಾಂಡಿಂಗ್ ಮಾಡಿರ್ತಕ್ಕಂಥ ದಿನವೂ ಕೂಡ ಬಾಹ್ಯಾಕಾಶ ದಿನ ಅಂತ ಏನು ಕರಿತೀವಿ ನಾವು, ಚಂದ್ರಯಾನ 3ದು, ಅದು ಇಂಪಾರ್ಟೆಂಟು. ಓಕೆ, ಹೀಗೆ 2023ರ ಸೆಪ್ಟೆಂಬರ್ 2ರಂದು ಆದಿತ್ಯ L1 ಅನ್ನ ಉಡ್ಡಯನ ಮಾಡಲಾಗಿತ್ತು. ಹಲವು ಬಾರಿ ಪಥ ಬದಲಾವಣೆ, ಕಕ್ಷೆ ಬದಲಾವಣೆಗಳ ಮೂಲಕ 126 ದಿನಗಳಲ್ಲಿ ಇಸ್ರೋ ಅದನ್ನು ಕಕ್ಷೆಗೆ ಸೇರಿಸಿದೆ. ಒಟ್ಟು 15 ಲಕ್ಷ ಕಿಲೋಮೀಟರ್ಗಳ ಕ್ರಮಿಸಿದ ಒಟ್ಟು ದೂರ ಆದಿತ್ಯ L1. 126 ದಿನಗಳು ಭೂಮಿಯಿಂದ ಕಕ್ಷೆ ತಲುಪಲು ಹಿಡಿದ ಸಮಯ, 5.2 ವರ್ಷ ಆದಿತ್ಯ L1 ಜೀವಿತಾವಧಿ. ಆದಿತ್ಯ L1 ಉಪಗ್ರಹದಲ್ಲಿರುವ ಪೇಲೋಡ್ಗಳು ಒಟ್ಟು 7. ಮತ್ತು ಕೊನೆಯ ದಿನದ ಕಸರತ್ತು ಹೇಗಿತ್ತು, ಆದಿತ್ಯ L1 ಅನ್ನ ಕಕ್ಷೆಗೆ ಸೇರಿಸುವ ದಿನದಂದು ಅದರ ವೇಗವನ್ನು ನಿಯಂತ್ರಿಸುವ ಮತ್ತು ಪಥವನ್ನು ಸರಿಪಡಿಸುವ ಮೂಲಕ ಅದು L1 ಪ್ರದೇಶವನ್ನು ಬಿಟ್ಟು ನಿರ್ಗಮಿಸದಂತೆ ತಡೆಯುವ ಸವಾಲು ಇಸ್ರೋ ವಿಜ್ಞಾನಿಗಳ ಮುಂದಿತ್ತು. ಹಾಲೋ ಆರ್ಬಿಟ್ ಪ್ರವೇಶಿಸುವ ಮುನ್ನ ಗಗನ ನೌಕೆಯ ವೇಗವನ್ನು ಸೆಕೆಂಡ್ಗೆ 31 ಮೀಟರ್ಗೆ ತಗ್ಗಿಸಲಾಯಿತು. ಓಕೆ, ಏನಿದು ಹಾಲೋ ಆರ್ಬಿಟ್? ಇದು
ಲ್ಯಾಗ್ರೆಂಜ್ ಪಾಯಿಂಟ್ 1 ಅಲ್ಲಿರುವ ಒಂದು ಅಂಡಾಕಾರದ ಕಕ್ಷೆ ಆಗುತ್ತೆ. ಅದೆಲ್ಲಿದೆ? L1.2 ಅಲ್ವಾ? ಸೊ ಹಿಂದೆ ವಿಡಿಯೋದಲ್ಲಿ ಮಾಡಿದ್ದೆ, ಇದರಲ್ಲಿ ಇದೆಯಲ್ಲ, ಇದು L1 ಪಾಯಿಂಟ್ ನೋಡಿ. ಹೀಗೆ ಈ L1.2 ಅದರ ವಿಶೇಷತೆ ಕೂಡ ಇದೆ. ಸೊ ಇಲ್ಲಿ L4 ಇದೆ, ಇಲ್ಲಿ L2 ಇದೆ, ಇಲ್ಲಿ L1 ಇದೆ, L5 ಇದೆ, L3 ಇದೆ. ಏನಿದೆ L1 ಅಲ್ವಾ? ಸೊ ಇದು ಸೂರ್ಯ ಮತ್ತು ಭೂಮಿಯ ನಡುವಿನ ಗುರುತ್ವಾಕರ್ಷಣ ಶೂನ್ಯ ಪ್ರದೇಶ. ಸೂರ್ಯ ಮತ್ತು ಭೂಮಿಯ ಮಧ್ಯದಲ್ಲಿರ್ತಕ್ಕಂಥ ಗುರುತ್ವಾಕರ್ಷಣೆ 0 ಇರತಕ್ಕಂಥ ಒಂದು ಪ್ರದೇಶ. ಈ ಪ್ರದೇಶವು ಭೂಮಿಯಿಂದ ಸುಮಾರು 15 ಲಕ್ಷ ಕಿಲೋಮೀಟರ್ ದೂರದಲ್ಲಿದ್ದರೂ ಭೂಮಿ ಮತ್ತು ಸೂರ್ಯನ ನಡುವಿನ ಒಟ್ಟಾರೆ ದೂರದಲ್ಲಿದೆ ಕೇವಲ 1% ಮಾತ್ರ. ಭೂಮಿ ಮತ್ತು ಸೂರ್ಯನ ನಡುವೆ ಇಂತಹ 5 ಗುರುತ್ವರಹಿತ ಪ್ರದೇಶಗಳಿದ್ದು L1, L2, L3, L4, L5. L1 ಎಂಬುದು ಮೊದಲ ಪಾಯಿಂಟ್ ಆಗುತ್ತೆ. ಇದರ ಪ್ರಯೋಜನ ಏನು? ಸೂರ್ಯನನ್ನು ನಿರಂತರವಾಗಿ ವೀಕ್ಷಿಸುವ ಆದಿತ್ಯ L1 ಸೌರ ವಿದ್ಯುತ್ ಅಯಸ್ಕಾಂತೀಯ ಪರಿಣಾಮಗಳಿಂದ ಭೂಮಿ ಮತ್ತು ಉಪಗ್ರಹಗಳ ಮೇಲೆ ಆಗಬಹುದಾದ ಪರಿಣಾಮಗಳನ್ನು ತಿಳಿಸುತ್ತೆ. ಉಪಗ್ರಹಗಳು ವಿದ್ಯುತ್ ಶಕ್ತಿ ಸಂಪರ್ಕ ಜಾಲ, ಸಂವಹನ ಸಂಪರ್ಕ ಜಾಲಗಳನ್ನು ರಕ್ಷಿಸಲು. ಹೀಗೆ ಒಟ್ಟಾರೆಯಾಗಿ ಇಲ್ಲಿ ಕೆಲವೊಂದು ಸ್ವಲ್ಪ ನಾವು ಡೀಪಾಗಿ ತಿಳ್ಕೊಂಡ್ರು ಅಲ್ಲಿ ಕೇಳದೆ ಯಾವತ್ತು ಉಡಾವಣೆಗೊಂಡಿತು, ಎಲ್ಲಿಂದ ಉಡಾವಣೆಗೊಂಡಿತು, ಉಡಾವಣಾ ನೌಕೆ ಯಾವುದು, ಅದು ಎಷ್ಟು ದಿನಗಳಿಗೆ ಕಕ್ಷೆಯನ್ನು ತಲುಪಿತು, ಯಾವತ್ತು ತಲುಪಿತು ಅಲ್ವಾ, ಅದರ ಜೀವಿತಾವಧಿ ಎಷ್ಟು ಅಲ್ವಾ, L1 ಅಂದ್ರೇನು, ಎಷ್ಟು ಪಾಯಿಂಟ್ಗಳಿದಾವೆ, ಅಥವಾ ಆದಿತ್ಯ L1 ಪಾಯಿಂಟು ಎಷ್ಟು ದೂರದಲ್ಲಿದೆ. ಸೊ ಹೀಗೆ ಒಂದಷ್ಟು ಮಾಹಿತಿಯನ್ನು ನಾವು ತಿಳ್ಕೊಂಡಿರ್ಬೇಕಾಗುತ್ತೆ. ಕೇವಲ ಪಾಯಿಂಟ್ ಅಂದ್ರೆ ಎಲ್ಲ ಪಾಯಿಂಟ್ ನೆನಪಿರಲ್ಲ. ಈ ಥರ ಹಿಂದೆ ಮುಂದೆ ಸುತ್ತ ಬಳಸಿ ನೋಡಿದಾಗ ನಮಗೆ ಅರ್ಥ ಆಗುತ್ತೆ ಅಲ್ವಾ. ಈಗ ರಾಮಾಯಣವನ್ನ ಒಂದು ಗಂಟೆಯಲ್ಲಿ ಹೇಳ್ಬೋದು ಅಂತ ತಿಳ್ಕೊಳ್ರಿ, ಅಥವಾ ಮಹಾಭಾರತವನ್ನ ಜಸ್ಟ್ ಈ ಥರ ಕೌರವರಿದ್ರು ಪಾಂಡವರಿದ್ರು, ಅವರಿಬ್ಬರ ಮಧ್ಯೆ ಯುದ್ಧ ಆಯಿತು ಭೂಮಿಗೋಸ್ಕರ, ಕೊನೆಗೆ ಕೌರವರು ಸತ್ರು, ಪಾಂಡವರು ಕೂಡ ಸ್ವರ್ಗಕ್ಕೆ ಹೋಗ್ಬೇಕಾದ್ರೆ ಏನೋ ಸತ್ರಂತೆ. ಸೊ ಇಷ್ಟು ಒಂದು 2 ನಿಮಿಷದಲ್ಲಿ ಹೇಳ್ಬೋದಲ್ವಾ. ಅದಕ್ಕೆ ಯಾಕೆ ಇಡೀ ಸ್ಟೋರಿ ನೆನ್ಪಿಡ್ಬೇಕಂತ ಅನ್ಸ್ಬೋದು. ಹಾಗಾದ್ರೆ ಅರ್ಜುನನ ಮಗ ಯಾರು, ಭೀಮನ ಮಗ ಯಾರು, ಅಥವಾ ಕೌರವನ ಮಗ ಯಾರು, ಧೃತರಾಷ್ಟ್ರನಿಗೆ ಎಷ್ಟು ಮಕ್ಕಳು, ಪಾಂಡುರಾಜನಿಗೆ ಎಷ್ಟು ಮಕ್ಕಳು ಅಲ್ವಾ, ಪಾಂಡುರಾಜ ಧೃತರಾಷ್ಟ್ರನ ತಂದೆ ಯಾರು, ಅವ್ರ ತಂದೆ ಯಾರು, ಇದು ಹೆಂಗ್ ಬಂತು ಸ್ಟೋರಿ, ಇದೆಲ್ಲವನ್ನು ಮಹಾಭಾರತ ಕಾವ್ಯವನ್ನು ಅದಕ್ಕೆ ಮಹಾಭಾರತ ಅಂತ ಹೇಳ್ತಾರೆ ಅಲ್ವಾ. ಜಸ್ಟ್ ಫಾರ್ ಎಕ್ಸಾಂಪಲ್, ಗಮ್ಯ ಸೇರಿದ ಆದಿತ್ಯ L1 ಭಾರತದ ಸೌರ ಸಂಶೋಧನೆಯ ಮೊದಲ ಉಪಗ್ರಹ ಯಶಸ್ವಿ. ಹೀಗೆ ಬಹಳಷ್ಟು ಇದಾವೆ. ಇದರ ಅಧ್ಯಯನ ಏನೇನು ಮಾಡುತ್ತೆ ಅಂತ ಕೂಡ ಇಲ್ಲಿ ಪಾಯಿಂಟ್ಸ್ ಕೊಟ್ಟಿದ್ದೀನಿ, ಪೇಪರಲ್ಲಿ ಕೊಟ್ಟಿದ್ದಾರೆ, ನಾನು ಹೇಳ್ತಾ ಇದ್ದೀನಿ. ಇದನ್ನ ನೀವು PDF ಮಾಡಿ ಕೊಡ್ತೀನಿ, ಒಂದೇ ಕಡೆ ಎಲ್ಲ ಸಿಗುತ್ತೆ. ಸೊ ದಯವಿಟ್ಟು ಓದಿ. ಇಸ್ರೋದ ಮಾಹಿತಿ ಕೂಡ ಇಲ್ಲಿದೆ. ನೆಕ್ಸ್ಟ್ ಕ್ವಶನ್ ನಂಬರ್ 11. ದೆಹಲಿಯ ತಲಾ ಆದಾಯವು 2023ರಲ್ಲಿ 4,44,768 ರೂಪಾಯಿಗೆ ಏರಿಕೆಯಾಗಿದೆ. ಇದು ಭಾರತದಲ್ಲಿ ಅತ್ಯಧಿಕವಾಗಿದೆ. ದೆಹಲಿಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರ ತಲಾ ಆದಾಯ ಎಷ್ಟಂದ್ರೆ 4.5 ಲಕ್ಷ ಅಂದಾಜು. ಒಬ್ರಿದಾರಂದ್ರೆ ಅವ್ರದ್ದು 4.5 ಲಕ್ಷ ರೂಪಾಯಿ ಇನ್ಕಮ್ ಇದೆ ಅನ್ನಂಗೆ ಒಬ್ಬೊಬ್ರದ್ದು ಒಂದೊಂದು ವರ್ಷದಲ್ಲಿ. ಅವರು ಓದ್ತಾ ಇದ್ದಾರೋ, ಅವರು ದುಡಿತಾ ಇದ್ದಾರೋ, ಅಥವಾ ಅವ್ರು ಸ್ಕೂಲ್ಗೆ ಹೋಗ್ತಾ ಇದ್ದಾರೋ, ಅಥವಾ ಇನ್ನೊಂದು ಅದೆಲ್ಲ ಸಂಬಂಧ ಇಲ್ಲ. ತಲಾ ಆದಾಯ ಸೊ 4,44,768 ಇಂಡಿಯಾದಲ್ಲಿ ಅತಿ ಹೆಚ್ಚು ದೆಹಲಿಯಲ್ಲಿ. ದೆಹಲಿ ಪರ್ ಕ್ಯಾಪಿಟಲ್ ಇನ್ಕಮ್ ಅಂತೀವಿ. ಸೊ ರೈಸ್ ಟು 4,44,768 ಇನ್ 2023, ಹೈಯೆಸ್ಟ್ ಇನ್ ಇಂಡಿಯಾ. ತಲಾ ಆದಾಯದಲ್ಲಿ ದಿಲ್ಲಿ ಪಸಂದ್ ವಾರ್ಷಿಕವಾಗಿ ಸೊ ಬಹಳ ಇಂಪ್ರೂವ್ಮೆಂಟ್ ಅನ್ನ ಕಂಡಿದೆ. ಇದು ರಾಷ್ಟ್ರೀಯ ಸರಾಸರಿಗಿಂತಲೂ 158% ಹೆಚ್ಚಾಗಿದೆ. ಇದನ್ನ ಅಂಕಿಅಂಶಗಳ ಕೈಪಿಡಿ 2023 ಆರ್ಥಿಕ ಮತ್ತು ಅಂಕಿಅಂಶಗಳ ಇಲಾಖೆಯನ್ನು ಬಿಡುಗಡೆ ಮಾಡಿದೆ, ಅದು ಹೇಳ್ತಾ ಇದೆ. 2023ರಲ್ಲಿ ಸೇವಾ ವಲಯದಲ್ಲಿ ಹೊಸ ಮೌಲ್ಯಾತ್ಮಕ ಮಾನದಂಡಗಳನ್ನು ರೂಪಿಸಿದೆ ಕೇಜ್ರಿವಾಲ್ ಸರ್ಕಾರ. ಹಾಗಾಗಿ ಅಲ್ಲಿನ ಜನರ ಆದಾಯವು ಕೂಡ ಹೆಚ್ಚಿಗೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಕನಿಷ್ಠ ವೇತನ ಕರ್ನಾಟಕದಲ್ಲಿ ತಲಾ ಆದಾಯ ಎಷ್ಟು? ಕರ್ನಾಟಕದ ತಲಾ ಆದಾಯವು ಹಣಕಾಸು ವರ್ಷ 2013ರಲ್ಲಿ 76,578 ರೂಪಾಯಿ ಇತ್ತು. 2023ರಲ್ಲಿ 3,02,000 ಅಥವಾ 3.02 ಲ್ಯಾಕ್ ನಮ್ಮ ತಲಾ ಆದಾಯ ಇದೆ ಅನ್ನೋದನ್ನು ಗಮನಿಸಬೇಕು. ಡಿಸ್ಟ್ರಿಕ್ಟ್ ವೈಸು ಕರ್ನಾಟಕದ ಪರ್ ಕ್ಯಾಪಿಟಲ್ ಇನ್ಕಮ್ ಸ್ವಲ್ಪ ಹಳೇದಿರ್ಬೇಕೇನೋ ಇರಲಿ. ಒಟ್ಟಾರೆಯಾಗಿ ಕರ್ನಾಟಕದ್ದು 2022-23ನೇ ಸಾಲಿನಲ್ಲಿ ಪರ್ ಕ್ಯಾಪಿಟಲ್ ಇನ್ಕಮ್ 3.02 ಲ್ಯಾಕ್ ಮತ್ತು ಡೆಲ್ಲಿದು
4.44 lakhs. ಗಮನಿಸಬೇಕು. ಭಾಳ ಕಡಿಮೆ ಅಂದರೆ ಉತ್ತರ ಪ್ರದೇಶದಲ್ಲಿ ಸ್ವಲ್ಪ ಕಡಿಮೆ ಇದೆ, ಅದಕ್ಕಿಂತ ಕಡಿಮೆ ಬಿಹಾರದಲ್ಲಂತೂ ಇನ್ನೂ ಕಡಿಮೆ ಇದೆ, ಅಥವಾ ಸೊ ಬಿಹಾರದಲ್ಲಿ ಅತಿ ಕಡಿಮೆ ಅನಿಸುತ್ತೆ. ಓಕೆ, ಗಮನಿಸಬೇಕು. ಹೀಗೆ ಕೆಲವೊಂದು ಅಂಶಗಳನ್ನು ನಾವು ನೋಡ್ಕೋಬೇಕಾಗುತ್ತೆ. ಇನ್ನು ಡೆಲ್ಲಿದು ಒಂದಷ್ಟು ಡೀಟೇಲ್ಸನ್ನು ಕೂಡ ಇಲ್ಲಿ ನೋಡ್ಬೋದು. ಲೆಫ್ಟಿನೆಂಟ್ ಗವರ್ನರ್ ವಿನಯ್ ಕುಮಾರ್ ಸಕ್ಸೇನಾ ಮತ್ತು ಅಲ್ಲಿನ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್. ಇನ್ನು 12 ಚಲೋ ಲಕ್ಷದ್ವೀಪ. ಭಾರತ ಮಾಲ್ಡೀವ್ಸ್ ನಡುವೆ ಜಗಳದ ನಡುವೆ ಮಾಲ್ಡೀವ್ಸ್ ವಿಮಾನ ಬುಕ್ಕಿಂಗನ್ನು ಈಸ್ ಮೈ ಟ್ರಿಪ್ ಸ್ಥಗಿತಗೊಳಿಸಿತ್ತು. ಸುದ್ದಿಯಲ್ಲಿದ್ದು ಒಟ್ಟಾರೆಯಾಗಿ ಲಕ್ಷದ್ವೀಪ ಮತ್ತು ಮಾಲ್ಡೀವ್ಸ್. ಲಕ್ಷದ್ವೀಪ ನಮ್ಮ ದೇಶದ ಒಂದು ಕೇಂದ್ರಾಡಳಿತ ಪ್ರದೇಶ, ಮಾಲ್ಡೀವ್ಸ್ ಒಂದು ಸೆಪರೇಟ್ ಕಂಟ್ರಿ ಅಲ್ವಾ. ಇವ್ಯಾಕೆ ಸುದ್ದಿಲಿದ್ದಾವೆ ಅಂದರೆ ಗೊತ್ತಿರೋದೆ, ಇತ್ತೀಚೆಗೆ ಭಾಳ ಸುದ್ದಿಲಿದ್ದವು. ಭಾರತ ಮತ್ತು ಮೋದಿ ವಿರುದ್ಧ ಅಬದ್ಧ ಮಾತಾಡಿದ್ರು ಮಾಲ್ಡೀವ್ಸ್ನ ಮಿನಿಸ್ಟರ್ಸು. ಆ 3 ಮಂತ್ರಿಗಳ ತಲೆದಂಡವೂ ಕೂಡ ಆಗಿತ್ತು. ಭಾರತೀಯರ ಆಕ್ರೋಶಕ್ಕೆ ತತ್ತರಿಸಿದ ದ್ವೀಪ ರಾಷ್ಟ್ರ ಮಾಲ್ಡೀವ್ಸ್ಗೆ ಟೂರ್ ಶಾಕ್, ಬಾಯ್ಕಾಟ್ ಮಾಲ್ಡೀವ್ಸ್ ಅಂತ ಒಂದು ಅಭಿಯಾನವನ್ನೇ ಭಾರತೀಯರು ತಂದಿದ್ರು. ಪ್ರಧಾನಿ ಮೋದಿಯವರ ಲಕ್ಷದ್ವೀಪ ಭೇಟಿ ಕುರಿತು ಮಾಲ್ಡೀವ್ಸ್ ಸಚಿವರ ವಿವಾದಾತ್ಮಕ ಹೇಳಿಕೆ ಬೆನ್ನಲ್ಲೇ ದೇಶದಲ್ಲಿ ಬಾಯ್ಕಾಟ್ ಮಾಲ್ಡೀವ್ಸ್ ಬಹಿಷ್ಕರಿಸಿ ಅಭಿಯಾನ ಶುರುವಾಗಿದೆ. ಹೌದ್ರಿ, ನಮ್ಮ ಪ್ರಧಾನಿ ನಮ್ಮ ಕೇಂದ್ರಾಡಳಿತ ಪ್ರದೇಶಕ್ಕೆ ಹೋಗ್ತಾರೆ, ನಮ್ಮ ಭಾರತೀಯರನ್ನ ನಮ್ಮದೇ ಆಗಿರ್ತಕ್ಕಂಥ ಲಕ್ಷದ್ವೀಪಕ್ಕೆ ಟೂರ್ ಹೋಗಿ ನಮ್ಮ ಇನ್ಕಮನ್ನು ಜಾಸ್ತಿ ಮಾಡಿ ಅಂತ ಕರೆ ನೀಡೋದ್ರಲ್ಲಿ ಏನು ತಪ್ಪಿದೆ ಅಲ್ವಾ. ಸೊ ಅದನ್ನೇ ಇಲ್ಲ, ಅಲ್ಲಿ ಹೋಟೆಲ್ಸ್ ಇಲ್ಲ, ಅಲ್ಲಿ ಇದಿಲ್ಲ, ಕ್ಲೀನ್ ಇಲ್ಲ, ಅದು ಇಲ್ಲ, ಇದಿಲ್ಲ ಅಂತೇಳಿ ಇವತ್ತು ಏನು ಹೇಳಿದ್ರು 3 ಮಂತ್ರಿಗಳು, ಅವರ ತಲೆದಂಡವೂ ಕೂಡ ಆಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ಟ್ರೆಂಡ್ ಆಗಿರುವ ಅಭಿಯಾನಕ್ಕೆ ಸಿನಿಮಾ ನಟರು, ನಾಗರಿಕರು, ಪ್ರವಾಸಿಗರು ಭರಪೂರ ಬೆಂಬಲವನ್ನು ವ್ಯಕ್ತಪಡಿಸಿದ್ರು. ಪ್ರವಾಸಕ್ಕಿನ್ನು ಮುಂದೆ ಮಾಲ್ಡೀವ್ಸ್ ಅನ್ನು ಬಿಟ್ಟು ನಮ್ಮ ದೇಶದ ಲಕ್ಷದ್ವೀಪವನ್ನು ಆಯ್ಕೆ ಮಾಡಿಕೊಳ್ಳುವಂತೆ ದೊಡ್ಡ ಮಟ್ಟದಲ್ಲಿ ಪ್ರಚಾರವೂ ಕೂಡ ಆಗಿದೆ. ಆ ಮೂಲಕ ಮಾಲ್ಡೀವ್ಸ್ನ ಪ್ರವಾಸವನ್ನು ರದ್ದು ಮಾಡಿ ಸಾಕಷ್ಟು ಜನ ಲಕ್ಷದ್ವೀಪದ ಕಡೆ ಮುಖ ಮಾಡಿದ್ದಾರೆ. ಆ ಮೂಲಕ ನಮ್ಮ ದೇಶದಲ್ಲಿ ಇನ್ಕಮ್ ಹೆಚ್ಚಿಗೆ ಆಗುತ್ತೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಇತ್ತೀಚಿನ ಲಕ್ಷದ್ವೀಪ ಭೇಟಿ ಹಾಗೂ ಭಾರತದ ಬಗ್ಗೆ ಕೀಳು ಅಭಿರುಚಿ ಅಭಿಪ್ರಾಯ ಹಂಚಿಕೊಂಡ ಮಾಲ್ಡೀವ್ಸ್ ಸಚಿವರ ಹೇಳಿಕೆಯಿಂದ ಉಭಯ ರಾಷ್ಟ್ರಗಳ ರಾಜತಾಂತ್ರಿಕ ಬಾಂಧವ್ಯಕ್ಕಂತೂ ಧಕ್ಕೆಯಾಗಿದೆ. ನಾವು ಆಲ್ರೆಡಿ ಹೇಳ್ತಾ ಇದ್ವಿ, ಮಾಲ್ಡೀವ್ಸ್ಗೆ ಹೊಸ ಅಧ್ಯಕ್ಷ ಬಂದಾಗ ಆತ ಮೊದಲನೇ ಮಾತಲ್ಲಿ ಹೇಳ್ಬಿಟ್ಟಿದ್ದ, ಸೊ ನೋಡಿ ಭಾರತದವರೇ, ನಿಮ್ಮ ಸೇನೆಯನ್ನು ನೀವು ವಾಪಸ್ ತೆಗೆದುಕೊಳ್ಳಿ ಅಂತ ಹೇಳಿದ್ದ. ಚೀನಾಕ್ಕೆ ಪ್ರೋ ಆಗಿದ್ದ, ಚೀನಾಕ್ಕೆ ಪರವಾಗಿದ್ದ, ಭಾರತಕ್ಕೆ ಯಾಕೋ ಸ್ವಲ್ಪ ತಲೆನೋವಾಗಿರೋ ಥರ ಕಾಣಿಸ್ತಾ ಇದ್ದೇನೆ. ಬಂದು 1 ತಿಂಗಳಲ್ಲೇ ಇದೆ ಎಲ್ಲ ವಿಚಾರಗಳನ್ನ ಮುನ್ನೆಲೆಗೆ ತರ್ತಾ ಇದ್ದೇನೆ. ಓಕೆ, ಸೊ ಅಲ್ಲಿನ 3 ಸಚಿವರಂತೂ ವಜಾಗೊಂಡಿದ್ದಾರೆ. ಸೊ ಹೀಗೆ ಏನು ಹೇಳಿದ್ರು, ಭಾರತದಂತಹ ದೇಶ ಬೀಚ್ ಪ್ರವಾಸೋದ್ಯಮ ಅಭಿವೃದ್ಧಿಪಡಿಸೋದು ಸುಲಭ ಅಲ್ಲ ಅಂತ ಹೇಳಿದ್ರು. ಕೊಳಕು ತುಂಬಿದ ಸ್ಥಳಗಳನ್ನು ಸ್ವಚ್ಛಗೊಳಿಸೋದು ಸವಾಲು ಅಂತ ಹೇಳಿದ್ರು. ಹೀಗಿರುವಾಗ ಲಕ್ಷದ್ವೀಪಕ್ಕೆ ಬನ್ನಿ ಎಂದು ಕರೆ ನೀಡುವ ಮೂಲಕ ಮಾಲ್ಡೀವ್ಸ್ ಪ್ರವಾಸೋದ್ಯಮವನ್ನು ಮೋದಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ದೂರಿದ್ರು. ಅದಕ್ಕೆ ಸೊ ನಮ್ಮ ದೇಶ ಅವರಿಗೆ ಶಾಕ್ ಅನ್ನು ಕೊಟ್ಟಿದೆ. ಸೊ ಸರಿ ಹೋಗಿದ್ದಾರೆ ಅಂತ ಅನ್ಕೊಳ್ಳೋಣ. ಬಟ್ ಅವ್ರು ಏನು ಮಾಡ್ತಾ ಇದ್ದಾರೆ, ನಮ್ಮ ವಿರೋಧಿ ದೇಶ ಚೀನಾ ಜೊತೆ ಕೈ ಜೋಡಿಸ್ತಾ ಇದ್ದಾರೆ. ಅದು ನಮಗೆ ತಲೆನೋವು. ಮಾಲ್ಡೀವ್ಸ್ ಕಳವಳ ತಿಳಿಸಿದ ಭಾರತ, ದ್ವೀಪ ರಾಷ್ಟ್ರದ ರಾಯಭಾರಿ ಜೊತೆ ಮಾತುಕತೆ ನಡೆಸಿದ ಕೇಂದ್ರ ಸರ್ಕಾರ. ಸೊ ಅದೆಲ್ಲ ಆಯಿತು. ಚೀನಾಕ್ಕೆ ಮುಯಿಜು, ಮಾಲ್ಡೀವ್ಸ್ನ ಅಧ್ಯಕ್ಷ ಮೊಹಮ್ಮದ್ ಮುಯಿಜುರ್ ಅವರು ಚೀನಾಕ್ಕೆ ಭೇಟಿ ಕೊಟ್ಟರು. ಅಲ್ಲಿ ಬಂದ ತಕ್ಷಣನೇ ನೀವು ನಿಮ್ಮ ಸೇನೆಯನ್ನು ವಾಪಸ್ ತೆಗೆದುಕೊಳ್ಳಬೇಕಂತ ಡೆಡ್ಲೈನ್ ಕೂಡ ಕೊಟ್ಟಿದ್ದಾರೆ. ನೋಡೋಣ ಇನ್ನೇನಾಗುತ್ತೆ. ಒಟ್ಟಾರೆ ಕಾಂಪಿಟೇಟಿವ್ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಒಂದು ಸ್ವಲ್ಪ ಡೀಟೇಲ್ಸನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ. ಯಾಕೆ ಭಾಳ ಸುದ್ದಿಲಿದೆ. ಮಾಲ್ಡೀವ್ಸ್ ಭಾರತದಿಂದ ದೂರ, ಚೀನಾಕ್ಕೆ ಹತ್ತಿರ, ಅಲ್ಲಿನ ಹೊಸ ಅಧ್ಯಕ್ಷ ಮೊಹಮ್ಮದ್ ಮುಯಿಜು. ಚೀನಾ ಸೇನೆಯ ಮುತ್ತಿನ ಮಾಲೆಗೆ ಮತ್ತೊಂದು ಮುತ್ತು. ಚೀನಾ ಏನ್ ಮಾಡ್ತಾ ಇದೆ, ನಮ್ಮ ಸುತ್ತಲೂ ಒಂದು ಮಾಲೆಯನ್ನ ಕಟ್ತಾ ಇದೆ ನೋಡಿ. ಒಂದ್ ಕಡೆ ಯಾರು ಶ್ರೀಲಂಕಾದ ಜೊತೆ ಬಹಳ ಫ್ರೆಂಡ್ಶಿಪ್ ಮಾಡಿಬಿಟ್ಟು ಅಂಬನ್ ತೋಟ ಬಂದರನ್ನ ನಿರ್ಮಾಣ ಮಾಡಿತು, ನೆನ್ಪಿಡಿ. ಈಗ ಮಾಲ್ಡೀವ್ಸ್ಗೆ ಹೋಗ್ತಾ ಇದ್ರೆ ಅಲ್ಲಿ ಮಾಲೆ ಬಂದರನ್ನ ಡೆವಲಪ್ ಮಾಡೋದಕ್ಕೆ ದುಡ್ಡು ಕೊಡೋದು, ಅವ್ರನ್ನ ಸ್ನೇಹಕ್ಕೆ ಕರ್ಕೊಳ್ಳೋದು, ನಮ್ಮಕ್ಕೆ ಏನಾದರೂ ಒಂದು ತೊಂದರೆ ಕೊಡೋದು ನಮ್ಮ ದೇಶಕ್ಕೆ. ಅದೇ ಥರ ಮಲಕ್ಕಾ ಜಲಸಂಧಿ, ಅದೇ ಥರ ವಿಯೆಟ್ನಾಂ, ಅದೇ ಥರ ಊಡಿ ಸೇನಾ ನೆಲೆ. ಹೀಗೆ ಒಂದು ಕಡೆಯಿಂದ ಮತ್ತೆ ಪಾಕಿಸ್ತಾನ ಜೊತೆ ಒಳ್ಳೆ ಫ್ರೆಂಡ್ಶಿಪ್. ಒಟ್ಟಾರೆಯಾಗಿ ನಮ್ಮನ್ನ ಒಂಥರ ಕಟ್ಟೆ ಹಾಕಕ್ಕೆ ಈ ಥರ ಚೀನಾ ಟ್ರೈ ಮಾಡ್ತಾ ಇದೆ. ಜಗತ್ತಿನ 40% ವಿದೇಶಿ ವ್ಯಾಪಾರ ನಡೆಯುವ ಮಲಕ್ಕಾ ಸಮುದ್ರ ಮಾರ್ಗದಲ್ಲಿನ ಎಲ್ಲ ಆಯಕಟ್ಟಿನ ಜಾಗದಲ್ಲೂ ತನ್ನ ಪ್ರಾಬಲ್ಯ ಸಾಧಿಸುವ ಚೀನಾದ ಕಾರ್ಯತಂತ್ರವೇ ಮುತ್ತಿನ ಮಾಲೆ ಅಥವಾ ಸ್ಟ್ರಿಂಗ್ ಆಫ್ ಪರ್ಲ್ಸ್ ಅಂತ. ದಕ್ಷಿಣ ಚೀನಾ ಸಮುದ್ರ, ಬಂಗಾಳ ಕೊಲ್ಲಿ, ಹಿಂದೂ ಮಹಾಸಾಗರ ಮತ್ತು ಅರಬ್ಬಿ ಸಮುದ್ರವನ್ನ ಈ ಸಮುದ್ರ ಮಾರ್ಗವು ಹಾದು ಹೋಗುತ್ತದೆ. ಮಲಕ್ಕಾ ಜಲಸಂಧಿ ಈ ಮಾರ್ಗದಲ್ಲಿ ಬರುವ ಪ್ರಮುಖ ಬಂದರುಗಳನ್ನ ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳುವುದು ಚೀನಾ ಮುತ್ತಿನ ಮಾಲೆಯ ಕಾರ್ಯತಂತ್ರವಾಗಿದೆ ಅಲ್ವಾ. ಬಾಂಗ್ಲಾದೇಶದ ಢಾಕಾ ಬಂದರ ಅಭಿವೃದ್ಧಿಗೆ ದುಡ್ಡು ಕೊಟ್ಟರು,
ಇಲ್ಲಿ ಢಾಕಾ ಬಂದರು. ಶ್ರೀಲಂಕಾದ ಅಂಬನ್ತೋಟ ಬಂದರು ಸೊ ಇಲ್ಲಿದೆ. ಓಕೆ, ಇಲ್ಲಿ ಬರುತ್ತೆ. ಸೊ ನೆಕ್ಸ್ಟು ಪಾಕಿಸ್ತಾನದ ಗ್ವಾಡ್ವಾರ್ ಬಂದರು ಈ ಸಂಪೂರ್ಣವಾಗಿ ಚೀನಾದ ತೆಕ್ಕೆಯಲ್ಲಿದ್ದಾವೆ. ಅವ್ರಿಗೆ ಸಾಲ ಕೊಡೋದು ಅದನ್ನು ಅಭಿವೃದ್ಧಿ ಮಾಡಿದರೆ ಮತ್ತೆ ಇನ್ನೇನಾಗುತ್ತೆ ಅಲ್ವಾ, ಅವ್ರು ಹೇಳ್ದಂಗೆ ಕೇಳ್ತಾರೆ. ಈ ಬಂದರುಗಳನ್ನು ಅಭಿವೃದ್ಧಿಪಡಿಸುವ ಷರತ್ತಿನೊಂದಿಗೆ 75ರಿಂದ 100 ವರ್ಷಗಳವರೆಗೆ ಚೀನಾವು ಗುತ್ತಿಗೆ ಪಡೆದು ಬಿಟ್ಟಿದೆ. ಇವುಗಳಲ್ಲದೆ ಕೇವಲ ಬಂದರುಗಳ ಅಭಿವೃದ್ಧಿ ಅಲ್ಲ, ಬೇರೆ ಯೋಜನೆಗಳಿಗೂ ಕೂಡ ಹಣಕಾಸು ಮತ್ತು ಸಾಲದ ನೆರವನ್ನ ನೀಡಿದೆ. ಅಂದ್ರೆ ಅವು ಅವರ ಒಂದು ಇದರಲ್ಲಿ ಬಿದ್ದುಬಿಟ್ಟು ಯಾವ್ಯಾವು ಪಾಕಿಸ್ತಾನ, ಶ್ರೀಲಂಕಾ, ಮಾಲ್ಡೀವ್ಸು, ಬಾಂಗ್ಲಾದೇಶ ಈ ನಮ್ಮ ಜೊತೆ ಅವರಿಗೆ ಎಲ್ಲ ಏನು ನಮ್ಮ ಬಂದರುಗಳನ್ನ ಹೆಂಗಾರ ಬಳಸ್ಕೊಳ್ಳಪ್ಪ ಅಂತ ಇದು ಮಾಡ್ತಾ ಇದ್ದಾರೆ. ಈ ಚೀನಾದ ಈ ಕಾರ್ಯತಂತ್ರಕ್ಕೆ ಮಾಲ್ಡೀವ್ಸು ಹೊಸ ಸೇರ್ಪಡೆ. ಮಾಲೆ ವಿಮಾನ ನಿಲ್ದಾಣ ಅಭಿವೃದ್ಧಿ, ಮಾಲೆ ಸಮುದ್ರ ಸೇತುವೆ ಅಭಿವೃದ್ಧಿ, ಅದಕ್ಕೆಲ್ಲ ದುಡ್ಡೆಲ್ಲ ಭರ್ಪೂರವಾಗಿ ಕೊಡ್ತಾ ಇದ್ದಾರೆ. ಸೊ ಹೀಗೆ ಒಂದು ಸ್ವಲ್ಪ ಸುದ್ದಿಲಿದ್ದಾವೆ ನೋಡ್ಕೊಳ್ಳಿ. ಸೊ ಇದು ಬಾಂಗ್ಲಾದೇಶದ ಢಾಕಾ ಬಂದರು, ಶ್ರೀಲಂಕಾದ ಅಂಬನ್ತೋಟ ಬಂದರು, ಮಾಲ್ಡೀವ್ಸ್ನ ಮಾಲೆ ಬಂದರು, ಪಾಕಿಸ್ತಾನದ ಗ್ವಾಡಾವಂತೆ, ಹೀಗೆ ಮುತ್ತಿನ ಮಾಲೆ ಏರ್ತಾ ಇದೆ. ಚಲೋ ಲಕ್ಷದ್ವೀಪ್ ಅಭಿಯಾನ ಜೋರಾಗಿತ್ತು. ಹೀಗೆ ಒಟ್ಟಾರೆ ಕೆಲವೊಂದು ಸುದ್ದಿಲಿದ್ದಾವೆ, ನೆನ್ಪಿಡಿ. ಇನ್ನು ಲಕ್ಷದ್ವೀಪದ ಕತೆ ಏನು, ಯಾವಾಗ ಯಾವಾಗ ಏನೇನಾಯ್ತು ಅಂತ ಈ ಆರ್ಟಿಕಲ್ ಅಲ್ಲಿ ಇದೆ. ಮತ್ತೆ ನಾನು ಹೇಳೋಕ್ಕೋಲ್ಲ, ಭಾಳ ಲೆಂತಿ ಆಗುತ್ತೆ ವಿಡಿಯೋ, ಸಾಕಿಷ್ಟು. ಇನ್ನು ಮಾಲ್ಡೀವ್ಸು, ಅಲ್ಲಿನ ರಾಜಧಾನಿ ಮಾಲೆ. ಈಗ ಮೊಹಮ್ಮದ್ ಮುಯಿಜೂರ್ ಅವರು ಅಲ್ಲಿನ ಅಧ್ಯಕ್ಷರಾಗಿದ್ದಾರೆ, ನೆನ್ಪಿಡ್ಬೇಕು. ಓಕೆ, ಇನ್ನು 13 ಕಾನೂನಿನ ನಿಯಮ ಜಾರಿ, ಬಿಲ್ಕಿಸ್ ಬಾನು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ನ ನಡೆ. ಈಗ ಒಂದು ಸ್ವಲ್ಪ ಸುದ್ದಿಲಿದೆ. ಬಿಲ್ಕಿಸ್ ಬಾನು ಪ್ರಕರಣದಲ್ಲಿ ಅಪರೂಪದ ವಿದ್ಯಮಾನ, ತನ್ನ ತೀರ್ಪು ತಾನೇ ಬದಲಿಸಿದ ಸುಪ್ರೀಂ ಕೋರ್ಟು. ಸೊ ಬಿಲ್ಕಿಸ್ ಬಾನು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟು 2022ರಲ್ಲಿ ತಾನೇ ನೀಡಿದ್ದ ತೀರ್ಪನ್ನು ಬದಲಿಸುವ ಮೂಲಕ ಗಮನ ಸೆಳೆದಿದೆ. 2022ರಲ್ಲಿ ಕ್ಷಮಾದಾನದ ಅರ್ಜಿಯನ್ನು ಅಪರಾಧ ನಡೆದ ರಾಜ್ಯದ ನೀತಿಗೆ ಅನುಗುಣವಾಗಿ ಪರಿಗಣಿಸಬೇಕೇ ವಿನ ವಿಚಾರಣೆ ನಡೆದ ಸ್ಥಳದಲ್ಲಿನ ನೀತಿಗೆ ಅನುಗುಣವಾಗಿ ಅಲ್ಲ ಎಂದು ಹೇಳಿತ್ತು. ಆ ಮೂಲಕ ಗುಜರಾತ್ ಸರ್ಕಾರದಿಂದ ಅಪರಾಧಿಗಳ ಬಿಡುಗಡೆಗೆ ಸುಪ್ರೀಂ ಕೋರ್ಟ್ ದಾರಿ ಮಾಡಿಕೊಟ್ಟಿತ್ತು. ಓಕೆ, ಇಲ್ಲಿ ಏನಿಲ್ಲ, ಈಗ ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಡೀಟೇಲ್ಸ್ ಹೇಳಬೇಕಾಗುತ್ತೆ. ಒಂದು ನಿಮಿಷ. ಗೋಧ್ರಾ ಹತ್ಯಾಕಾಂಡ 2002ರ ನಂತರದ ಕೋಮು ಗಲಭೆ ಸಂದರ್ಭದಲ್ಲಿ ಬಿಲ್ಕಿಸ್ ಬಾನು ಎಂಬ ಮಹಿಳೆಯ ಮೇಲೆ 11 ಅಪರಾಧಿಗಳು ಸಾಮೂಹಿಕ ಅತ್ಯಾಚಾರವನ್ನು ನಡೆಸಿದ್ರು. ಜೊತೆಗೆ ಬಿಲ್ಕಿಸ್ ಬಾನು ಕುಟುಂಬದ ಸದಸ್ಯರನ್ನ ಕೊಲೆ ಮಾಡಿದ್ರು. ಹತ್ಯೆಗೀಡಾದವರ ಪೈಕಿ ಬಿಲ್ಕಿಸ್ ಬಾನು ಅವರ 3 ವರ್ಷದ ಮಗಳು ಕೂಡ ಸೇರಿದ್ಲು. ಇಂತಹ ಅಪರಾಧ ನಡೆದಿರ್ತಕ್ಕಂಥ ಒಂದು ಕ್ರಿಮಿನಲ್ ಕೇಸನ್ನು 2022ರಲ್ಲಿ ಸನ್ನಡತೆ ಮೇಲೆ ಅಪರಾಧಿಗಳನ್ನು ಕ್ಷಮಾದಾನ ಮಾಡಿ ಹೊರಗಡೆ ಕಳಿಸಲಾಗಿತ್ತು. ಈಗ ಮತ್ತೆ ಸುಪ್ರೀಂ ಕೋರ್ಟು ಇಲ್ಲ, ಅವ್ರ ತಪ್ಪು ಏನು ಅದೇನು ನಾವು ರಿಲೀಸ್ ಮಾಡಿದ್ವಿ ಅದು ವಾಪಸ್ ತೆಗೆದುಕೊಳ್ತಾ ಇದೀವಿ, ಮತ್ತೆ ಅವರೆಲ್ಲ ಜೈಲಿಗೆ ಬರಬೇಕು ಅನ್ನೋ ಒಂದು ತೀರ್ಪನ್ನು ಕೊಟ್ಟಿದೆ. ಈಗ ಸಂವಿಧಾನದ 137ನೆಯ ವಿಧಿ ಅಡಿ ತನ್ನ ಪರಮಾಧಿಕಾರವನ್ನು ಬಳಸಿಕೊಂಡು ಈ ಹಿಂದೆ ನೀಡಿದ್ದ ತೀರ್ಪನ್ನು ಮರುಪರಿಶೀಲಿಸಿದ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ BV ನಾಗರತ್ನರವರು, ನಮ್ಮ ಕರ್ನಾಟಕದವರು, ನ್ಯಾಯಮೂರ್ತಿ ಉಜ್ವಲ್ ಭುಯನ್ ಅವರಿದ್ದ ಪೀಠವು ಬಿಲ್ಕಿಸ್ ಬಾನು ಪ್ರಕರಣದ ಅಪರಾಧಿಗಳಿಗೆ ಕ್ಷಮಾದಾನ ನೀಡುವ ಅಧಿಕಾರ ಗುಜರಾತ್ ಸರ್ಕಾರಕ್ಕೆ ಇಲ್ಲವೇ ಇಲ್ಲ ಅಂತ ಹೇಳಿದೆ. ಅಪರಾಧ ನಡೆದ ಸ್ಥಳ ಗುಜರಾತ್, ಬದಲಿಗೆ ವಿಚಾರಣೆ ನಡೆದ ಸ್ಥಳ ಮಹಾರಾಷ್ಟ್ರ ರಾಜ್ಯ. ಕ್ಷಮಾದಾನದ ವಿಚಾರವಾಗಿ ಕೈಗೊಂಡ ನಿರ್ಧಾರವೇ ಅಂತಿಮ ಅಂತ ಶರಾ ಬರೆದಿದೆ. ಸೊ 11 ಅಪರಾಧಿಗಳ ಅವಧಿ ಪೂರ್ವ ಬಿಡುಗಡೆ ಕೋರಿ ಗುಜರಾತ್ ಸರ್ಕಾರದ ಮೊರೆ ಹೋಗಿದ್ರು. ಕ್ಷಮಾದಾನ ನೀಡಲು ಮಹಾರಾಷ್ಟ್ರ ಸರ್ಕಾರಕ್ಕೆ ಮಾತ್ರ ಹಕ್ಕಿದೆ ಅಂತ ಹೇಳಿದ್ದ ಗುಜರಾತ್ ಸರ್ಕಾರದ ಅರ್ಜಿಯನ್ನ ನಿರಾಕರಿಸಿತ್ತು. ಇತ್ತ ಮಹಾರಾಷ್ಟ್ರ ಸರ್ಕಾರವು ಅವಧಿ ಪೂರ್ವ ಬಿಡುಗಡೆ ಕೋರಿ ಅಪರಾಧಿಗಳು ಅರ್ಜಿಯನ್ನ ವಜಾಗೊಳಿಸಿದ್ರು. ಬಳಿಕ ಸುಪ್ರೀಂ ಕೋರ್ಟ್ ಮೊರೆ ಹೋದ ರಾಧೇಶ್ಯಾಮ್ ಎಂಬ ಅಪರಾಧಿ ಮಹಾರಾಷ್ಟ್ರ ಸರ್ಕಾರ ತೀರ್ಮಾನದ ಬಗ್ಗೆ ಕೋರ್ಟ್ಗೆ ಮಾಹಿತಿ ನೀಡಿದ ಅವಧಿ ಪೂರ್ವ ಬಿಡುಗಡೆ ಮಾಡಲು ಗುಜರಾತ್ ಸರ್ಕಾರಕ್ಕೆ ನಿರ್ದೇಶನ ನೀಡಬೇಕೆಂದು ಮನವಿ ಮಾಡಿದ್ರು. ಅಪರಾಧಿಗಳ ಕ್ಷಮಾದಾನ ಅರ್ಜಿ ಪರಿಗಣಿಸುವಂತೆ ಗುಜರಾತ್ ಸರ್ಕಾರಕ್ಕೆ 2022ರ ಮೇ 13ರಂದು ಸುಪ್ರೀಂ ಕೋರ್ಟ್ ನಿರ್ದೇಶನ ನೀಡಿತ್ತು. ಆದೇಶದ ಬಳಿಕ 11 ಅಪರಾಧಿಗಳನ್ನು 2022 ಆಗಸ್ಟ್ 15ರಂದು ಬಿಡುಗಡೆ ಮಾಡಲಾಗಿತ್ತು. ಓಕೆ, ಇಲ್ಲೇನಿಲ್ಲ, ಈ ಒಂದು ಅತ್ಯಾಚಾರ ಪ್ರಕರಣದ ನಂತರ ಏನು ಗುಜರಾತಲ್ಲಿ ಅತ್ಯಾಚಾರ ಪ್ರಕರಣ ಆಗುತ್ತೆ, ಓಕೆ, ಬಿಲ್ಕಿಸ್ ಬಾನು ಅವರ ಮೇಲೆ, ಆಗ ಬಿಲ್ಕಿಸ್ ಬಾನುರವರು ಕೋರ್ಟ್ಗೆ ಹೋಗ್ತಾರೆ. ಬಹಳ ದೊಡ್ಡ ಇದು ಒಂದು ಕಣ್ಣೀರು ತರಿಸ್ತಕ್ಕಂಥ ಘಟನೆ ಇದೆ. ಇದ್ರ ಹಿಂದೆ ಬಹಳ
ವಿಚಾರಗಳಿದ್ದಾವೆ. ಅದು ಏನೇನಾಯಿತು ಅಂತ ದೊಡ್ಡ ಸ್ಟೋರಿ ಇದೆ ಇಲ್ಲಿ. ಪಾಪ ಆ ಹೆಣ್ಮಗಳು ಪೊಲೀಸ್ ಸ್ಟೇಷನ್ಗೆ ಹೋದಾಗ ಕೇಸನ್ನೇ ದಾಖಲಿಸಲ್ಲ. ಸೊ ಇದೆಲ್ಲ ನಡೀತಾ ಇರ್ತಕ್ಕಂಥದ್ದೇ ನಮ್ಮ ಸಮಾಜದಲ್ಲಿ ಅಲ್ವಾ. ಹಣಬಲ, ತೋಳ್ಬಲ ಇವೆಲ್ಲವೂ ಎಷ್ಟೇ ಸಂವಿಧಾನ ಎಷ್ಟೇ ಇದ್ದಿದ್ರೂ ಅವು ಕೆಲಸ ಮಾಡ್ತಾನೆ ಇರ್ತವೆ. ಅದನ್ನು ಯಾರು ತಡೆಯೋಕ್ಕೆ ಆಗ್ತಾ ಇಲ್ಲ. ಯಾವಾಗ ತಡೆಯೋಕ್ಕಾಗುತ್ತೋ ನೋಡಬೇಕಿದ್ದು ಮುಂದೆ. ಸದ್ಯಕ್ಕಂತೂ ಹಿಂಗಾಯಿತು. ಸರಿ, ಅದಾದ ನಂತರ ಹೇಗೋ ಕೊನೆಗೆ ಕೇಸ್ ಅಂತೂ ದಾಖಲಾಗುತ್ತೆ. ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅವರ ಒಂದು ಸಹಾಯದಿಂದ ಹೀಗೆ ಒಟ್ಟಿನಲ್ಲಿ ಕೇಸ್ ದಾಖಲಾಗುತ್ತೆ. ಗುಜರಾತಲ್ಲಿ ಪ್ರಕರಣದ ತನಿಖೆಯನ್ನು ಬದಲಾಗಿ ಪಕ್ಕದ ರಾಜ್ಯ ಮಹಾರಾಷ್ಟ್ರಕ್ಕೆ ತನಿಖೆಯ ಕೇಸನ್ನು ಹಸ್ತಾಂತರಿಸಲಾಗುತ್ತೆ. ಕೊನೆಗೆ ಏನಾಯಿತು, ವಿಚಾರಣೆ ಆಯಿತು, ಅವರಿಗೆ ಶಿಕ್ಷೆಯೂ ಕೂಡ ಆಯಿತು. ನಂತರ 2022ರಲ್ಲಿ ಏನಾಗುತ್ತೆ, 2022 ಅನ್ನೋಕ್ಕಿಂತ ಒಟ್ಟಾರೆಯಾಗಿ ನೆಕ್ಸ್ಟ್ ಏನಾಗುತ್ತೆ, ಇವರು ಕ್ಷಮಾದಾನಕ್ಕೆ ಅರ್ಜಿಯನ್ನು ಸಲ್ಲಿಸ್ತಾರೆ. ಯಾವುದು, ಗುಜರಾತ್ ಹೈಕೋರ್ಟ್ಗೆ. ಅಪರಾಧಿಗಳು ಗುಜರಾತ್ ಹೈಕೋರ್ಟ್ ಏನು ಹೇಳುತ್ತೆ, ಇಲ್ಲ ವಿಚಾರಣೆ ನಡೆದಿರ್ತಕ್ಕಂಥದ್ದು ಮಹಾರಾಷ್ಟ್ರ ರಾಜ್ಯದ ವ್ಯಾಪ್ತಿಯಲ್ಲಿ, ಹಾಗಾಗಿ ನೀವು ಮಹಾರಾಷ್ಟ್ರ ರಾಜ್ಯಕ್ಕೆ, ಮಹಾರಾಷ್ಟ್ರ ಸರ್ಕಾರಕ್ಕೆ, ರೈಟ್, ಮಹಾರಾಷ್ಟ್ರ ಸರ್ಕಾರಕ್ಕೆ ನೀವು, ಗುಜರಾತ್ ಹೈಕೋರ್ಟ್ ಅಲ್ಲ, ಗುಜರಾತ್ ಸರ್ಕಾರಕ್ಕೆ ಕೇಳಿದ್ರು ನಮಗೆ ಕ್ಷಮಾದಾನ ನೀಡಿ ಅಂತ. ಗುಜರಾತ್ ಸರ್ಕಾರ ಏನು ಹೇಳ್ತು, ಇಲ್ಲ ವಿಚಾರಣೆ ನಡೆದಿದ್ದಂಥದ್ದು ಮಹಾರಾಷ್ಟ್ರ ರಾಜ್ಯ ವ್ಯಾಪ್ತಿಯಲ್ಲಿ, ಹಾಗಾಗಿ ನೀವು ಮಹಾರಾಷ್ಟ್ರ ರಾಜ್ಯಕ್ಕೆ ಅರ್ಜಿಯನ್ನು ಸಲ್ಲಿಸಿ ಅಂತ ಹೇಳಿದರು. ಆಗ ಅಪರಾಧಿಗಳು ಹೋಗಿ ಮಹಾರಾಷ್ಟ್ರ ರಾಜ್ಯದಲ್ಲಿ ಕ್ಷಮಾದಾನ ಅರ್ಜಿಯನ್ನು ಸಲ್ಲಿಸಿದ್ರು. ಆದರೆ ಮಹಾರಾಷ್ಟ್ರ ರಾಜ್ಯ ಸರ್ಕಾರ ಏನು ಹೇಳ್ತು, ಇಲ್ಲ ನಿಮಗೆ ಕ್ಷಮಿಸೋದಕ್ಕೆ ನಮ್ಮ ರಾಜ್ಯದಿಂದ ಆಗಲ್ಲ ಅಂತ ಹೇಳಿದರು. ಅವಾಗ ಏನು ಮಾಡಿದ್ರು ಅಪರಾಧಿಗಳು, ಸುಮ್ಮನೆ ಕೂಡಲಿಲ್ಲ, ಸುಪ್ರೀಂ ಕೋರ್ಟ್ಗೆ ಹೋದ್ರು. ಸುಪ್ರೀಂ ಕೋರ್ಟ್ ಏನು ಹೇಳ್ತು, ಇಲ್ಲ ಕ್ಷಮಾದಾನ ಅರ್ಜಿಯನ್ನು ವಿಚಾರಣೆ ಎಲ್ಲೇ ನಡೀಲಿ, ನೀವು ಕೇಸ್ ನಡೆದಿರ್ತಕ್ಕಂಥ ರಾಜ್ಯವಾಗಿರ್ತಕ್ಕಂಥ ಗುಜರಾತ್ ಅವರು ನೀವು ಕ್ಷಮಾದಾನದ ಅರ್ಜಿಯನ್ನು ಪರಿಶೀಲಿಸಬಹುದು ಅಂತ ಹೇಳಿತು. ಆಗ ಇಮಿಡಿಯೇಟ್ಲಿ ಗುಜರಾತ್ ರಾಜ್ಯದವರು 2022 ಆಗಸ್ಟ್ 15ರಂದು ಖುಲಾಸೆಗೊಳಿಸಿದ್ರು, ಕ್ಷಮಾದಾನ ನೀಡಿದ್ರು. ಅದನ್ನ, ಆ ತೀರ್ಪನ್ನ, ಅಂದ್ರೆ ಕ್ಷಮಾದಾನ ತೀರ್ಪಲ್ಲ, ಬದಲಾಗಿ ಗುಜರಾತ್ ರಾಜ್ಯ ಸರ್ಕಾರ ಕ್ಷಮಾದಾನವನ್ನು ನೀಡಬೇಕಂತ ಹೇಳಿರ್ತಕ್ಕಂತಹ ತೀರ್ಪನ್ನು ಬದಲಿಸಿ ಇವತ್ತು ತನ್ನದೇ ಆಗಿರ್ತಕ್ಕಂಥ ತೀರ್ಪನ್ನು ಸುಪ್ರೀಂ ಕೋರ್ಟ್ ಬದಲಾವಣೆ ಮಾಡಿದೆ. ಆ ಮೂಲಕ ಮಹಾರಾಷ್ಟ್ರ ಸರ್ಕಾರ ಕೈಗೊಂಡಿರ್ತಕ್ಕಂಥ ನಿರ್ಧಾರ ಏನಿತ್ತು ಕ್ಷಮಾದಾನ ನೀಡಬಾರ್ದು ಅಂತ, ಅದೇ ಸರಿ ಅಂತ ಇವತ್ತು ನ್ಯಾಯಮೂರ್ತಿ BV ನಾಗರತ್ನ ಮತ್ತು ನ್ಯಾಯಮೂರ್ತಿ ಉಜ್ವಲ್ ಭುಯಾನ್ ಅವರ ಇರತಕ್ಕಂಥ ಪೀಠ ಮತ್ತೆ ತಮ್ಮದೇ ಆಗಿರ್ತಕ್ಕಂಥ ತಮ್ಮ ಸುಪ್ರೀಂ ಕೋರ್ಟ್ನ ನಿರ್ಧಾರವನ್ನು ಬದಲಾವಣೆಯನ್ನು ಮಾಡಿದೆ. ಆ ಮೂಲಕ ಶರಣಾಗತಿಗೆ 2 ವಾರಗಳ ಗಡುವನ್ನು ಕೂಡ ನೀಡಿದೆ. ನೋಡಿ ಎಷ್ಟೆಲ್ಲ ಇದೆ ನಮ್ಮ ದೇಶದಲ್ಲಿ, ಎಂತೆಲ್ಲ ಘಟನೆಗಳು ಇರ್ತವೆ ಅಂತ. ಓಕೆ, ಇನ್ನು 14, 2023ರ ಅತಿ ಹೆಚ್ಚು ತಾಪಮಾನದ ವರ್ಷವಾಗಿ ಹೊರಹೊಮ್ಮಿದ 2023 ಹಾಟೆಸ್ಟ್ ಇಯರ್ ಅಂತೆ. ಭೂಮಿಯ ಮೇಲೆ 2023ನೇ ವರ್ಷವು ಅತ್ಯಂತ ಗರಿಷ್ಠ ತಾಪಮಾನದ ವರ್ಷವಾಗಿ ದಾಖಲಾಗಿದೆ. ಸೊ ಗಮನಿಸಬೇಕು, ಇದು ಸುದ್ದಿಲಿದೆ. ಓಕೆ, ಅಷ್ಟು ಸಾಕನ್ಸುತ್ತೆ. ಸೊ 2023 ಅತಿ ಹೆಚ್ಚಿನ ತಾಪಮಾನದ ವರ್ಷ. 1991ರಿಂದ 2023 ಸರಾಸರಿ ತಾಪಮಾನಕ್ಕಿಂತಲೂ ಹೆಚ್ಚಾಗಿದೆ ಅಂತ 2023. ಓಕೆ, ಇನ್ನು ಕ್ವಶನ್ ನಂಬರ್ 15, ಇತ್ತೀಚೆಗೆ ಘೋಷಿಸಿದ 14ನೇ MS ಸ್ವಾಮಿನಾಥನ್ ಪ್ರಶಸ್ತಿ ವಿಜೇತ ಪ್ರಾಧ್ಯಾಪಕರು BR ಕಾಂಬೋಜ್ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ ಅಂದರೆ, ಸೊ ಕೃಷಿ ವಿಜ್ಞಾನ, ಆಗ್ರೋನಮಿ, ಪ್ರೊಫೆಸರ್ ಕಾಂಬೋಜ್. ಇವರು ಚೌಧರಿ ಚರಣ್ ಸಿಂಗ್ ಹರಿಯಾಣ ಕೃಷಿ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾಗಿದ್ದಾರೆ. ಅವರಿಗೆ MS ಸ್ವಾಮಿನಾಥನ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಸೊ ಪ್ರೊಫೆಸರ್ BR ಕಾಂಬೋಜ್ ಕೃಷಿ ವಿಜ್ಞಾನ, MS ಸ್ವಾಮಿನಾಥನ್ ಅವಾರ್ಡ್ 2024. ಹಿಂದೆ ಪರಿಸರ ಸಂರಕ್ಷಣೆಗಾಗಿ T ವಿಜಯಕುಮಾರ್ ಅವರಿಗೆ 2023ರ MS ಸ್ವಾಮಿನಾಥನ್ ಪ್ರಶಸ್ತಿಯನ್ನು ನೀಡಲಾಗಿತ್ತು. ಸೊ 2 ಲಕ್ಷ ರೂಪಾಯಿ ಮನಿ, ಪದಕ ಮತ್ತು ಪ್ರಶಸ್ತಿ ಪತ್ರವೂ ಕೂಡ ಇರುತ್ತೆ. ಇದನ್ನ ಟ್ರಸ್ಟ್ ಫಾರ್ ಅಡ್ವಾನ್ಸ್ಮೆಂಟ್ ಆಫ್ ಅಗ್ರಿಕಲ್ಚರಲ್ ಸೈನ್ಸಸ್ ನೀಡುತ್ತೆ. ಸೊ MS ಸ್ವಾಮಿನಾಥನ್ ನಮ್ಮ ಹಸಿರು ಕ್ರಾಂತಿಯ ಪಿತಾಮಹರಾಗ್ತಾರೆ. ಸೊ ಇಷ್ಟು ಒಟ್ಟಾರೆಯಾಗಿ 2024ರ ಪಾರ್ಟ್ 5 ಕರೆಂಟ್ ಅಫೇರ್ಸ್ ಆಗಿತ್ತು. ಸೊ ಹೇಗನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ, ಮತ್ತು ಈ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಸೂಪರ್ ಥ್ಯಾಂಕ್ಸ್ ಸಮರ್ ಸರ್ಗೆ ಜಾಯ್ನ್ ಆಗೋ ಮೂಲಕ ನಮ್ಮ ಮತ್ತಷ್ಟು ವರ್ಕಿಗೆ ನಿಮ್ಮ ಸಹಕಾರವನ್ನು ನೀಡ್ತಾರೆ ಅಂತ ಭಾವಿಸ್ತಾ, ಸೊ ನಿಮ್ಮ ಕಮೆಂಟ್ಗಳಿಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ, ಸೊ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಂತ ಹೇಳ್ತಾ, ಥ್ಯಾಂಕ್ ಯು.